ಈ ದಿನದ ಶುಭ ಈ ದಿನದ ಶುಭ ಸಂಜೆಯ ವಯೋಮಾನಸ ಸಂಜೀವನಿಯ 211ನೇ ಸರಣಿಯ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀಮತಿ ಡಿ ರೂಪಾ ಇವರಿಗೆ ವಿಎಂಎಸ್ ಸ್ಫೂರ್ತಿ ತಂಡದ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತ ಹಾಗೂ ಭಾಗವಹಿಸುತ್ತಿರುವ ಸದಸ್ಯರೆಲ್ಲರಿಗೂ ಆದರದ ಸುಸ್ವಾಗತವನ್ನು ಬಯಸುತ್ತೇನೆ. ಈಗ ವಯೋಮಾನಸ ಸಂಜೀವಿನಿ ಬಗ್ಗೆ ಒಂದಷ್ಟು ತಿಳಿದುಕೊಳ್ಳೋಣ. ವಯೋಮಾನಸ ಸಂಜೀವಿನಿ ಭಾರತದಲ್ಲಿನ ಹಿರಿಯ ನಾಗರಿಕರ ಯೋಗಕ್ಷೇಮವನ್ನು ಉತ್ತೇಜಿಸುವಂತ ಕಾರ್ಯಚಟುವಟಿಕೆಗಳು ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ನಡೆಯುತ್ತಿದೆ. ಆದರೂ ಸಾರ್ವಜನಿಕ ವೃದ್ಧಾಶ್ರಮಗಳಲ್ಲಿ ಹಾಗೂ ಮಾನಸಿಕ ಆರೋಗ್ಯದ ವಲಯಗಳಲ್ಲಿ ಕಾರ್ಯನಿರತವಾಗಿರುವ ಎಲ್ಲಾ ಸಂಘ ಸಂಸ್ಥೆಗಳನ್ನು ಒಳಗೊಂಡಿದೆ. ಇದರ ಕಾರ್ಯಚಟುವಟಿಕೆಗಳು ಹೀಗಿವೆ. ಸೋಮವಾರ ತಿಂಗಳಿಗೆ 2 ಬಾರಿ ವೆಬಿನಾರ್ ಕಾರ್ಯಕ್ರಮದ ಸರಣಿ ಆರೋಗ್ಯದ ಬಗ್ಗೆ ಪ್ರಖ್ಯಾತ ವೈದ್ಯರು ಉಪನ್ಯಾಸ ಕೊಡುತ್ತಾರೆ. ವಿಎಂಎಸ್ ಸ್ಫೂರ್ತಿ ತಂಡಕ್ಕಾಗಿ ಪ್ರತಿ ಗುರುವಾರ 4 ರಿಂದ 5ರವರೆಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಉಪನ್ಯಾಸ ಕಾರ್ಯಕ್ರಮ. ತಿಂಗಳಿಗೆ 2 ಬಾರಿ ವೃದ್ಧಾಶ್ರಮಗಳಿಗೆ ಭೇಟಿ, ಉಪಯುಕ್ತವಾದ ವಿಷಯಗಳ ಬಗ್ಗೆ ವೈದ್ಯರ ಉಪನ್ಯಾಸ. ಬೆಂಗಳೂರಿನ ಹಿರಿಯ ನಾಗರಿಕರ ವೇದಿಕೆಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳು. ವಯೋಮಾನಸೆಯ ಪ್ರಮುಖ ರೂವಾರಿ ಡಾಕ್ಟರ್ ಪಿಟಿ ಶಿವಕುಮಾರ್ ಜಯಾಟ್ರಿಕ್ ಕ್ಲಿನಿಕ್ ಮತ್ತು ಸರ್ವಿಸ್ ನಿಮ್ಹಾನ್ಸ್. ಈ ಸಂಸ್ಥೆಯಲ್ಲಿ ಸ್ವಯಂ ಸೇವಕರ ತಂಡ ಸೇವೆ ಸಲ್ಲಿಸುತ್ತಿವೆ. ದೂರವಾಣಿಯಲ್ಲಿ ಆಪ್ತ ಸಲಹೆ ಹಾಗೂ ಪ್ರೊಫೆಸರ್ ಕೇರ್ ಗಿವರ್ಸ್ಗೆ ಟ್ರೈನಿಂಗ್ ಕೊಡುವ ಉತ್ತಮ ಸೇವೆ ಮಾಡುತ್ತಿದ್ದಾರೆ. ನಮಗೆ ಸಹಕಾರ ಕೊಡುತ್ತಿರುವವರು ಜ್ಯೋತಿಷಾ ಶಿವಂ ಇವರೆಲ್ಲಾನು ನಮ್ಗೆ ತಾಂತ್ರಿಕ ಸೌಲಭ್ಯವನ್ನು ಒದಗಿಸಿಕೊಡ್ತಾರೆ. ಈಗ ಶ್ರೀಮತಿ ಡಿ ರೂಪಾ ಅವರ ಪರಿಚಯ. ಇವರು ಸಮತೋಲನ ಜಾಗೃತಿ ಮತ್ತು ಜ್ಞಾನಮಯ ಜೀವನದ ಪ್ರಾತಿನಿಧ್ಯವಾಗಿರುವ ಪ್ರೇರಣಾದಾಯಕ ಮಹಿಳೆ. ಇವರು ಈ ಮೊದಲು ಇಂಜಿನಿಯರ್ ಪದವಿ ಪಡೆದು ಐಟಿ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ನಂತರ ಮನಸ್ಸಿನ ಶಾಂತಿ ಮತ್ತು ಪರಿಸರ ಸ್ನೇಹಿ ಜೀವನದ ಕಡೆಗೆ ಸುಂದರವಾದ ಹೆಜ್ಜೆ ಇಟ್ಟಿರುತ್ತಾರೆ. ಪ್ರತಿನಿತ್ಯ ಯೋಗ, ಪ್ರಾಣಾಯಾಮ ಹಾಗೂ ಧ್ಯಾನ ಅಭ್ಯಾಸ ಮಾಡುವುದಷ್ಟೇ ಅಲ್ಲದೆ ಶ್ರೀ ರವಿಶಂಕರ್ ಅವರ ಸ್ಥಾಪನೆಯಾದ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಲ್ಲಿ ಸ್ವಯಂ ಸೇವಕಿಯಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಸಂವೇದನಾಶೀಲತೆ ಮತ್ತು ಸಮರ್ಪಣೆಯ ಜೀವನವನ್ನು ಆಳವಾಗಿ ಅನುಭವಿಸುತ್ತಾ ಆನಂದಮಯ ಜೀವನ ನಡೆಸುತ್ತಿದ್ದಾರೆ. ಇವರಿಗೆ ಸಮಾಜಮುಖಿ ಸೇವೆಯಲ್ಲಿ ತೊಡಗಲು ಇನ್ನಷ್ಟು ಶಕ್ತಿ ಸಾಮರ್ಥ್ಯ ಅವಕಾಶ ಒದಗಿ ಬರಲೆಂದು ಹಾರೈಸುತ್ತೇನೆ. ಈ ದಿನದ ಉಸಿರಾಟದಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಮಾತನಾಡಲು ವೇದಿಕೆಯನ್ನು ಅನುವು ಮಾಡಿಕೊಡುತ್ತಿದ್ದೇನೆ. ಪ್ರಾರಂಭ ಮಾಡಿ ಮೇಡಮ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೂಪಾ. ಇವತ್ತು ನಾವಿಲ್ಲಿ ಉಸಿರಾಟದಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಹೇಗೆ ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಹಾಗೆ ನನ್ನ ಜೊತೆ ಇವಾಗ ನನ್ನ ಫ್ರೆಂಡ್ ಅಪರ್ಣಾ ಅವರು ಇದ್ದಾರೆ. ಅವರು ಸಹ ಆರ್ಟ್ ಆಫ್ ಲಿವಿಂಗ್ ವಾಲಂಟಿಯರ್. ಅವರು ಸಹ ಲಾಸ್ಟಲ್ಲಿ ಒಂದು ಸ್ವಲ್ಪ ಮಾತನಾಡ್ತಾರೆ. ಅವರು ಲೆಕ್ಚರರ್ ಆಗಿ ಕೆಲಸ ಮಾಡಿದ್ದು ಇವಾಗ ಫುಲ್ ಟೈಮ್ ಆರ್ಟ್ ಆಫ್ ಲಿವಿಂಗ್ ವಾಲಂಟಿಯರ್ ಆಗಿ ಮಾಡ್ತಿದ್ದಾರೆ. ಅವರು ಇದರಿಂದ ತುಂಬಾ ಹೆಲ್ಪ್ ಆಗಿರೋದ್ರಿಂದ ಅವರು ನಂತರನೇ ವಾಲಂಟಿಯರ್ ಆಗಿದ್ದಾರೆ. ಈಗ ಉಸಿರಾಟದಿಂದ ಲಾಭಗಳೇನು ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ಮತ್ತೆ ಸ್ವಲ್ಪ ಹಿಡನ್ ಸೀಕ್ರೆಟ್ಸು ಇದೆ. ಉಸಿರಾಟದಿಂದ ಏನು ಹಿಡನ್ ಸೀಕ್ರೆಟ್ಸು, ಗುಪ್ತವಾದ ಲಾಭಗಳೇನು, ಅದಕ್ಕೆ ದೈಹಿಕ ಆರೋಗ್ಯ ಹೇಗೆ ಸರಿಪಡಿಸ್ಕೊಳ್ಳೋದು, ಮಾನಸಿಕ ಆರೋಗ್ಯ ಹೇಗೆ ಸರಿಪಡಿಸ್ಕೊಳ್ಳೋದು ಉಸಿರಾಟದಿಂದ ಅಂತ ಎಲ್ಲ ತಿಳ್ಕೊಳ್ಳೋಣ ಇವತ್ತಿನ ದಿನ. ಆಯ್ತಾ? ನನ್ಗೆ ಇವಾಗ ಒಂದು ಪ್ರಶ್ನೆ ಇದೆ. ನಮ್ಮ ದೇಹಕ್ಕೆ ಯಾವ್ದ್ರಿಂದ ಶಕ್ತಿ ಬರುತ್ತೆ? ಸೋರ್ಸಸ್ ಆಫ್ ಎನರ್ಜಿ ಯಾವುದು ನಮ್ಮ ದೇಹಕ್ಕೆ? ಯಾರಾದ್ರೂ ಹೇಳ್ತೀರಾ? ಯಾರಾದ್ರೂ ಮಾತಾಡಿ. ಊಟ, ನಿದ್ದೆ, ಉಸಿರಾಟ, ಗಾಳಿಯಿಂದ, ಗಾಳಿ, ಉಸಿರಾಟ. ಕರೆಕ್ಟ್. ಸೊ ಊಟ, ನಿದ್ದೆ, ಗಾಳಿ ಅಂದ್ರೆ ಉಸಿರಾಟದಿಂದ. ಮತ್ತೆ ಇನ್ನೇನಿದೆ? ಎಕ್ಸೈಸ್ ಮತ್ತೆ ಯೋಗ, ಪ್ರಾಣಾಯಾಮ ಅಲ್ವಾ? ಇದೆಲ್ಲದ್ರಿಂದ ನಮ್ಗೆ ದೇಹಕ್ಕೆ ಶಕ್ತಿ ಬರುತ್ತೆ. ನಾವು ಒಂದ್ ದಿವಸಕ್ಕೆ ಎಷ್ಟು ಆಹಾರ ತಿಂತೀವಿ? ಒಂದ್ ಇಡೀ ದಿನ ತಿಂತೀವಿ. ಒಂದ್ ಇಡೀ ದಿನದ್ದು ನಾವು ಲೆಕ್ಕ ಹಾಕಿದ್ರೆ ಸುಮಾರು ಎಷ್ಟು ಕೆಜಿ ಇರ್ಬೋದು ಆಹಾರ ನಾವು ತಿನ್ನೋದು? 1-2 ಕೆಜಿ. ಒಂದೆರಡು ಕೆಜಿ. ಅದು ಡಿಪೆಂಡ್ ಆಗುತ್ತೆ ಅಲ್ವಾ? ನಾವು ಹಣ್ಣು ತಿಂದ್ರೆ ಸ್ವಲ್ಪ, ಬರೀ ಹಣ್ಣಲ್ಲಿದ್ರೆ ಸ್ವಲ್ಪ ಜಾಸ್ತಿ ತಿಂದಿರ್ತೀವಿ. ಇಲ್ಲ ಗಟ್ಟಿ ಪದಾರ್ಥ ತಿಂದಿದ್ರೆ ಸ್ವಲ್ಪ ಕಡಿಮೆ ತಿಂದಿರ್ತೀವಿ. 2 ಕೆಜಿ ಅವ್ರವ್ರ ಇದಕ್ಕೆ ತಕ್ಕನಂಗೆ ಅವ್ರು ತಿಂದಿರ್ತಾರೆ ಎಲ್ಲರೂ. ನೀರ್ ಎಷ್ಟು ಕುಡಿತೀವಿ ಒಂದ್ ದಿನದಲ್ಲಿ? 2 ಲೀಟರ್. 3 ಲೀಟರ್. 3 ಲೀಟರು ಅಲ್ವಾ? ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರ್ ಕುಡಿತೀವಿ ಮೇಡಮ್. ಬಿಸಿ 2 ಗ್ಲಾಸ್, ದೊಡ್ಡ 2 ಗ್ಲಾಸ್.
ಡಾಕ್ಟರ್ ಹೇಳಿದಾರಲ್ವಾ, ಆರೋಗ್ಯಕ್ಕೆ ಒಳ್ಳೇದು. ಆಯುರ್ವೇದದಲ್ಲಿ ಹೇಳ್ತಾರೆ ಆರೋಗ್ಯಕ್ಕೆ ಒಳ್ಳೇದು ಬಿಸಿ ನೀರು ಕುಡೀರಿ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ ಅಲ್ವಾ. ಎಸ್ ಮೇಡಮ್. ಆ, ಮತ್ತೆ ನಾವು ಸನ್ಲೈಟ್ಗೆ ಎಷ್ಟು ಟೈಮ್ ಹೋಗ್ತೀವಿ ದಿನ? ಎಲ್ಲಿ ಮೇಡಮ್? 15 ಹೋಗೋದಿಲ್ಲ ದಿನದಿಂದ ಅಲ್ವಾ, ಅದೇ sunlight ಕೆಲ್ಸವಾಗಿ ಅದು ಕೆಲಸ ಇಟ್ಕೊಂಡು ಹೋಗೋದಿಲ್ಲ ನಾವು. ಸನ್ಲೈಟ್ ಬೇಕೇ ಬೇಕು ಅಂತ ಏನಿಲ್ಲ. ಒಂದು ಮನುಷ್ಯ ಊಟ ಮಾಡಿಲ್ಲ ಅಂದ್ರೆ ಎಷ್ಟು ದಿನ ಬದುಕ್ಬೋದು? ಅಂದ್ರೆ ಏನೂ ತಿಂದಿಲ್ಲ, ಆಹಾರ ಸೇವನೆ ಮಾಡಿಲ್ಲ ಅಂತಂದ್ರೆ ಎಷ್ಟು ದಿನ ಬದುಕ್ಬೋದು? 1 ವೀಕ್. 5 ರಿಂದ 12 ದಿವಸ. 5 to 12 days. ಇನ್ನು ಸ್ವಲ್ಪ ಯೋಗಿಗಳು ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದವರಾದ್ರೆ ಇನ್ನು ಸ್ವಲ್ಪ ಜಾಸ್ತಿ ನೀರ್ ಕುಡ್ಕೊಂಡೆ ಬದುಕ್ಬಿಡ್ತಾರೆ ಅಲ್ವಾ. ಊಟ ಮಾಡಿಲ್ಲ ಅಂದ್ರೆ ಒಂದಷ್ಟು ದಿನ ಬದುಕ್ಬೋದು. ಆದ್ರೆ ನಾವು ನೀರ್ ಕುಡ್ದಿಲ್ಲ ಅಂದ್ರೆ ಎಷ್ಟ್ ದಿನ ಬದುಕ್ಬೋದು? 3 ದಿವಸ. 3 ದಿವಸ ಅಲ್ವಾ. ಒಂದ್ ಸ್ವಲ್ಪ ದಿನ ಬದುಕ್ತಿವಿ ಅಲ್ವಾ. 1 ದಿವಸ 2 ದಿವಸ 3 ದಿವಸ ಇಲ್ಲ 10 ದಿವಸ ಎಷ್ಟೋ ಸ್ವಲ್ಪ ದಿವಸ ಬದುಕ್ತಿವಿ. ಅದೇ ನಾವ್ ಎಕ್ಸರ್ಸೈಸ್ ಮಾಡಿಲ್ಲ, ಸನ್ಲೈಟ್ಗೆ ಹೋಗಿಲ್ಲ ಅಂತಂದ್ರೆ ಚಿಕ್ಕ ವಯಸ್ಸಿಂದಾನು ಬದುಕೊಂಡೇ ಬರ್ತಾ ಇದೀವಿ. ಎಕ್ಸರ್ಸೈಸ್ ಮಾಡ್ದಿರಾ, ಸನ್ಲೈಟ್ಗೆ ಹೋಗ್ದಿರಾ ಅಲ್ವಾ ಎಷ್ಟೊಂದ್ ಜನ. ಯಾವ್ದೋ ಲೈಫಲ್ಲಿ ಏನೋ ಒಂದ್ ಕಾಯಿಲೆ ಬಿದ್ದುನೋ ಏನೋ ನೋವಾಗಿ ಇಲ್ಲ ಏನಕ್ಕೋ ಇಲ್ಲ ಹಿರಿಯರು ಹೇಳಿದ್ರು ಅಂತ ಅನ್ಬಿಟ್ಟು ಎಕ್ಸರ್ಸೈಸ್ ಶುರು ಮಾಡ್ಕೊಂತೀವಿ. ಇಲ್ಲ ಅಂದ್ರೆ ಬದುಕ್ಲೇಬೇಕು ಅಂತ ಏನ್ ನಾವ್ ಎಕ್ಸರ್ಸೈಸ್ ಮಾಡೋದಿಲ್ಲ ಅಲ್ವಾ. ಸೊ ಆದ್ರೆ ಉಸಿರಾಟ ಇಲ್ದಿರ ಎಷ್ಟ್ ದಿನ ಬದುಕಕ್ಕಾಗತ್ತೆ? ಒಂದು ಕ್ಷಣನೂ ಇಲ್ಲ ಅಲ್ವಾ. ನೋಡಿ ಎಷ್ಟ್ ಇಂಪಾರ್ಟೆಂಟ್ ಉಸಿರಾಟ. ಆದ್ರೆ ನಮ್ಗೆ ಯಾರು ಡಾಕ್ಟರ್ಸ್ ಎಲ್ಲ ಹೇಳೋದೇ ಇಲ್ಲ, ನೀವು ನ್ಯೂಟ್ರಿಷಿಯಸ್ ಫುಡ್ ತಿನ್ನಿ ಅಂತ ಹೇಳ್ತಾರೆ. ಆಮೇಲೆ ನೀರ್ ಇಷ್ಟೇ ಕುಡೀರಿ, ಆರೋಗ್ಯಕ್ಕೆ ಒಳ್ಳೇದು, ಸನ್ಲೈಟ್ಗೆ ಹೋಗಿ ಅಂತ ಎಲ್ಲ ಹೇಳ್ತಾರೆ. ಆದ್ರೆ ಉಸಿರಾಟ ಹೇಗಿರ್ಬೇಕು ಅಂತ ಹೇಳ್ಬಿಟ್ಟು ಯಾರು ಹೇಳೋದೇ ಇಲ್ಲ ಅಲ್ವಾ. ಉಸಿರಾಟ ಚೇಂಜ್ ಮಾಡ್ಕೊಳ್ಳಿ. ನಾವ್ ದಿನ ಪೂರ್ತಿ ಉಸಿರಾಡ್ತಾನೆ ಇರ್ತೀವಿ. ಆದ್ರೆ ಉಸಿರಾಟ ಹಿಂಗಿರ್ಬೇಕು ಹಂಗಿರ್ಬೇಕು ಚೇಂಜ್ ಮಾಡ್ಕೊಳ್ಳಿ ಅಂತ ಯಾರು ಹೇಳೋದೇ ಇಲ್ಲ ನಮ್ಗೆ. ಧ್ಯಾನದಿಂದ ಗೊತ್ತಾಗತ್ತೆ. ಆ ಧ್ಯಾನ ಧ್ಯಾನದಿಂದ ಶಕ್ತಿ ಬರುತ್ತೆ ನಮ್ಗೆ, ಕಾಮ್ ಆಗುತ್ತೆ ಮೈಂಡ್ ಅಲ್ವಾ. ಉಸಿರಾಟ. ಸೊ ಉಸಿರಾಟಕ್ಕೋಸ್ಕರ ನಾವು ಉಸಿರಾಟದ ಪ್ರಕ್ರಿಯೆ ಏನದು ಪ್ರಾಣಾಯಾಮ ಅಂತ ಕೇಳಿದಿರಲ್ವಾ ಎಲ್ರುನು? ಹೌದು ಮೇಡಮ್. ಎಸ್. ಏನ್ ಹಂಗಾದ್ರೆ ಪ್ರಾಣಾಯಾಮ ಅಂತಂದ್ರೆ ಏನು? ಉಸಿರನ್ನ ತಗೊಂಡು ಇರ್ಬೇಕು. ಒಂದು ಮೂಗಿಂದ ತಗೊಂಡು ಇನ್ನೊಂದು ಮೂಗಿಗೆ ಬಿಡೋದು ಪ್ರಾಣಾಯಾಮ. ಆಮೇಲೆ ಅದು ಹೇಳಿ. ನಾಡಿ ಶೋಧನ ಪ್ರಾಣಾಯಾಮಗಳು ಹೇಳ್ತಿರೋದು. ಎಲ್ಲಾ ತರದ ಪ್ರಾಣಾಯಾಮಗಳು ಬೇರೆ ಬೇರೆ ವಿಧಾನ ಇರುತ್ತೆ. ಪ್ರಾಣಾಯಾಮದ ಟೆಕ್ನಿಕ್. ಪ್ರಾಣಾಯಾಮ ಅಂತಂದ್ರೆ ಏನು ಅಂದ್ರೆ ನಮಗ್ ಮನ್ಸಿಗೆ ಫಸ್ಟ್ ಬರೋದು, ನಮ್ ಕಣ್ಮುಂದೆ ಬರೋದು ಬ್ರೀತಿಂಗ್ ಟೆಕ್ನಿಕ್ ಅಲ್ವಾ. ಉಸಿರಾಟದ ಒಂದ್ ಪ್ರಕ್ರಿಯೆ. ಈ ತರ ಉಸಿರಾಡೋದು, ಆ ತರ ಉಸಿರಾಡೋದು, ಜೋರಾಗಿ ಎಕ್ಸೇಲ್ ಮಾಡೋದು, ಇನ್ಹೇಲ್ ಮಾಡೋದು, ನಾಸ್ಟ್ರಿಲ್ ಒಂದ್ ಕಡೆಯಿಂದ ಉಸಿರು ತಗೊಂಡು ಇನ್ನೊಂದ್ ಕಡೆ ಬಿಡೋದು, ಅದನ್ನ ಪ್ರಾಣಾಯಾಮ ಅಂತೀವಿ. ಆದ್ರೆ ಪ್ರಾಣಾಯಾಮ ಅನ್ನೋದು 2 ಶಬ್ದದಿಂದ ಮಾಡ್ಲಾಗಿದೆ. ಪ್ರಾಣ ಪ್ಲಸ್ ಆಯಾಮ ಅಂತ ಹೇಳ್ತೀವಿ. ಪ್ರಾಣಾಯಾಮ. ಪ್ರಾಣ ಅಂದ್ರೆ ಪ್ರಾಣಶಕ್ತಿ. ಪ್ರಾಣಶಕ್ತಿ ಅಂದ್ರೆ ಕೇಳಿದೀರಾ? ಯಾರಾದ್ರೂ ಪ್ರಾಣಶಕ್ತಿ ಅಂತ ಹೆಸರು ಕೇಳಿದೀರಾ? ಕೇಳಿದೀವಿ. ಏನಂತ ಗೊತ್ತಿದ್ಯಾ ಪ್ರಾಣಶಕ್ತಿ ಅಂತಂದ್ರೆ? ಅಂತಾನೆ ಆಕ್ಸಿಜನ್. ಉಸಿರಾಟಕ್ಕೆ ಉಸಿರಾಟ ಬೇರೆ, ಉಸಿರು ಬೇರೆ, ಪ್ರಾಣಶಕ್ತಿ ಬೇರೆ. ಪ್ರಾಣಶಕ್ತಿ ಈಗ ಒಂದು ಪ್ರಾಣಿನೋ ಮನುಷ್ಯನೋ ಸತ್ ಹೋಗಿದ್ರೆ ಅದಕ್ಕೆ ಪ್ರಾಣಶಕ್ತಿ ಇಲ್ಲ, ಪ್ರಾಣ ಹೋಯ್ತು ಅಂತ ಹೇಳ್ತೀವಿ ಅಲ್ವಾ. ಹೌದು. ಅದು ಪ್ರಾಣಶಕ್ತಿ. ನಮ್ಮಲ್ಲಿ ನಮ್ಮ ಜೀವನ ಸಾಗಿಸೋದು, ಜೀವನಕ್ಕೆ ಆಧಾರವಾಗಿರುವಂತ ಶಕ್ತಿನ ಪ್ರಾಣಶಕ್ತಿ ಅಂತ ಹೇಳ್ತೀವಿ. ನಮ್ಮ ಪ್ರಾಣ ನಮ್ಮ ದೇಹದಲ್ಲಿ ಚಲನೆಯನ್ನ ಮಾಡೋದು, ನಮ್ಗೆ ಆಲೋಚನೆ ಶಕ್ತಿ ಕೊಡೋದು, ನಮ್ಮ ಜೀವನನ ನಡೆಸೋಂತ ಶಕ್ತಿಗೆ ಪ್ರಾಣಶಕ್ತಿ ಅಂತ ಹೇಳ್ತೀವಿ. ಅದನ್ನೇ ಇಂಗ್ಲಿಷ್ ಅಲ್ಲಿ ಲೈಫ್ ಫೋರ್ಸ್ ಇಲ್ಲ ವೈಟಲ್ ಎನರ್ಜಿ ಅಂತ ಹೇಳ್ತಾರೆ. ಹೌದಲ್ವಾ. ಪ್ರಾಣಶಕ್ತಿ ಇಲ್ಲ ಅಂತ ಅಂದ್ರೆ ಮನುಷ್ಯ ಬದುಕಿರೋದಿಲ್ಲ, ಮಣ್ಣ್ ಸಮ ಆಗ್ತಾನೆ ಮನುಷ್ಯ. ಅದು ಪ್ರಾಣ. ಸೊ ಪ್ರಾಣಾಯಾಮದಲ್ಲಿ ಪ್ರಾಣ ಪ್ಲಸ್ ಆಯಾಮ, ಅದು ಪ್ರಾಣಶಕ್ತಿ ಅಂತಂದ್ರೆ ಏನು ಅಂತ ಗೊತ್ತಾಯ್ತು. ಈಗ ಆಯಾಮ ಅಂತಂದ್ರೆ ಏನು ಕೇಳಿದೀರಾ? ಆಯಾಮ ಅಂತಂದ್ರೆ ಪ್ರಾಣಶಕ್ತಿನ ಹೆಚ್ಚು ತಗೊಳ್ಳೋದು, ಜಾಸ್ತಿ ಪ್ರಾಣಶಕ್ತಿನ ತಗೊಳ್ಳೋದು,
ಇಲ್ಲ ಅಂದ್ರೆ ಪ್ರಾಣಶಕ್ತಿನ ರೆಗ್ಯುಲೇಟ್ ಮಾಡೋದು, ಡೈರೆಕ್ಟ್ ಮಾಡೋದು, ಪ್ರಾಣಶಕ್ತಿನ ನಿಯಂತ್ರಿಸೋದು, ಕಂಟ್ರೋಲ್ ಮಾಡೋದು, ಇದಕ್ಕೆ ಆಯಾಮ ಅಂತಾರೆ. ಪ್ರಾಣಾಯಾಮ ಅಂತಂದ್ರೆ ಪ್ರಾಣಶಕ್ತಿನ ನಿಯಂತ್ರಿಸುವುದು ಅಂತ ಅರ್ಥ. ಆದ್ರೆ ನಾವು ಮಾಡೋದೇನಿಲ್ಲ, ಪ್ರಾಣಾಯಾಮ ಅಂದ ತಕ್ಷಣ ನಮಗ್ ಮನ್ಸಿಗೆ ಏನ್ ಬರೋದು? ಬ್ರೀತಿಂಗ್ ಟೆಕ್ನಿಕ್ಸ್, ಉಸಿರಾಟ ಅಲ್ವಾ, ಬೇರೆ ಬೇರೆ ರೀತಿನಲ್ಲಿ ಉಸಿರಾಡೋದು. ಹಾಗಾದ್ರೆ ಅದ್ರ ಆಕ್ಚುಲ್ ಮೀನಿಂಗ್ ಏನು? ಪ್ರಾಣಶಕ್ತಿನ ಡೈರೆಕ್ಟ್ ಮಾಡೋದು, ಕಂಟ್ರೋಲ್ ಮಾಡೋದು, ಜಾಸ್ತಿ ಮಾಡ್ಕೊಳ್ಳೋದು. ನೋಡಿದ್ರಾ ನಮ್ ಪ್ರಾಣಶಕ್ತಿಗೆ ಉಸಿರಾಟಕ್ಕೆ ಯಾವ ತರ ಸಂಬಂಧ ಇದೆ ಅಂತ ಅನ್ಬಿಟ್ಟು. ಒಬ್ಬ ಮನುಷ್ಯ ಕೋಮಾಗ್ ಹೋಗ್ಬಿಟ್ರೆ ಅವನಿಗೆ ಪ್ರಾಣಶಕ್ತಿ ತುಂಬಾ ಕಡಿಮೆ ಇದೆ ಅಂತ ಹೇಳ್ತೀವಿ. ಸತ್ ಹೋಗಿದ್ರೆ ಪ್ರಾಣನೇ ಇಲ್ಲ, ಪ್ರಾಣಶಕ್ತಿನೇ ಇಲ್ಲ ಮನುಷ್ಯನಲ್ಲಿ, ಅದು ಮೃತ ದೇಹ, ಮನುಷ್ಯ ಅಂತಾನು ಹೇಳಲ್ಲ, ಅದು ದೇಹ ಅಂತ ಹೇಳ್ತೀವಿ. ಅದೇ ಕೋಮಾಗ್ ಹೋಗಿದ್ರೆ ಪ್ರಾಣಶಕ್ತಿ ತುಂಬಾ ಕಡಿಮೆ ಇದೆ ಅಂತ ಹೇಳ್ತೀವಿ. ಅದೇ ಒಬ್ಬ ಮನುಷ್ಯನಿಗೆ ಆರೋಗ್ಯ ಕೆಟ್ರೆ ಪ್ರಾಣಶಕ್ತಿ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ತೀವಿ. ಆಯ್ತಾ? ಆಮೇಲೆ ಮನಸ್ಥಿತಿ ಸರಿ ಇಲ್ಲ ಅಂತಂದ್ರೆ ಪ್ರಾಣಶಕ್ತಿ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ತೀವಿ. ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ, ಮೂಡ್ ಡಲ್ ಆಗಿದ್ರೆ, ಒಂದ್ ಸ್ವಲ್ಪ ಜ್ವರ ಬಂತು, ಸ್ವಲ್ಪ ನೆಗಡಿ ಕೆಮ್ಮು ಅಂದ್ರೆ ಎಲ್ಲೋ ಸ್ವಲ್ಪ ಪ್ರಾಣಶಕ್ತಿ ಕಡಿಮೆ ಆಗಿರುತ್ತೆ ನಮ್ಮಲ್ಲಿ. ಅದಕ್ಕೋಸ್ಕರ ನಮ್ಗಿದೆಲ್ಲ ಬರೋದು. ಹಾಗೆ ಪ್ರಾಣಶಕ್ತಿ ಕಡಿಮೆ ಆಗ್ತಿದ್ದಂಗೆ ನಮ್ಮ ಮಾನಸಿಕ ಮತ್ತು ದೈಹಿಕ ಪರಿಸ್ಥಿತಿಗಳು ಕೆಡ್ತಾ ಹೋಗುತ್ತೆ, ಕಡೆಗೆ ಫೈನಲಿ ಡೆತ್ ಆಗುತ್ತೆ. ಹಾಗೆ ಪ್ರಾಣಾಯಾಮ ಮಾಡೋದ್ರಿಂದ ನಾವು ಪ್ರಾಣಶಕ್ತಿನ ತಗೊಳ್ತೀವಿ ಬ್ರೀತಿಂಗ್ ಟೆಕ್ನಿಕ್ಸ್ ಇಂದ. ಮತ್ತೆ ನಿದ್ದೆ ಮಾಡಿ ಎದ್ದ ತಕ್ಷಣ ಎಷ್ಟು ಜನಕ್ಕೆ ಫ್ರೆಶ್ ಆಗಿ ಎನರ್ಜೆಟಿಕ್ ಆಗಿ ಅನ್ಸುತ್ತೆ? ನಿಮ್ಗೆ ಅನ್ಸುತ್ತಾ? ನಿದ್ದೆ ಮಾಡಿ ಎದ್ಮೇಲೆ ಅಟ್ಲೀಸ್ಟ್ ಇವಾಗ ಅನ್ಸಿಲ್ಲ ಅಂದ್ರೂ ವಯಸ್ಸಾದ್ಮೇಲೆ ಅನ್ಸಿಲ್ಲ ಅಂತಂದ್ರೆ ಚಿಕ್ಕ ವಯಸ್ಸನ್ನಲ್ಲಾದ್ರೂ ಒಂದ್ಸತಿನಾದ್ರೂ ಅನುಭವಕ್ಕೆ ಬಂದಿದ್ಯಾ? ಮಲ್ಕೊಂಡ್ ಎದ್ಮೇಲೆ ಬೆಳಗ್ಗೆ ಖುಷಿಯಾಗಿ ಫ್ರೆಶ್ ಆಗಿ ಎನರ್ಜೆಟಿಕ್ ಆಗಿದೀವಿ ಅಂತ. ಸ್ಪೆಷಲಿ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಅಲ್ಲಿ ಅನ್ಸ್ಬಿಡುತ್ತೆ ಅಲ್ವಾ, ಫ್ರೆಶ್ ಆಗಿ. ಹೌದು ಮೇಡಮ್. ಫ್ರೆಶ್ ಆಗಿ ಎನರ್ಜಿಕ್ ಆಗಿ ಅನ್ಸಿದೆ ಅಂತ ಅನ್ಬಿಟ್ಟು. ಹಾಗಾದ್ರೆ ನಿದ್ದೆ ಮಾಡಿ ಎದ್ದೊಳ್ತೀವಿ, ಫ್ರೆಶ್ ಅನ್ಸುತ್ತೆ. ನಿದ್ದೆನ ಪ್ರಾಣಾಯಾಮ ಅಂತ ಅನ್ಬೋದಾ? ಹೌದು, ಶವಾಸನ. ಅದು ಅನ್ಕಾನ್ಶಿಯಸ್ ಪ್ರಾಣಾಯಾಮ. ನಾವು ಅರಿವೇ ಇಲ್ದಿರ, ನಮಗೆ ಅರಿವಿಲ್ದಿರ ಅಂದ್ರೆ ನಮ್ ಕಾನ್ಶಿಯಸ್ ಮೈಂಡ್ಗೆ ಗೊತ್ತಾಗ್ದಿರಂಗೆ ಪ್ರಾಣಶಕ್ತಿನ ತಗೊಳ್ತಾ ಇರ್ತೀವಿ ನಿದ್ದೆಯಲ್ಲಿ. ಚೆನ್ನಾಗಿ ಒಳ್ಳೆ ನಿದ್ದೆ ಆದ್ರೆ ಬೆಳಗ್ಗೆ ಫ್ರೆಶ್ ಆಗಿರ್ತೀವಿ, ಎನರ್ಜೆಟಿಕ್ ಆಗಿರ್ತೀವಿ, ತುಂಬಾ ಎನರ್ಜಿ ಇರುತ್ತೆ. ಚೆನ್ನಾಗಿ ನಿದ್ದೆ, ಡೀಪ್ ಸ್ಲೀಪ್ ಆಗಿಲ್ಲ, ಆಳವಾದ ನಿದ್ದೆ ಮಾಡಿಲ್ಲ ಅಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಡಲ್ ಆಗಿರುತ್ತೆ, ಮೂಡು ಡಲ್ ಆಗಿರುತ್ತೆ, ಬಾಡಿನೂ ಡಲ್ ಆಗಿರುತ್ತೆ, ಏನು ಕೆಲಸ ಮಾಡಕ್ಕೂ ಎನರ್ಜಿ ಇರೋದಿಲ್ಲ ನಮ್ಗೆ. ನಿದ್ದೆ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಮೇಡಮ್? ನಿದ್ದೆ ಬರ್ಬೇಕು ಅದ್ನೇ ಹೇಳ್ತೀನಿ ಇವಾಗ ಮುಂದಕ್ಕೆ, ಅದ್ರ ಬಗ್ಗೆನೆ ಮಾತಾಡ್ತಾ ಇದೀವಿ. ಚೆನ್ನಾಗಿ ನಿದ್ದೆ ಬರ್ಬೇಕು ಅಂದ್ರೆ ಏನ್ ಮಾಡೋದು ಅಂತ. ಆಮೇಲೆ ನಿದ್ದೆನಲ್ಲಿ ಒಂದ್ ಎಕ್ಸಾಂಪಲ್ ಹೇಳ್ತೀನಿ. ನಿದ್ದೆ ಮಾಡಿದಾಗ ಯಾರಾದ್ರೂ ಕೂಗಿದ್ರೆ ನಮಗ್ ಕೇಳಿಸುತ್ತಾ ತಕ್ಷಣಕ್ಕೆ? ಇಲ್ಲ, ಕೇಳಿಸಲ್ಲ. ಕೇಳಿಸೋದು ಕಿವಿಯಿಂದ. ಪಂಚೇಂದ್ರಿಯಗಳಲ್ಲಿ ಅದು ಒಂದು 5 ಸೆನ್ಸ್ ಆರ್ಗನ್ಸ್ ಅಲ್ಲಿ ಕಿವಿನೂ ಒಂದು ಅಲ್ವಾ? ಸೊ ನಿದ್ದೆ ಮಾಡ್ತಿದ್ದಾಗ ಯಾರಾದ್ರೂ ಕೂಗಿದ್ರೆ ಕೇಳಿಸಲ್ಲ, ಕಣ್ಣು ಮುಚ್ಚಿರ್ತೀವಿ. ಕೇಳಿಸಲ್ಲ. ಗಾಢ ನಿದ್ರೆನೆ ಕೇಳಿಸೋದು. ಸ್ವಲ್ಪ ನಿದ್ರೆ ಇದ್ರೆ ಖಂಡಿತ ಕೇಳಿಸಲ್ಲ. ಹೌದು. ಗಾಢ ನಿದ್ರೆಯಲ್ಲೇ ನಾವು ಯಾರಾದ್ರೂ ಕೂಗಿದ್ರೆ ಕೇಳಿಸಲ್ಲ, ತಟ್ಟಿ ಎಬ್ಬಿಸ್ಬೇಕಾಗುತ್ತೆ. ಗಾಢ ನಿದ್ರೆಯಲ್ಲಿದ್ರೆ ಯಾರಾದ್ರೂ ಮುಟ್ಟಿ ತಟ್ಟಿ, ಅದು ಸ್ಪೆಷಲಿ ಮಕ್ಕಳು ನೋಡಿರ್ತಿರಲ್ಲ, ಎಷ್ಟೊಂದ್ ಎಬ್ಬಿಸ್ಬೇಕಾಗುತ್ತೆ, ಎಷ್ಟೊಂದ್ ತಟ್ಟಿ ಮುಟ್ಟಿ ಎಬ್ಬಿಸ್ಬೇಕು. ಮುಟ್ಟಿದ್ರು ಅವ್ರಿಗೆ ಏನು ಗೊತ್ತಾಗೋದಿಲ್ಲ ಅಲ್ವಾ? ಅದು ಚರ್ಮ, ನಮ್ಮ ಪಂಚೇಂದ್ರಿಯದಲ್ಲಿ ಟಚ್ ಒಂದು ಅಲ್ವಾ? ಚರ್ಮ, ಸ್ಕಿನ್. 5 ಸೆನ್ಸ್ ಆರ್ಗನ್ಸ್ ಅಲ್ಲಿ ಕಣ್ಣು, ಮೂಗು. ಮನೆಯಲ್ಲಿ ಒಳ್ಳೆ ಅಡ್ಗೆ ಮಾಡ್ತಿದ್ರು, ಅವ್ರಿಗೆ ಇಷ್ಟವಾಗಿರೋ ಅಡ್ಗೆ ಮಾಡ್ತಿದ್ರು, ಮಧ್ಯಾಹ್ನದ ಹೊತ್ತು ಏನಾದ್ರು ಗಾಢವಾಗಿ ನಿದ್ದೆ ಮಾಡ್ಬಿಟ್ರೆ ಅದೇನ್ ಸ್ಮೆಲ್ಲು ಗೊತ್ತಾಗೋದಿಲ್ಲ. ನಮ್ಗೆ ಇಷ್ಟವಾದ ಸ್ವೀಟ್, ಇಷ್ಟವಾದ ಅಡ್ಗೆ ಮಾಡ್ತಿದ್ದಾರೆ ಅಂತ ಫುಡ್ ಲವರ್ಸ್ಗೆ ಗೊತ್ತು. ಫುಡ್ ಲವರ್ಸ್ ಅಂದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅಲ್ವಾ? ಗಾಢವಾಗಿ ನಿದ್ದೆ ಮಾಡಿ ಎದ್ರೆ ಮಧ್ಯಾಹ್ನ ಅಡ್ಗೆ ಮಾಡ್ತಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಸ್ಮೆಲ್ಲು, ನಿದ್ದೆ ಮಾಡ್ತಿರೋರ್ಗೆ. ಹಾಗೆ ನಾವು ನಿದ್ದೆ ಮಾಡ್ಬೇಕಾದ್ರೆ ನಾವು ಪಂಚೇಂದ್ರಿಯಗಳಿಂದ ವಿತ್ಡ್ರಾ ಮಾಡ್ಕೊಂಡಿರ್ತೀವಿ. ಅಂದ್ರೆ ನಮ್ ಶಕ್ತಿ ಪಂಚೇಂದ್ರಿಯಗಳಿಂದ ವಿತ್ಡ್ರಾ ಆಗಿರುತ್ತೆ, ಹಿಮ್ಮೆಟ್ಟಿರುತ್ತೆ ನಮ್ಮ ಪ್ರಾಣಶಕ್ತಿ.
ಅಂದ್ರೆ ಇಲ್ಲೇನಾಯ್ತು, ನಿದ್ದೆ ಮಾಡಿದಾಗ ನಮ್ಗೆ ಗೊತ್ತಿಲ್ದಿರಂಗೆ ಪ್ರಾಣಶಕ್ತಿ ಕಂಟ್ರೋಲ್ ಆಗಿದೆ ಅಂತ ಹೇಳ್ಬೋದು. ಪ್ರಾಣಾಯಾಮ ಅಂತಂದ್ರೆ ಪ್ರಾಣಶಕ್ತಿ ಜಾಸ್ತಿ ಮಾಡ್ಕೊಳ್ಳೋದು, ಇನ್ನೊಂದು ನಮ್ಮ ಪ್ರಾಣಶಕ್ತಿ ಕಂಟ್ರೋಲ್ ಮಾಡ್ಕೊಳ್ಳೋದು. ನಮ್ ಪ್ರಾಣಶಕ್ತಿ ಜಾಸ್ತಿ ಆದ್ರೆ ಜೀವನ ಸಲೀಸಾಗಿ ನಡೆಯುತ್ತೆ. ಪ್ರಾಣಶಕ್ತಿ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ನಾವು ದೇಹದಲ್ಲಿ ಎಲ್ಲಿ ಅನಾರೋಗ್ಯ ಆಗಿದೆಯೋ ನಮಗ್ ಗೊತ್ತಿಲ್ದಿರನೆ ಅದು ಸರಿ ಹೋಗ್ತಾ ಬರುತ್ತೆ. ಅದು ಪ್ರಾಣಾಯಾಮ ಅಂತಂದ್ರೆ. ಹಾಗೆ ಪ್ರಾಣಶಕ್ತಿ ಜಾಸ್ತಿ ಆದ್ರೆ ನಮಗ್ ಬರೋ ಕಷ್ಟಕರವಾದ ಸನ್ನಿವೇಶಗಳು ಸಹ ಸುಲಭವಾಗಿ ಆಗ್ಬಿಡುತ್ತೆ ನಮ್ಗೆ. ಪ್ರಾಣಶಕ್ತಿ ಜಾಸ್ತಿ ಆದ್ರೆ ನಮ್ ಯಾವಾಗ್ಲೂ ಕಾಮ್ ಫೀಲ್ ಆಗ್ತೀವಿ, ಸ್ಟ್ರೆಸ್ ಕಡಿಮೆ ಆಗ್ಬಿಡುತ್ತೆ, ಅಂದ್ರೆ ಮನಸ್ಸಿನ ಆರೋಗ್ಯ ಚೆನ್ನಾಗಾಗುತ್ತೆ ಅಂತ ಅರ್ಥ ಅಲ್ವಾ. ಪ್ರಾಣಶಕ್ತಿ ಜಾಸ್ತಿ ಆದ್ರೆ ನಮ್ ಮನಸ್ಸು ಚೆನ್ನಾಗಾಗುತ್ತೆ, ಎಂತ ಟಫ್ ಸಿಚುವೇಶನ್ ಆದ್ರೂ ಫೇಸ್ ಮಾಡೋದಿಕ್ಕೆ ನಮ್ ಕೈಯಲ್ಲಿ ಆಗುತ್ತೆ ಅಂತ. ಅದು ನಮ್ ಕಷ್ಟಗಳನ್ನೆಲ್ಲ ಒಂದು ಮ್ಯಾಗ್ನೆಟ್ ತರ ರಿಪೆಲ್ ಮಾಡ್ಬಿಡುತ್ತೆ. ಮ್ಯಾಗ್ನೆಟ್ ನೋಡಿದಿರಲ್ವಾ, ಮ್ಯಾಗ್ನೆಟ್ ಯಾವ ತರ ಇನ್ನೊಂದ್ ಮ್ಯಾಗ್ನೆಟ್ ಪಕ್ಕದಲ್ಲಿ ಇಟ್ರೆ ಅದನ್ನ ರಿಪೆಲ್ ಮಾಡುತ್ತಲ್ವಾ, ಆ ತರ ನಮ್ ಕಷ್ಟಗಳನ್ನ ರಿಪೆಲ್ ಮಾಡ್ಬಿಡುತ್ತೆ. ಮ್ಯಾಗ್ನೆಟ್ ಸುತ್ತ ಒಂದ್ ಎನರ್ಜಿ ಫೀಲ್ಡ್ ಇರುತ್ತೆ, ಗೊತ್ತಾ, ನೋಡಿದೀರಾ? ನೋಡಿದ್ದೆ ಮೇಡಮ್, ಅಯಸ್ಕಾಂತ ತರ ಅಯಸ್ಕಾಂತ ಸುತ್ತ ಅದು ಕಣ್ಣು ಕಾಣಿಸುತ್ತಾ ಆ ಎನರ್ಜಿ ಫೀಲ್ಡ್? ಕಾಣಿಸಲ್ಲ. ಇಲ್ಲ ಕಾಣಿಸಲ್ಲ. ಥ್ಯಾಂಕ್ಸ್. ಮತ್ತೆ ಹೇಗ್ ಗೊತ್ತಾಗುತ್ತೆ ಅಂದ್ರೆ, ಒಂದೇ ಒಂದ್ ಮ್ಯಾಗ್ನೆಟ್ ಇದೆ ನಿಮ್ ಕೈಯಲ್ಲಿ ಅಂತ ಅನ್ಕೊಳ್ಳಿ, ಇಲ್ಲ ನಿಮ್ ಕಣ್ ಮುಂದೆ ಒಂದೇ ಒಂದ್ ಮ್ಯಾಗ್ನೆಟ್ ಇದೆ, ಅದ್ರ ಸುತ್ತ ಒಂದ್ ಎನರ್ಜಿ ಇದೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಅದರಿಂದಾನೇ ಅದು ಅಟ್ರಾಕ್ಟ್ ಆಗೋದು, ಇಲ್ಲ ಅಂದ್ರೆ ರಿಪೆಲ್ ಆಗೋದು, ಅಲ್ವಾ? ಆದ್ರೆ ಅದು ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗಾದ್ರೆ ಹೆಂಗ್ ಗೊತ್ತಾಗುತ್ತೆ? ನಮಗೆ ಸ್ಮೆಲ್ ಗೊತ್ತಾಗುತ್ತಾ? ಸ್ಮೆಲ್ ಅಲ್ಲಿ ಗೊತ್ತಾಗುತ್ತಾ? ಇಲ್ಲ, ಅದು ಕಬ್ಬಣ ಏನಾದ್ರು ಅದು ಆಕರ್ಷಣೆ ಮಾಡ್ಕೊಂಡ್ರೆ ಮಾತ್ರ ಗೊತ್ತಾಗುತ್ತೆ. ಮಾಡ್ಕೊಂಡಾಗ ಮಾತ್ರ ಗೊತ್ತಾಗುತ್ತೆ ಅಲ್ವಾ. ನಮ್ ಪಂಚೇಂದ್ರಿಯಗಳಿಗೆ ಯಾವ್ದಕ್ಕೂ ಗೊತ್ತಾಗೋದಿಲ್ಲ ಮ್ಯಾಗ್ನೆಟ್ ಸುತ್ತ ಒಂದ್ ಎನರ್ಜಿ ಇದೆ ಅಂತ ಅನ್ಬಿಟ್ಟು, ಅಲ್ವಾ? ಅಂದ್ರೆ ಏನರ್ಥ? ಪ್ರಪಂಚದಲ್ಲಿರೋದು ನಮ್ ಪಂಚೇಂದ್ರಿಯಗಳಿಗೆ ಗೊತ್ತಾಗ್ದಿರೋ ಅಂತದ್ದು ಬೇರೆ ಬೇರೆ ಇರ್ತವೆ ಪ್ರಪಂಚದಲ್ಲಿ. ಇದೊಂದು ಮ್ಯಾಗ್ನೆಟ್ ಸೈಂಟಿಸ್ಟ್ ಇಲ್ಲ ಅದು ಕಂಡು ಹಿಡಿದಿದ್ದಾರೆ, ಅದಕ್ಕೋಸ್ಕರ ಗೊತ್ತಾಗ್ತಿದೆ ನಮ್ ಪಂಚೇಂದ್ರಿಯಗಳಲ್ಲಿ ಸೆನ್ಸ್ ಆಗಿಲ್ಲ ಅಂತಂದ್ರೂ ಒಂದ್ ಎನರ್ಜಿ ಇದೆ ಅಂತ ಅನ್ಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡಿ ಕಂಡು ಹಿಡಿದಿದ್ದಾರೆ. ಆದ್ರೆ ಎಷ್ಟೊಂದ್ ಇರುತ್ತೆ ನಮ್ ಪಂಚೇಂದ್ರಿಯಗಳಲ್ಲಿ ಗೊತ್ತಾಗ್ದಿರೋ ಅಂತದ್ದು. ಒಬ್ಬ ಹುಟ್ಟು ಕುರುಡನ್ಗೆ ಒಂದು ಎಲೆ ತೋರ್ಸ್ಬಿಟ್ಟು, ಒಂದ್ ಎಲೆ ಕೈ ಕೊಟ್ಬಿಟ್ಟು ಗ್ರೀನ್ ಕಲರ್, ಹಸಿರು ಕಲರ್ ಎಲೆ ಇದೆ ಇದು ಅಂತ ಹೇಳಿದ್ರೆ ಅವನಿಗೆ ಹಸಿರು ಕಲರಿನ ಅನುಭವ ಆಗುತ್ತಾ? ಯಾವ ರೀತಿ ಅನುಭವ ಮಾಡ್ಸಕ್ ಆಗುತ್ತೆ? ಮುಟ್ಟಿ ನೋಡ್ಬೋದು ಅದ್ರ ಶೇಪ್ ಏನಿದೆ, ಅದು ಯಾವ ತರ ಇದೆ ಎಲೆ ಅಂತ ಅನ್ಬಿಟ್ಟು. ಆದ್ರೆ ಅವನು ಅದನ್ನ ಕಲರ್ ಗೊತ್ತಾಗೋದಿಲ್ಲ. ಹುಟ್ಟು ಕುರುಡ ಅವ್ನ್ ಗ್ರೀನ್ ಕಲರ್ ಅಂದ್ರೆ ಏನು ಅಂತಾನೆ ಗೊತ್ತಿರೋದಿಲ್ಲ ಕುರುಡನ್ಗೆ. ಯಾವುದೇ ಇಂದ್ರಿಯದಿಂದ ಕಲರ್ ಗೊತ್ತಾಗೋದಿಲ್ಲ ನಮ್ಗೆ, ಅಲ್ವಾ? ನಾವ್ ಎಕ್ಸ್ಪ್ಲೇನ್ ಮಾಡಿದ್ರು ಕಲರ್ ಗೊತ್ತಾಗೋದಿಲ್ಲ, ಅಲ್ವಾ? ಸೊ ಈ ಪ್ರಕೃತಿಯಲ್ಲಿ ಇಲ್ಲ ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತುವನ್ನು ಬೇರೆ ಬೇರೆ ರೀತಿಯಲ್ಲಿ ಪ್ರಕಟವಾಗ್ತಾ ಇರುತ್ತೆ, ಮ್ಯಾನಿಫೆಸ್ಟ್ ಆಗ್ತಾ ಇರುತ್ತೆ, ಅಪಿಯರ್ ಆಗ್ತಾ ಇರುತ್ತೆ. ಆದ್ರೆ ನಮ್ ಪಂಚೇಂದ್ರಿಯಗಳು ಕೆಲವೊಂದು ರೀತಿನಲ್ಲಿ ಮಾತ್ರ ಅದನ್ನ ನಾವು ಸೆನ್ಸ್ ಮಾಡಕ್ಕೆ ಸಾಧ್ಯ. ಇನ್ನ ಬೇರೆ ಬೇರೆ ಎನರ್ಜೀಸ್ ಇರುತ್ತಲ್ವಾ, ಅದನ್ನ ನಾವು ಸೆನ್ಸ್ ಮಾಡೋದಿಕ್ ಆಗೋದಿಲ್ಲ. ಅರ್ಥ ಆಯ್ತಾ? ಬೇರೆ ಬೇರೆ ಎನರ್ಜೀಸ್ ನ ಸೆನ್ಸ್ ಮಾಡೋದಕ್ಕೆ ಕೆಪಾಸಿಟಿನ ಅದನ್ನ ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ತೀವಿ, ಇಲ್ಲ ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್, ಇಲ್ಲ ಒಂದೊಂದ್ಸತಿ ಗಟ್ ಫೀಲಿಂಗ್ ಅಂತಾನು ಹೇಳ್ತೀವಿ. ಈ ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಇಲ್ಲ ಸಿಕ್ಸ್ತ್ ಸೆನ್ಸ್ ಇಲ್ಲ ಈ ಗಟ್ ಫೀಲಿಂಗ್ ನ ನಾವು ಪ್ರಾಣಾಯಾಮ ಮಾಡೋದ್ರಿಂದ, ನಮ್ಮ ಪ್ರಾಣಶಕ್ತಿ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಇನ್ಕ್ರೀಸ್ ಮಾಡ್ಕೋಬಹುದು. ಗಟ್ ಫೀಲಿಂಗ್ ಅಂತಂದ್ರೆ ಏನು? ಹೆಲ್ತ್ ಇಂಪ್ರೂವ್ ಆಗೋದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಇಲ್ಲಿ ಗಟ್ ಫೀಲಿಂಗ್ ಅಂತ ಅಂದ್ರೆ ನಮ್ಗೆ ಮನಸ್ಸಿಗೆ ಅನ್ಸೋದು, ಯಾವ್ದು ಡಿಸಿಷನ್ ತಗೊಂಡ್ರೆ ಕರೆಕ್ಟು, ಯಾವ್ದು ತಪ್ಪು, ಯಾವ್ದು ಸರಿ, ಯಾವ್ದು ನಮಗೆ ಸೂಟ್ ಆಗುತ್ತೆ ಅಂತ. ಇವಾಗ ಒಂದು ಸೈಟ್ ಎಕ್ಸಾಂಪಲ್, ಒಂದ್ ಸೈಟ್ ತಗೊಳಕ್ ಹೋಗ್ತೀರಾ, ಒಂದ್ ಕೊಂಡ್ಕೊಳಕ್ ಹೋಗ್ತೀರಾ, 2 ಕಡೆ ನೋಡಿರ್ತೀರಾ, ಯಾವ್ದನ್ ಕೊಂಡ್ಕೊಂಡ್ರೆ ನಮಗೆ ಬೆಸ್ಟ್, ನಮ್ಮ ಜೀವನಕ್ಕೆ ಒಳ್ಳೇದಾಗುತ್ತೆ ಅಂತ ಅನ್ಬಿಟ್ಟು ಯೋಚನೆ ಮಾಡ್ತೀರಾ. ಇಲ್ಲ ಒಂದು ಸ್ಟೂಡೆಂಟ್ ಒಂದು ಕೆರಿಯರ್ ಆಪ್ಷನ್ ಚೂಸ್ ಮಾಡ್ಬೇಕು ಅಂತಂದ್ರೆ, ಮೆಡಿಸನ್ ಇಂಜಿನಿಯರಿಂಗ್, ಇಲ್ಲ ಇಂಜಿನಿಯರಿಂಗ್ ಅಲ್ಲಿ ಯಾವ ಸ್ಟ್ರೀಮ್ ತಗೋಬೇಕು ಅಂತ ಸೆಲೆಕ್ಟ್ ಮಾಡ್ಬೇಕು ಅಂತಂದ್ರೆ ಅವರಿಗೆ ಒಂದು ಕನ್ಫ್ಯೂಷನ್ ಇದ್ರೆ
ಅವಾಗ ಒಂದು ಡಿಸೈಡ್ ಮಾಡ್ತಾರಲ್ಲ, ಒಂದು ಆಪ್ಷನ್, ಯಾವ್ದಾದ್ರು ಒಂದು ಆಪ್ಷನ್ ತಗೊಳ್ಳೋಣ ಅಂತ ಅನ್ಬಿಟ್ಟು, ಅದು ಆ ಡಿಸಿಷನ್ ಬರೋದು ಒಂದು ಗಟ್ ಫೀಲಿಂಗ್ ಇಂದ. ಆ ಯೋಚನೆ, ಏನಂತಾರೆ ಅದು, ಆ ಥಾಟ್ ಬರುತ್ತಲ್ವಾ, ಇದಾದ್ರೆ ಸರಿ ಹೋಗ್ಬೋದು ನಮ್ಗೆ ಅಂತ. ಅದಕ್ಕೆ ಗಟ್ ಫೀಲಿಂಗ್ ಗೆ ರೀಸನ್ ಏನ್ ಬೇಕಾಗಿಲ್ಲ, ಸುಮ್ನೆ ಅನ್ಸುತ್ತಷ್ಟೇ ನಮ್ಗೆ ಇದು ಮಾಡಿದ್ರೆ ಸರಿ ಅನ್ಸುತ್ತೇನೋ ಅಂತ ಅನ್ಬಿಟ್ಟು. ಅದು ಗಟ್ ಫೀಲಿಂಗ್ ಅಂತಂದ್ರೆ. ಪ್ರಾಣಶಕ್ತಿ ಜಾಸ್ತಿ ಆಗೋದ್ರಿಂದ ನಮ್ ಗಟ್ ಫೀಲಿಂಗು ಯಾವಾಗ್ಲೂನು ನಂಬರ್ ಆಫ್ ಟೈಮ್ಸ್ ನಮ್ಗೆ ಕರೆಕ್ಟ್ ಡಿಸಿಷನ್ ಮಾಡ್ಕೊಳ್ಳೋ ಅಂತ ಶಕ್ತಿ ಅದಕ್ಕೆ ಬರುತ್ತೆ, ನಮ್ ಗಟ್ ಫೀಲಿಂಗ್ಗೆ. ಆತರ ಪ್ರಾಣಶಕ್ತಿಯಲ್ಲಿ ಆತರ ಅಷ್ಟೊಂದು ಏನೋ ಇಂಪಾರ್ಟೆನ್ಸ್ ಇದೆ ಲೈಫಲ್ಲಿ. ಲೈಫ್ ಇಂಪ್ರೂವ್ ಆಗೋದಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಪ್ರಾಣಶಕ್ತಿ. ಸೊ ಪ್ರಾಣಶಕ್ತಿನ ಜಾಸ್ತಿ ಮಾಡ್ಕೊಳ್ಳೋದಿಕ್ಕೆ ಪ್ರಾಣಾಯಾಮ ಅಂದ್ರೆ ಉಸಿರಾಟದ ಕ್ರಿಯೆ ಮಾಡ್ತೀವಿ. ಅದಕ್ಕಿಂತ ಹೆಚ್ಚು ಶಕ್ತಿವಂತ ಅಂತಂದ್ರೆ ಸುದರ್ಶನ್ ಕ್ರಿಯೆ ಅಂತ ಅನ್ಬಿಟ್ಟು. ಸುದರ್ಶನ್ ಕ್ರಿಯೆ ಅಂತ ಕೇಳಿದ್ದೀರಾ ಯಾರಾದ್ರೂ? ಎಸ್ ಮೇಡಮ್, ಕೇಳಿದ್ದೀವಿ, ಮಾಡಿದ್ದೀವಿ. ಮಾಡಿದ್ದೀರಾ? ಹೇಳಿದೀವಿ. ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಸುದರ್ಶನ್ ಕ್ರಿಯೆನ? ಹಾ ಮೇಡಮ್. ಅದ್ರ ಲಾಭ ಪಡ್ಕೊಂಡಿರೋರು ಯಾರು ಪ್ರಾಕ್ಟೀಸ್ ನ ಬಿಡೋದಿಲ್ಲ ಅಲ್ವಾ? ಸೋಹಂ. ಸೋಹಂ ಅಂತ ಬರುತ್ತೆ ಅದರಲ್ಲಿ. ಒಂದು ನಿಮಿಷ ರೂಪ, ಸಾರಿ ಇಂಟ್ರಪ್ಟ್ ಮಾಡಿದ್ದಕ್ಕೆ. ನಮಸ್ತೆ ಎಲ್ಲರಿಗೂ, ನನ್ನ ಹೆಸರು ಅಪರ್ಣ ಅಂತ. ನಾವು ಸುದರ್ಶನ ಕ್ರಿಯೆ ಬಗ್ಗೆ ತಿಳ್ಕೊಳಕ್ಕೂ ಮುಂಚೆ ರೂಪ ಅವರು ತುಂಬಾ ಚೆನ್ನಾಗಿ ಪ್ರಾಣಾಯಾಮ ಅಂತಂದ್ರೆ ಏನು, ಪ್ರಾಣಶಕ್ತಿ ಅಂತಂದ್ರೆ ಏನು, ಪ್ರಾಣಶಕ್ತಿ ಹೆಚ್ಚು ಮಾಡ್ಕೊಳ್ಳೋದ್ರಿಂದ ಏನೇನಾಗುತ್ತೆ ಅಂತೆಲ್ಲ ಚೆನ್ನಾಗಿ ಹೇಳಿದ್ರು ಅಲ್ವಾ. ಸೊ ನಾವು ಸ್ವಲ್ಪ ಉಸಿರಾಟದ ಬಗ್ಗೆ ಮಾತಾಡೋಣ ಅಂತೆ. ಈಗ ನಮ್ಗೆಲ್ಲರಿಗೂ ಸಹಜವಾಗಿ ಒತ್ತಡ ಯಾಕಾಗುತ್ತೆ? ಏನಾದ್ರೂ ಟೆನ್ಷನ್ ಇದ್ದಾಗ, ಟೆನ್ಷನ್ ತಗೊಂಡಾಗ, ಟೆನ್ಷನ್ ಮಾಡ್ಕೊಳ್ತೀವಲ್ಲ ಅದಕ್ಕೆ. ಅದೇ ಕೇಳ್ತಾ ಇರೋದು ನಾನು, ಟೆನ್ಷನ್ ಯಾಕಾಗುತ್ತೆ ಅಂತ. ಈಗ ಮನೆ ಮನೆಯ ಪರಿಸ್ಥಿತಿ, ರಕ್ತದ ಏರಿಳಿತ ಅದು ಎಲ್ಲ ಕಡೆ ಸರ್ಕ್ಯುಲೇಷನ್ ಆಗದೆ ಇರೋದಕ್ಕೆ, ಬ್ಲಡ್ ಸರ್ಕ್ಯುಲೇಷನ್. ದೈಹಿಕವಾಗಿ ನಾನು ಕೇಳ್ತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವ್ ಅನ್ಕೊಂಡಿರೋ ಕೆಲಸ ಆ ಟೈಮಿಂಗ್ ಮಾಡಕ್ಕಾಗಿಲ್ಲ ಅಂದ್ರೆ ಏನಾಗುತ್ತೆ, ನಮಗೆ ಸ್ಟ್ರೆಸ್ ಆಗುತ್ತೆ. ಮನೆ ಕೆಲ್ಸದವ್ರು ಬಂದಿಲ್ಲ ಅಂದ್ರೆ ಟೆನ್ಷನ್ ಆಗುತ್ತೆ. ಹಾಗೆ ಎಸ್ ಮೇಡಮ್, ಯುವರ್ ಎಕ್ಸಾಕ್ಟ್ಲಿ ಕರೆಕ್ಟ್. ಮನೆ ಕೆಲಸದವ್ರು ಬರ್ಲಿಲ್ಲ ಅಂದ್ರೆ ಟೆನ್ಷನ್ ಆಗುತ್ತೆ. ಇನ್ ಟೈಮ್ ಆಫೀಸ್ ಅಂದ್ರೆ ಟೆನ್ಷನ್ ಆಗುತ್ತೆ. ಇನ್ ಟೈಮ್ ಅಡಿಗೆ ಮಾಡಕ್ಕಾಗಿಲ್ಲ ಅಂದ್ರೆ ಟೆನ್ಷನ್ ಆಗುತ್ತೆ. ಮಕ್ಳು ಮನೆಗ್ ಬಂದಿಲ್ಲ ಅಂದ್ರೆ ಟೆನ್ಷನ್ ಆಗುತ್ತೆ. ಲೈಫ್ ನಮ್ಮ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಹೋಗದಿದ್ರು ಟೆನ್ಷನ್ ಆಗುತ್ತೆ ಅಲ್ವಾ? ಎಷ್ಟು ಈಗ ಮೊದ್ಲೆಲ್ಲ ಅನ್ಕೋತಾ ಇದ್ವಿ ಟೆನ್ಷನ್ ಯಾರಿಗೋ ಆಗ್ತಾ ಇರುತ್ತೆ, ಸ್ಟ್ರೆಸ್ ಯಾರಿಗೋ ಇತ್ತು ಅಂತ. ಬಟ್ ಇವಾಗಿನ ಕಾಲದಲ್ಲಿ ಹಾಗಿಲ್ವೇ ಇಲ್ಲ ಅಲ್ಲ. ಎಲ್ಲಾ ಪ್ರಾಸ್ಪೆಕ್ಟ್ ಆಫ್ ಲೈಫ್ ಅಲ್ಲೂ ಹೌಸ್ ವೈಫ್, ಹೋಮ್ ಮೇಕರ್ಸ್ ಇಂದ ಹಿಡಿದು ಒಂದು ದೊಡ್ಡ ಕಂಪನಿ ಸಿಇಒ ತನಕನೂ ಏನಾಗಿದೆ, ಒಂದು ಶಾಲೆಯಲ್ಲಿ ಓದೋ 1ನೇ ಕ್ಲಾಸ್ ಮಗುವಿಂದ ಹಿಡಿದು ಇಂಜಿನಿಯರಿಂಗ್ ಮಾಡುವಂತ 4th ಸೆಮ್ ಅಲ್ಲಿ ಇರುವಂತ ಸ್ಟೂಡೆಂಟಿಗೂ ಏನಿದೆ ಇವಾಗ ಸ್ಟ್ರೆಸ್ ಇದೆ ಅಲ್ವಾ. ಈ ಸ್ಟ್ರೆಸ್ ಆಗಕ್ಕೆ ನೂರಾರು ಕಾರಣಗಳಿರ್ಬೋದು ಅಲ್ಲ. ಬಟ್ ಈ ಸ್ಟ್ರೆಸ್ ನ ನಾವ್ ಹೇಗ್ ಸರಿ ಮಾಡ್ಕೊಬಹುದು? ಈಗ ನಮಗೆ ಈಗ ನಮ್ಗೆ ತುಂಬಾ ಖುಷಿಯಿಂದ ಇದ್ದೀರಾ ಅಂತ ಅನ್ಕೊಳ್ಳಿ. ಇವತ್ ನಿಮ್ಗೇನೋ ತುಂಬಾ ಖುಷಿ ಆಗಿದೆ, ಇವತ್ತು ಇಡೀಗೂ ನೀವು ತುಂಬಾ ಖುಷಿಯಿಂದ ಇದ್ದೀರಾ, ಯಾರೇನೋ ಬೈದಿಲ್ಲ, ನೀವ್ ಅನ್ಕೊಂಡಿರೋ ಕೆಲ್ಸಗಳೆಲ್ಲ ಸೂಪರ್ ಆಗಿದೆ, ಮುಗ್ದಿದೆ. ಸೊ ನಿಮ್ಮ ಉಸಿರಾಟ ನೋಡಿದೀರಾ ಹೇಗಿರುತ್ತೆ ಅಂತ? ನಿಮ್ ಎನರ್ಜಿ ಲೆವೆಲ್ ಅನ್ನು ಗಮನಿಸಿದೀರಾ ಹೇಗಿರುತ್ತೆ ಅಂತ? ಫಾಸ್ಟ್ ಆಗಿರುತ್ತೆ ಉಸಿರಾಟ, ಫಾಸ್ಟ್ ಆಗಿರುತ್ತೆ ಖುಷಿಯಾಗಿದ್ದಾಗ. ಹೌದಾ? ಇಲ್ಲ ಮೇಡಮ್. ಉಸಿರಾಟ ಹೇಗಿರುತ್ತೆ ಅಂದ್ರೆ ದೀರ್ಘವಾಗಿರುತ್ತೆ. ಅಂದ್ರೆ ನಮ್ ದೇಹಕ್ಕೆ, ಲಂಗ್ಸಿಗೆ ಆಕ್ಸಿಜನ್ ಸಪ್ಲೈ ತುಂಬಾ ಚೆನ್ನಾಗ್ ಆಗ್ತಾ ಇರುತ್ತೆ, ದೀರ್ಘವಾದ ಉಸಿರಾಟ ಆಗ್ತಾ ಇರುತ್ತೆ. ಅಲ್ಲಿ ಪ್ರಾಣಶಕ್ತಿ ಏನಾಗಿರುತ್ತೆ, ಹೆಚ್ಚಿರುತ್ತೆ. ನಮ್ ಎನರ್ಜಿ ಲೆವೆಲ್ ಏನಾಗಿರುತ್ತೆ, ಹೈ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಮ್ಮನೆ ಗೌರಿ ಹಬ್ಬನೋ, ಗಣಪತಿ ಹಬ್ಬನೋ, ನವರಾತ್ರಿನೋ ಅಥವಾ ವರಮಹಾಲಕ್ಷ್ಮಿ ದಿವಸ ನೋಡಿ, ಏನು ನಾವು ಬೆಳಗ್ಗೆ 4 ಗಂಟೆಗೆ ಎದ್ದು ಮಡಿ ಉಟ್ಕೊಂಡು ಅಡ್ಗೆ ಮಾಡಿ ದೇವರಿಗೆಲ್ಲ ಶೃಂಗಾರ ಮಾಡಿ, ನಾವು ಸೀರೆ ಉಟ್ಕೊಂಡು ಬಂದಿರೋ ಗೆಸ್ಟ್ನೆಲ್ಲ ಚೆನ್ನಾಗಿ ನಗ್ನಗ್ತಾ ಮಾತಾಡ್ಸ, ಅಷ್ಟು ವೆರೈಟಿ ಫುಡ್ ಮಾಡಿ ಬಡಿಸಿ, ಸಂಜೆ ಪುನಃ ಕುಂಕುಮಕ್ಕೆಲ್ಲ ರೆಡಿ ಆಗಿ, ಸ್ಟಿಲ್ ಎಟ್ ದ ಎಂಡ್ ಆಫ್ ದಿ ಡೇ ನಾವು ಎಷ್ಟು ಹ್ಯಾಪಿಯಾಗಿರ್ತೀವಿ ಅಲ್ವಾ? ಹೌದು ಅಲ್ವಾ? ಹೌದು ಅಲ್ವಾ? ಅವತ್ ಎಂಡ್ ಆಫ್ ದಿ ಡೇ ಸ್ಟಿಲ್ ನಮಗೆ ಏನು ಸುಸ್ತಂತ ಅನ್ಸೋದೇ ಇಲ್ಲ ಅಲ್ವಾ? ಹೌದು. ಎಸ್, ನಮ್ಗೆ ಏನಾಗಿರುತ್ತೆ, ನಮ್ ಎನರ್ಜಿ ಲೆವೆಲ್ ಅಷ್ಟು ಹೈ ಅಲ್ಲಿ ಇರುತ್ತೆ. ಇವತ್ತು ನಿಮಗೇನೋ ತುಂಬಾ ಕೂಡ್ತಿಲ್ಲ ಅನ್ಕೊಳ್ಳಿ, ತುಂಬಾ ಸುಸ್ತಾಗಿದೆ, ಮನೇಲಿ ಯಾರು 1 ಲೋಟ ನೀರ್ ಕೇಳೋದು ಸಿಟ್ಟು ಬರುತ್ತಾ ಇಲ್ವಾ ನಮಗೆ? ಬರುತ್ತೆ ಅಲ್ಲ, ಎದ್ದು ಹೋಗಿ ತಗೊಳಕ್ಕಾಗಲ್ವಾ ಅಂತ ಬೈಕೋತೀವ ಇಲ್ವಾ ನಾವು? ಹೇಳ್ತೀವಿ. ಯಾವಾಗ ಅದು
ನಮ್ಗೆ ಎನರ್ಜಿ ಲೆವೆಲ್ ಕಮ್ಮಿ ಇದ್ದಾಗ, ಪ್ರಾಣ ಶಕ್ತಿ ಕಮ್ಮಿ ಇದ್ದಾಗ. ಸೊ ಈಗ ನೋಡಿ, ನಮ್ಮ ಹತ್ರ ಇರೋದು 24 ಗಂಟೆ, ಹೌದಾ ಅಲ್ವೋ? ಹೌದು. ಈಗ ನಾವು ಸಕ್ಸಸ್ಫುಲ್ ಮೆನ್ ಅಂತ ಅನ್ಕೋತೀವಲ್ಲ, ಯಾರೇ ಇರ್ಬೋದು, ನಮ್ ಪ್ರಧಾನ ಮಂತ್ರಿಗಳಿರ್ಬೋದು, ಅಥವಾ ಟಾಟಾ ಬಿರ್ಲಾ ಇರ್ಬೋದು, ಅಥವಾ ರತನ್ ಟಾಟಾ ಅವ್ರು ಇಲ್ಲ ಇವಾಗ, ಅವ್ರು ಇರ್ಬೋದು, ಅಂಬಾನಿ ಇರ್ಬೋದು, ಯಾರೇ ಇರ್ಬೋದು ಅಲ್ವಾ? ಅವ್ರ ಹತ್ರ ಇದ್ದಿದ್ದು 24 ಗಂಟೆನೆ ಅಲ್ವಾ? ಹಾ, ಬಟ್ ಅವ್ರು ಹೇಗೆ ಅಷ್ಟೆಲ್ಲ ಅಚೀವ್ ಮಾಡಿದ್ರು? ಪ್ಲಾನಿಂಗ್. ಏನ್ ಕಾರಣ? ಅಪೇಕ್ಷೆ ರಹಿತ ಶಿಸ್ತುಬದ್ಧ ಜೀವನ. ಅಪೇಕ್ಷೆ ರಹಿತ, ಓಕೆ. ಹಾ, ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್. ಹಾ, ಓಕೆ. ಆ ಶಿಸ್ತು ರಹಿತ ಜೀವನ ಮಾಡಕ್ ಬೇಕಲ್ಲ, ಅವ್ರ ಗೋಲ್ ರೀಚ್ ಆಗ್ಬೇಕು, ಅವ್ರ ಟಾಸ್ಕ್ ಗಳು ರೀಚ್ ಆಗ್ಬೇಕು. ಸೊ ಅದಕ್ಕೆಲ್ಲ ಏನ್ ರೀಸನ್ಸ್ ಇರ್ಬೋದು? ಅವ್ರ ಎನರ್ಜಿ. ವೆರಿ ಗುಡ್. ಎಸ್ ಮ್ಯಾಮ್, ಎಸ್ ಮ್ಯಾಮ್, ಎಸ್ ಮ್ಯಾಮ್, ವೆರಿ ಗುಡ್. ಎಸ್, ಅವ್ರ ಎನರ್ಜಿ ಲೆವೆಲ್ ಹೈ. ಎನರ್ಜಿ ಲೆವೆಲ್ ಹೈ ಇರಕ್ಕೆ ಅವ್ರ ಏನ್ ಮಾಡಿರ್ಬೋದು? ಮಾರ್ನಿಂಗ್ ವಾಕಿಂಗ್. ಹಾ, ಎಕ್ಸರ್ಸೈಸ್, ಯೋಗಾನು ಮಾಡಿರ್ಬೋದು ಲೈಫ್ ಅಲ್ವಾ? ಸ್ಟೈಲ್ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಹಾ? ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಎಸ್, ಲೈಫ್ ಸ್ಟೈಲ್ ಇರ್ಬೋದು, ಯೋಗ ಮಾಡ್ತಾ ಇರ್ಬೋದು, ಅವ್ರ ಕೆಲ್ಸದಲ್ಲಿ ಅವ್ರು ಫೋಕಸ್ಡ್ ಆಗಿರ್ಬೋದು, ಡೆಟರ್ಮೈನ್ಡ್ ಆಗಿರ್ಬೋದು, ಒಳ್ಳೆ ಕಾನ್ಸಂಟ್ರೇಷನ್ ಇಟ್ಕೊಂಡಿರ್ಬೋದು ಅಲ್ವಾ? ನಮ್ಮ ಹತ್ರ ಇರೋದು ಅಷ್ಟೇ ಟೈಮ್. ಜೊತೆಗೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಎಲ್ಲಾ ಸಕ್ಸಸ್ಫುಲ್ ಪೀಪಲ್ ಏನ್ ಮಾಡ್ತಾರೆ ಅಂತಂದ್ರೆ, ಡೈಲಿ ಅವರು ಪ್ರಾಣಾಯಾಮ, ಧ್ಯಾನ ಮತ್ತೆ ಉಸಿರಾಟದ ಪ್ರಕ್ರಿಯೆಯನ್ನ ಮಾಡ್ತಾರೆ. ಈಗ ನಮ್ಮ ಕೆಲಸ, ನಮ್ಮನ್ನ ದೈನಂದಿನ ಕೆಲಸಗಳು, ಅಥವಾ ನಾವು ಆಫೀಸಲ್ಲಿ ಕೆಲಸ ಮಾಡ್ತಿರ್ಬೋದು, ಅದ್ ಯಾವ್ದನ್ನು ಚೇಂಜ್ ಮಾಡಕ್ಕಾಗಲ್ಲ. ನಮ್ಮ ಮನೆ ವಾತಾವರಣ ನಾವು ಚೇಂಜ್ ಮಾಡಕ್ಕಾಗಲ್ಲ. ನಾವು ಆಫೀಸಲ್ಲಿ ಮಾಡುವಂತ ವಾತಾವರಣ, ಕೆಲಸದ ವಾತಾವರಣ ಏನಿದೆ ಅದನ್ನ ನಾವು ಚೇಂಜ್ ಮಾಡಕ್ಕಾಗಲ್ಲ. ಆದ್ರೆ ನಮ್ ಎನರ್ಜಿ ಲೆವೆಲ್ ಅನ್ನು ನಾವು ಸರಿ ಮಾಡ್ಕೊಬಹುದು ಅಲ್ವಾ? ಖಂಡಿತ ಅಲ್ವಾ? ಖಂಡಿತ. ಹಾ, ಹೇಗೆ ಅಂತಂದ್ರೆ ಅದು ಉಸಿರಾಟದ ಪ್ರಕ್ರಿಯೆಯಿಂದ. ನಮ್ ಗುರುದೇವ್ ಏನ್ ಹೇಳ್ತಾರೆ ಅಂತಂದ್ರೆ, ಈ ಮನಸ್ಸಿರುತ್ತಲ್ಲ, ಮನಸ್ಸನ್ನ ಗಾಳಿಪಟಕ್ಕೆ ಹೋಲಿಸ್ತಾರೆ. ನಾವು ಗಾಳಿಪಟ ಎಲ್ಲರೂ ನೋಡಿದೀವಿ ಅಲ್ಲ, ಸಂಕ್ರಾಂತಿ ಹಬ್ಬದ ದಿವಸ ಗಾಳಿಪಟ ಹಾರಿಸ್ತೀವಿ. ಗಾಳಿಪಟ ಆಕಾಶದಲ್ಲಿ ಎಲ್ ಬೇಕೋ ಅಲ್ಲಿ ಹಾರ್ತಾ ಇರುತ್ತೆ, ಚಂದ ತೇಲಾಡ್ತಾ ಇರುತ್ತೆ. ಬಟ್ ಅದನ್ನ ಕಂಟ್ರೋಲ್ ಮಾಡೋದ್ ಯಾವ್ದು? ದಾರ. ದಾರ. ಹಾ, ಗುರುದೇವ್ ಹೇಳ್ತಾರೆ, ಮನಸ್ಸು ಎಲ್ ಬೇಕೋ ಅಲ್ಲಿ ಹೋಗ್ತಾ ಇರುತ್ತೆ. ಈಗ ನಾನ್ ಮಾತಾಡ್ತಾ ಇದ್ದೀನಿ, ನಿಮ್ನೆಲ್ಲರ ಮನಸ್ಸು ಇಲ್ಲೇ ಇದ್ಯಾ? ಕೇಳ್ತಾನೆ ಇದ್ಯಾ? ಇಲ್ಲ ಅಲ್ಲ, ಎಲ್ಲೆಲ್ಲೋ ಹೋಗ್ತಾ ಇದೆ. ಎಲ್ಲೆಲ್ಲೋ ಹೋಗ್ತಾ ಇದೆ. ಒಂದೊಂದಕ್ಕೆ ಲಿಂಕ್ ಮಾಡ್ಕೊಂಡು ಎಲ್ಲೋ ಸುತ್ತಾ ಇದೆ ಮನ್ಸು ಫುಲ್ ಅಲ್ಲ, ಹೌದು ಹೌದಲ್ಲ? ma'am. ಹಾ, ಎಸ್, ಕರೆಕ್ಟ್. ಬಟ್ ಅದನ್ನ ನಾವು ಹೇಗ್ ಕಂಟ್ರೋಲ್ ಮಾಡ್ಬೋದು ಅಂತಂದ್ರೆ, ಆ ದಾರನ್ ಯಾವ್ದಕ್ ಹೇಳ್ತಾರೆ ಅಂತಂದ್ರೆ ಗುರುದೇವ್, ಉಸಿರಾಟ ಅಂತ ಹೇಳ್ತಾರೆ. ನಮ್ ಉಸಿರಾಟದ ಮೂಲಕ ನಮ್ಮ ಭಾವನೆಗಳಿಗೆ, ನಮ್ಮಲ್ಲಾಗೋ ಎಮೋಷನ್ಸ್ಗೆ, ನಮ್ಮಲ್ಲಾಗೋ ಸ್ಟ್ರೆಸ್, ನಮ್ಮಲ್ಲಾಗೋ ಆಂಗ್ಸೈಟಿ, ನಮ್ಮಲ್ಲಾಗೋ ಹ್ಯಾಪಿನೆಸ್, ಸೊ ಸಂತೋಷ, ಅದ್ ಎಲ್ಲದನ್ನು ನಾವೇನ್ ಮಾಡ್ಬೋದು? ಹಿಡಿತದಲ್ಲಿ ಇಟ್ಕೊಬಹುದು. ನಮ್ಮ ಭಾವನೆಗಳನ್ನ ನಾವು ಹಿಡಿತದಲ್ಲಿ ಇಟ್ಕೊಬಹುದು. ನಮ್ಮ ಭಾವನೆಗಳನ್ನ ನಾವು ಹಿಡಿತದಲ್ಲಿ ಇಟ್ಕೊಂಡಾಗ ಏನಾಗುತ್ತೆ? ನಾವು ಬೇರೆಯವ್ರ ಮೇಲೆ ಇಮಿಡಿಯೇಟ್ ಏನ್ ಮಾಡಲ್ಲ, ರಿಯಾಕ್ಟ್ ಮಾಡಕ್ ಹೋಗಲ್ಲ ಅಲ್ಲ. ಇಲ್ಲ, ನಾವ್ ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಯಾರಿಗಾರು ಉಂಟಲ್ವಾ, ನಡೆದಿದೆ, ಸಾರಿಯಾಗಿ ಬೈದು ಬಿಡ್ತೀವಿ ತುಂಬಾ ಕೋಪದಲ್ಲಿ. ಆಮೇಲೆ ನಮಗ್ ಫೀಲ್ ಆಗುತ್ತೆ, ನಾ ಹಿಂಗ್ ಬೈಬಾರ್ದಿತ್ತು, ಹೀಗ್ ಹೇಳ್ಬೋದಿತ್ತು ಅನ್ಸುತ್ತೆ ಅಲ್ವಾ ನಮಗೆ? ಅನ್ಸುತ್ತೆ ಅಲ್ವಾ? ಸಾರಿ, ಕೇಳಿಸ್ತಿದ್ಯಾ? ಹೌದು ಮೇಡಮ್, ಅನ್ಸುತ್ತೆ. ಅನ್ಸುತ್ತೆ ಮೇಡಮ್. ಅನ್ಸುತ್ತೆ ಅಲ್ವಾ? ಹಾ ಹಾ ಹಾ, ಯಾ, ಕರೆಕ್ಟ್. ಅನ್ಸುತ್ತೆ. ಮತ್ತೆ ನಮ್ಗೆ ಯಾಕೆ ಆತರ ನಕಾರಾತ್ಮಕ ಭಾವನೆಗಳು, ಅಂದ್ರೆ ನೆಗೆಟಿವ್ ಫೀಲಿಂಗ್ಸ್ ಯಾವ್ದ್ಯಾವ್ದು ಬರುತ್ತೆ ನಮಗೆ? ಯಾವ್ಯಾವ ತರ ನೆಗೆಟಿವ್ ಫೀಲಿಂಗ್ಸ್ ಬರುತ್ತೆ? ಎಮೋಷನ್ಸ್ ಲೈಕ್ ಕೋಪ ಇರ್ಬೋದು, ಅದು ಕೋಪ ಬಂದಾಗ ಬೈದು ಬಿಡ್ತೀವಿ ಯಾರನ್ನಾದ್ರೂ. ಇನ್ನು ಯಾವ್ದ್ಯಾವ್ದು ಬರುತ್ತೆ? ಅಳು ಬರುತ್ತೆ. ಅಳು ಬರುತ್ತೆ, ಅಂದ್ರೆ ದುಃಖ ಆದಾಗ ಅಳು ಬರುತ್ತೆ. ಮತ್ತೆ ಕೋಪ, ದುಃಖ, ಮತ್ತೆ ಬರುತ್ತಾ ನಿಮ್ಗೆ ನೆಗೆಟಿವ್ ಎಮೋಷನ್ಸ್, ಫೀಲಿಂಗ್ಸ್? ತುಂಬಾ ಬರುತ್ತೆ. ಹತಾಶೆ. ಹತಾಶೆ, ಡಿಸ್ಪೇರ್, ಹೋಪ್ಲೆಸ್ನೆಸ್, ಫ್ಯೂಚರ್ ಬಗ್ಗೆ ಹೋಪ್ಸೇ ಇಲ್ಲ ಅನ್ನೋ ತರ ಅಲ್ವಾ? ಆಮೇಲೆ ಇನ್ನೇನಾಗುತ್ತೆ? ನಾಳೆದ್ರ ಬಗ್ಗೆ ಚಿಂತೆ ಆದಾಗ ಏನಾಗುತ್ತೆ? ಸ್ಟ್ರೆಸ್, ಮತ್ತೆ ಸ್ಟ್ರೆಸ್, ಆತಂಕ ಆಗುತ್ತೆ, ಟೆನ್ಷನ್ ಆಗುತ್ತೆ ಅಲ್ವಾ? ಹಾಗಾದ್ರೆ ಈ ಕೋಪ, ದುಃಖ ಇದೆಲ್ಲ ಎಲ್ಲಿಂದ ಬರ್ತಾ ಇದೆ? ನಮ್ಮೊಳಗಡೆಯಿಂದಾನೆ. ನಮ್ಮೊಳಗಿಂದನೇ ಬರ್ತದೆ.
ನಮ್ಮೊಳಗಿಂದ ಬರ್ತಾ ಇದೆ. ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ? ಯಾವಾಗ ನಡೆದಿರೋ ಘಟನೆ ಬಗ್ಗೆ ಯೋಚನೆ ಮಾಡಿರ್ತೀವಿ? ಮುಂದಾಗೋ ಘಟನೆ ಬಗ್ಗೆ ಯೋಚನೆ ಮಾಡ್ತೀವ, ಇಲ್ಲ ಹಿಂದೆ ನಡೆದಿರೋ ಬಗ್ಗೆ ಯೋಚನೆ ಮಾಡಿರ್ತೀವಾ? ಎಲ್ಲಾನು ಹೆಚ್ಚು ಹಿಂದೆ ನಡೆದಿರೋದೇ ಹೆಚ್ಚಿಗೆ ನೆನಪಾಗೋದು ಅಲ್ವಾ? ಕೋಪ ಬಂದಾಗ್ಲೂನು ಹಿಂದೆ ಅಯ್ಯೋ ಅವ್ರು ಹಿಂಗ್ ಮಾಡಿದ್ರು, ಅವ್ರು ಹಂಗ್ ಮಾಡಿದ್ರು ಅಂತ ಯೋಚನೆ ಮಾಡ್ತೀವಿ. ಅದಕ್ಕೆ ಕೋಪ ಬರುತ್ತೆ. ನೆಕ್ಸ್ಟ್ ಮತ್ತೆ ದುಃಖ ಆಗೋದು ಅಷ್ಟೇ. ಬೈದಿದ್ರೆ ಆ? ಅವ್ರ ಹಿಂದೆ ಯಾರು ನಮ್ಗೆ ಏನಾದ್ರು ಅರ್ಟ್ ಮಾಡಿದ್ರೆ ಬೈದ್ರೆ ಬೈದ್ ಬಿಟ್ರಲ್ವಾ ಅಂತ ಹೇಳ್ಬಿಟ್ಟು ದುಃಖ ಪಡ್ತೀವಿ. ನೋಡಿದ್ರ? ನಾವು ಬಯಸಿದ ವಸ್ತು ಸಿಗದೆ ಇದ್ರೆ ಅವಾಗೂ ದುಃಖ ಆಗುತ್ತೆ. ಹೌದು, ದುಃಖ ಆಗುತ್ತೆ ಸಿಗದೆ ಇದ್ರೆ. ಸೊ ಹಿಂದೆ ನಡೆದಿರೋದೆ ಅದನ್ನು, ಅಂದ್ರೆ ಸಿಕ್ಕಿಲ್ಲ, ಆಲ್ರೆಡಿ ನಡೆದು ಹೋಗಿದೆ ಆ ಘಟನೆ, ಅದಕ್ಕೆ ಇವಾಗ ದುಃಖ ಪಡ್ತಾ ಇದೀವಿ ಅಲ್ವಾ? ಸೊ ಹಾಗಾದ್ರೆ ಟೆನ್ಷನ್ ಆಗುತ್ತಲ್ವಾ? ನಾಳೆದ್ರ ಬಗ್ಗೆ ಚಿಂತೆ ಮಾಡ್ತೀವಿ. ಮುಂದೆ ಹೆಂಗೋ ಏನೋ, ಆರೋಗ್ಯ ಹಿಂಗೆ ಕೆಟ್ಟ ಹೋದ್ರೆ ಹೆಂಗೋ ಏನೋ, ವಯಸ್ಸಾದ್ಮೇಲೆ ನಮ್ಮನ್ನ ಯಾರು ನೋಡ್ತಾರಪ್ಪ ಅನ್ನೋದು. ಇಲ್ಲ ಅಂದ್ರೆ ಒಂದು ಸ್ಟೂಡೆಂಟ್ಗೆ ಎಕ್ಸಾಮ್ ಬಗ್ಗೆ ಟೆನ್ಷನ್ ಆಗ್ಲಿ, ಇದೆಲ್ಲ ಆಗ್ತಾ ಇರುತ್ತೆ. ನಾಳೆ ಇವತ್ತು ಓದ್ತಾ ಇದ್ದೀನಿ, ನಾಳೆ ನೆನ್ಪಿರುತ್ತೋ ಇಲ್ವೋ ಎಕ್ಸಾಮ್ ಅಲ್ಲಿ ನಾನ್ ಬರೆಯೋದೆಲ್ಲ ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ ಥಿಂಕ್ ಮಾಡ್ತಾರೆ ಅಲ್ವಾ? ಅವಾಗ ಟೆನ್ಷನ್ ಆಗುತ್ತೆ. ಅದು ಅಂದ್ರೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ಕೊಂಡು ಟೆನ್ಷನ್ ಆಗುತ್ತೆ ಅಲ್ವಾ? ನೋಡಿದ್ರಾ? ನಮ್ಗೆ ಯಾವುದೇ ನಕಾರಾತ್ಮಕ ಭಾವನೆ ತಗೊಳ್ಳಿ, ಅದು either ಭೂತಕಾಲದಲ್ಲಿ ಯೋಚನೆ ಮಾಡ್ಕೊಂಡು ಅದು ಬರ್ತಾ ಇರುತ್ತೆ, ಇಲ್ಲ ಅಂದ್ರೆ ಭವಿಷ್ಯ ಕಾಲದ ಬಗ್ಗೆ ಯೋಚನೆ ಮಾಡ್ಕೊಂಡು ಬರ್ತಾ ಇರುತ್ತೆ ನಮ್ಗೆ ಇರೋ ನಕಾರಾತ್ಮಕ ಭಾವನೆಗಳು. ವರ್ತಮಾನ ಕಾಲದಲ್ಲಿ, ಈ ಕ್ಷಣದಲ್ಲಿ, ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಫೋಕಸ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಇರುತ್ತ ನಮ್ಗೆ ಕೋಪ, ದುಃಖ, ಆತಂಕ, ಇದೆಲ್ಲ. ಇವಾಗ ಏನ್ ಮಾಡಿದೆ, ಇವಾಗ ನನ್ ಕೈಯಲ್ಲಿ ಏನ್ ಕೆಲ್ಸ ಇದೆ ಅದನ್ನ ಮಾಡ್ಬೇಕು ಅಷ್ಟೇ, ಅದೇ ನನ್ ಕೆಲ್ಸ ಅಂತ ಹಂಗೆ ಮಾಡ್ತಿದ್ರೆ ನಮ್ಗಿರುತ್ತ ನಕಾರಾತ್ಮಕ ಭಾವನೆಗಳು, ಈ ತರ ನೆಗೆಟಿವ್ ಎಮೋಷನ್ಸ್, ನೆಗೆಟಿವ್ ಫೀಲಿಂಗ್ಸ್ ಎಲ್ಲ ಇರುತ್ತಾ? ಇಲ್ಲ, ಇರಲ್ಲ ಮೇಡಮ್. ಇರಲ್ಲ ಅಲ್ವಾ? ಹತಾಶೆ ಬಂದಾಗ, ಹತಾಶೆ ಅಂತಂದ್ರೆ ಏನು? ಹಿಂದೆ ಹಿಂಗ್ ನಡೆದಿತ್ತು, ಅದಕ್ಕೆ ನಾನು ಕಳ್ಕೊಂಡಿದೀನಿ, ಇವಾಗ ಹೋಪ್ಸ್ ಇಲ್ಲ, ಮುಂದೆನೂ ನನಗ್ ಹೋಪ್ಸ್ ಇಲ್ಲ, ಫ್ಯೂಚರ್ ಅಲ್ಲೂ ನನಗ್ ಹೋಪ್ ಇಲ್ಲ ಅಂದ್ರೆ ಹಿಂದೆ ನಡೆದಿರೋ ಘಟನೆ ಬಗ್ಗೆ ಯೋಚನೆ ಮಾಡ್ಕೊಂಡು ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ಕೊಂಡು ಅಲ್ಲೂ ಹಿಂಗೆ ನಡಿಬೋದು ಅಂತ ಅನ್ಕೊಂತೀವಿ. ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರೋದೇ ಇಲ್ಲ ನಮ್ಮ ಮೈಂಡ್. ಅದು ನಮ್ಮ ಮನಸ್ಸಿನ ಒಂದು ಪ್ರವೃತ್ತಿ. ಯಾವಾಗ್ಲೂ ಭೂತಕಾಲದಲ್ಲಿ ಇಲ್ಲ ಭವಿಷ್ಯ ಕಾಲದಲ್ಲೇ ಇರುತ್ತೆ ನಮ್ಮ ಮನಸ್ಸು, ಅದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಇರುತ್ತೆ. ವರ್ತಮಾನ ಕಾಲ ಅಂದ್ರೆ ಏನು? ಬರೀ ಒಂದು ಕ್ಷಣ ಅಷ್ಟೇ. ಆ ಕ್ಷಣದಲ್ಲಿ ಇರೋದಿಲ್ಲ ನಮ್ಮ ಮನಸ್ಸು, ಯಾವಾಗ್ಲೂ ಹಿಂದಿಂದು ಮುಂದಿಂದು ಯೋಚನೆ ಮಾಡ್ತಾನೆ ಇರ್ತೀವಿ. ಅದು ಅಂದ್ರೆ ಒಂದು ಮನಸ್ಸಿನ ಒಂದು ಏನು, ಒಂದು ಎಲಾಸ್ಟಿಕ್ ತರ. ನಾವ್ ಎಷ್ಟು ಟ್ರೈ ಮಾಡ್ತೀವಿ ಮನ್ಸನ್ನ ಇವಾಗ ಫೋಕಸ್ ಮಾಡೋಣ ಅಂತ, ಎಕ್ಸಾಮ್ ಇದೆ ಇವಾಗ ಓದ್ಬೇಕು, ಇವಾಗ ಫೋಕಸ್ ಮಾಡ್ತೀನಿ ಅಂತಂದ್ರೆ ಆಗೋದಿಲ್ಲ. ಜಾಸ್ತಿ ಪೋರ್ಷನ್ಸ್ ಇದೆ ಮುಗಿಸ್ಬೇಕು, ಜಾಸ್ತಿ ಪೋರ್ಷನ್ಸ್ ಇದ್ದು ಜಾಸ್ತಿ ಮುಗಿಸ್ಬೇಕು ಅನ್ನೋ ಅಷ್ಟೊತ್ತಿಗೆ ಜಾಸ್ತಿ ಟೆನ್ಷನ್ ಆಗ್ತಾ ಇರುತ್ತೆ, ಫೋಕಸ್ ಮಾಡೋದಿಕ್ಕೆ ಆಗೋದಿಲ್ಲ. ಸೊ ನಾವು ಇವಾಗ ಫ್ಯೂಚರ್ ಬಗ್ಗೆ, ಹಿಂದಿನ ಬಗ್ಗೆ ಯೋಚನೆ ಮಾಡ್ತೀವಿ, ಹಿಂದೆ ನಡೆದಿರೋ ಘಟನೆದೆಲ್ಲ ಬ್ಯಾಗೇಜ್, ಎಮೋಷನಲ್ ಬ್ಯಾಗೇಜ್ ಎಲ್ಲ ಕ್ಯಾರಿ ಮಾಡ್ಕೊಂಡು ಇವಾಗ ವರ್ತಮಾನ ಕಾಲದಲ್ಲಿ ಯೋಚನೆ ಮಾಡ್ಕೊಂಡು ಮುಂದಕ್ಕೆ ಹಿಂಗ ಆಗ್ಬೋದಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಭೂತಕಾಲದಿಂದ ಭವಿಷ್ಯ ಕಾಲದವರೆಗೆ ವರ್ತಮಾನ ಕಾಲದಲ್ಲಿರುವ ನಾವೇ ಯೋಚನೆ ಮಾಡೋದು. ಅಂದ್ರೆ ಭೂತಕಾಲಕ್ಕೆ, ನಮ್ಮ ಭವಿಷ್ಯ ಕಾಲಕ್ಕೆ, ಪಾಸ್ಟ್ಗೆ, ಫ್ಯೂಚರ್ಗೆ ವರ್ತಮಾನ ಕಾಲ ಬ್ರಿಡ್ಜ್ ಇದ್ದಂಗೆ. ಹಿಂದೆ ನಡೆದಿರೋ ಘಟನೆಗಳನ್ನ ಮುಂದೆ ನಮ್ಗೆ ಬ್ಯಾಗೇಜ್, ಈ ಎಮೋಷನಲ್ ಬ್ಯಾಗೇಜ್ ಕ್ಯಾರಿ ಮಾಡೋದಿಕ್ಕೆ ಮಾಡೋ ಅಂತದ್ದು ನಮ್ಮ ವರ್ತಮಾನ ಕಾಲನೇ. ನಮ್ಮ ನೆಗೆಟಿವ್ ಎಮೋಷನ್ಸ್, ಫೀಲಿಂಗ್ಸ್ ಎಲ್ಲ ಇವಾಗ ನಮ್ಗೆ ಆಲೋಚನೆ ಬರುತ್ತಲ್ವಾ, ನಮಗೆ ಹೊರಗ್ ಬಂದಾಗ ಅದನ್ನ ಇಟ್ಕೊಂಡು ನಾವೇನ್ ಮಾಡ್ಬೇಕು? ಅದನ್ನ ಅಲ್ಲಿಗೆ ಕಡ್ದ್ ಹಾಕ್ಬೇಕು, ಕರ್ಗಿಸ್ಬಿಡ್ಬೇಕು ಆ ನೆಗೆಟಿವ್ ಎಮೋಷನ್ಸ್ ನ. ಅದು ನಮ್ ಕೈಯಲ್ಲಿದೆ. ಈ ಕ್ಷಣದಲ್ಲಿ ನಮ್ಗೆ ಯಾರ ಮೇಲೋ ಕೋಪ ಬರ್ತಿದೆ ಅಂತಂದ್ರೆ ಅದನ್ನ ಅಲ್ಲಿಗಲ್ಲೇ ಡಿಸಾಲ್ವ್ ಮಾಡ್ಬಿಡ್ಬೇಕು. ಅವಾಗ ಫ್ಯೂಚರ್ ಅಲ್ಲಿ ನಾವು ಲೈಟ್ ಫೀಲ್ ಆಗಕ್ಕೆ ಸಾಧ್ಯ ಆಗುತ್ತೆ. ನಾವ್ ಇವಾಗ ಅದನ್ನ ಹಂಗೆ ಹಿಡ್ದಿಟ್ಕೊಂಡಿದ್ರೆ ಫ್ಯೂಚರ್ ಅಲ್ಲೂ ಇನ್ನೊಂದಷ್ಟು ಆಡ್ ಆಗ್ತಾ ಹೋಗುತ್ತೆ ಲೈಫ್ ಅಲ್ಲಿ. ಸೊ ಅದೆಲ್ಲ ನಮ್ಗೆ ಜ್ಞಾಪಕ ಬಂದಾಗ ನಾವ್ ಇವಾಗ ಏನ್ ಮಾಡ್ತೀವಿ ಅದ್ರ ಬಗ್ಗೆ ಅಂತ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಾವು ಸರಿನಪ್ಪ, ಹಿಂದೆ ನಡೆದಿತ್ತು, ಕೋಪ ಬರ್ತಿದೆ ನನ್ಗೆ ಅವ್ರ ಮೇಲೆ, ನನಗ್ ಕೋಪ ಬೇಡ, ಅವ್ರ ಮೇಲೆ ಕೋಪ ಮಾಡ್ಸ್ಕೊಳ್ಳೋದ್ ಬೇಡ, ಇಲ್ಲ ದುಃಖ ಆಗ್ತಿದೆ, ತುಂಬಾ ಸಂಕಟ ಆಗ್ತಿದೆ, ಸರಿ ಬೇಡ, ದುಃಖ ಪಡೋದ್ ಬೇಡ 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 ಅಂತ ಅನ್ಕೊಂಡ್ರೆ ದುಃಖ ಹೋಗುತ್ತಾ? ಹಂಗಾದ್ರೆ ನಾವ್ ಏನ್ ಮಾಡ್ಬೇಕು? ಈ ಕ್ಷಣದಲ್ಲಿ ನಾವ್ ಏನ್ ಮಾಡ್ತಿದೀವಿ ಅದ್ರ ಕಡೆ ಫೋಕಸ್ ಮಾಡ್ಬೇಕು. ನಮ್ ಮೈಂಡ್ ಅನ್ಕೊಂತೀವಿ. ಸರಿ, ಅದಕ್ಕೆ ಒಂದ್ ಸಣ್ಣ ಒಂದು ಸ್ಟೋರಿ ಹೇಳ್ತೀನಿ. ಒಬ್ಬ ಸಾಧು ಇದ್ದ.
ಸಾಧು ಒಂದು ಮರದ ಕೆಳಗೆ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದ. ಧ್ಯಾನ ಮಾಡ್ಬೇಕಾದ್ರೆ ಹಳ್ಳಿ ಅವನು ಅಲ್ಲೇ ಯಾವಾಗ್ಲೂ ಓಡಾಡ್ತಾ ಇದ್ದವನು ದಿನ ನೋಡ್ತಿದ್ದ ಸಾಧು ಧ್ಯಾನ ಮಾಡ್ತಿರೋದು. ನೋಡ್ಬಿಟ್ಟು ಅನ್ಕೊಂತಾನೆ, ಇವನ್ ಯಾರೋ ಮಹಾನ್ ಸಾಧು ಇದ್ದಂಗಿದ್ದಾನೆ, ಚೆನ್ನಾಗ್ ಧ್ಯಾನ ಮಾಡ್ತಿದ್ದಾನೆ, ನನಗ್ ತಲೆ ಕೂದ್ಲೆಲ್ಲ ಉದ್ರೋಗ್ತಿದೆ, ಇವನ ಹತ್ರ ಹೋಗ್ಬಿಟ್ಟು ಒಂದ್ ತೈಲ ಕೇಳ್ಬೇಕು, ಏನಾದ್ರೂ ಔಷಧಿ ಕೇಳ್ಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂತಾನೆ. ಅವಾಗ ಹೋಗ್ತಾನೆ, ಸಾಧು ಹತ್ರ ಹೋಗ್ಬಿಟ್ಟು ಕೇಳ್ತಾನೆ, ಒಂದು ತೈಲ ಕೊಡಿ ಸ್ವಾಮಿ, ನನ್ಗೆ ತುಂಬಾ ತಲೆ ಕೂದ್ಲೆಲ್ಲ ಉದ್ರೋಗ್ತಿದೆ ಅಂತ ಅನ್ಬಿಟ್ಟು. ಅದಕ್ಕೆ ಸಾಧು ಹೇಳ್ತಾನೆ, ಆಯ್ತಪ್ಪ ನಾನು ಕೊಡ್ತೀನಿ ನಿನ್ಗೊಂದ್ ತೈಲನ, ಆದ್ರೆ ನೀನು ತೈಲ ಹಚ್ಬೇಕಾದ್ರೆ ಕೋತಿ ಬಗ್ಗೆ ಮಾತ್ರ ಯೋಚನೆ ಮಾಡಬಾರ್ದು ಅಂತ ಅನ್ಕೊಂತಾನೆ. ಅವಾಗ ಆಯ್ತು ಸ್ವಾಮಿ, ಕೋತಿ ಬಗ್ಗೆ ಯೋಚನೆ ಮಾಡೋದಿಲ್ಲ ಅಂತ ಅಂತಾನೆ. ತಗೊಂಡ್ ಹೋಗ್ತಾನೆ ತೈಲನ, ತೈಲ ಬಾಟ್ಲ್ ತೆಗಿತಾನೆ, ಅದನ್ನ ಓಪನ್ ಮಾಡ್ಬಿಟ್ಟು ಹಚ್ಕೊಳ್ಳೋ ಟೈಮಿಗೆ ಸರಿಯಾಗಿ ಏನಾಗುತ್ತೆ, ಅವನು ಥಿಂಕ್ ಮಾಡ್ತಾನೆ, ಹೌದು ಸ್ವಾಮೀಜಿ ಯಾವ್ದ್ರ ಬಗ್ಗೆನೋ ಯೋಚನೆ ಮಾಡ್ಬಾರ್ದು ಅಂತ ಹೇಳಿದ್ರಲ್ವಾ, ಹಾ ಕೋತಿ ಬಗ್ಗೆ ಮಾತ್ರ ನಾನು ಯೋಚನೆ ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು ತೈಲ ಹಚ್ಕೊಂತಾನೆ. ಮತ್ತೆ ಮಾರನೇ ದಿವಸ ಬಾಟ್ಲ್ ತೆಗಿತಾನೆ, ಅವಾಗ ಯೋಚನೆ ಮಾಡ್ತಾನೆ, ಏನ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಹೇಳಿದ್ರು ಸ್ವಾಮೀಜಿ ಅಂತ, ಮತ್ತೆ ಕೋತಿ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಅನ್ಬಿಟ್ಟು ಮತ್ತೆ ತೈಲ ಹಚ್ಕೊಂತಾನೆ. ಮತ್ತೆ 3ನೇ ದಿವಸ 4ನೇ ದಿವಸ 1 ತಿಂಗಳಾದ್ರೂ ಹಾಗೇನೆ ಅವ್ನ್ ಏನ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಅನ್ಕೊಂಡಿರ್ತಾನೋ ಅದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತಾನೆ. ಅದು ನಮ್ಮ ಮನಸ್ಸಿನ ಪ್ರವೃತ್ತಿ. ನಾವ್ ಯಾವ್ದ್ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಅನ್ಕೊಂತೀವೋ ಅದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತೀವಿ. ಒಂದ್ ಎಲಾಸ್ಟಿಕ್ ಅಥವಾ ಒಂದ್ ರಬ್ಬರ್ ಬ್ಯಾಂಡ್ ಇರುತ್ತೆ, ಅದನ್ನ ಹಿಂಗೆ ಎಕ್ಸ್ಪ್ಯಾಂಡ್ ಮಾಡಿರ್ತೀವಿ, ಆಮೇಲೆ ಅದು ಕೈ ಬಿಟ್ರೆ ಮತ್ತೆ ವಾಪಸ್ ಅದು ಹತ್ರ ಬರ್ಲೇಬೇಕು. ಅದು ಆ ಎಲಾಸ್ಟಿಕ್ ನ ಪ್ರವೃತ್ತಿ, ಅದ್ರ ಟೆಂಡೆನ್ಸಿ. ಹಿಂಗ್ ಹೇಳಿದ ತಕ್ಷಣ ಅದ್ ಮತ್ತೆ ವಾಪಸ್ ಬರುತ್ತೆ ಅದ್ರ ಒರಿಜಿನಲ್ ಸ್ಟೇಟ್ಗೆ. ಅದು ನಮ್ಮ ಮೈಂಡ್ ನ ಒರಿಜಿನಲ್ ಸ್ಟೇಟ್ ಹಂಗೆ. ನಾವು ಬೇಡ ಬೇಡ ಅಂತ ಅನ್ಕೊಂಡಷ್ಟು ಅದು ಯೋಚನೆ ಬರ್ತಾ ಇರುತ್ತೆ. ವಾಟ್ ವಿ ರೆಸಿಸ್ಟ್ ವಿಲ್ ಪರ್ಸಿಸ್ಟ್ ಇನ್ ಅವರ್ ಮೈಂಡ್ ಅಂಡ್ ವಿ ಕೆನಾಟ್ ಕಂಟ್ರೋಲ್ ಅವರ್ ಮೈಂಡ್ ವಿತ್ ದ ಮೈಂಡ್. ಆಯ್ತಾ? ಅದರಿಂದ ಮನ್ಸನ್ನ ಯಾವ್ದ್ರಿಂದ ಕಂಟ್ರೋಲ್ ಮಾಡ್ಬೋದು? ಉಸಿರಾಟದಿಂದ ಕಂಟ್ರೋಲ್ ಮಾಡ್ಬೋದು. ಅಪರ್ಣ ಅವ್ರು ಹೇಳ್ದಂಗೆ ಮನ್ಸನ್ನ ಉಸಿರಾಟದಿಂದ ಕಂಟ್ರೋಲ್ ಮಾಡ್ಬೋದು. ಅಪರ್ಣ ಅವ್ರ ಏನಾದ್ರು ಹೇಳ್ಬೇಕಾ ನೀವ್ ಇದ್ರಲ್ಲಿ? ಹಾ, ಈಗ ಇಷ್ಟೆಲ್ಲ ನೋಡಿದ್ವಲ್ಲ ನಾವು, ಎಲ್ಲ ಸಮಸ್ಯೆಗಳನ್ನೆಲ್ಲ ನೋಡಿದ್ವಿ ಅಲ್ಲ. ನಮಗ್ ದುಃಖ ಇದ್ದಾಗ ಮನ್ಸು ಹೆಂಗಿರುತ್ತೆ, ಕೋಪ ಬಂದಾಗ ಹೆಂಗಿರುತ್ತೆ, ಅಥವಾ ನಮ್ಮ ಮನ್ಸಿನ ಪ್ರವೃತ್ತಿ ಏನು, ನಾವ್ ಒಂದ ಭೂತ ಕಾಲದಲ್ಲಿ ಇರ್ತೀವಿ, ಭವಿಷ್ಯತ್ ಕಾಲದಲ್ಲಿ ಇರ್ತೀವಿ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ ಅಲ್ಲ. ಆದ್ರೆ ನಮ್ ಕಾಮ್ ಸ್ಟೇಟ್ ಆಫ್ ಮೈಂಡ್ ಇಟ್ಕೊಂಡು ನಮ್ಮ ಎನರ್ಜಿನ ಹೈ ಲೆವೆಲ್ ಅಲ್ಲಿ ಇಟ್ಕೊಂಡ್ರೆ ನಾವ್ ಮಾಡುವಂತ ಎಲ್ಲ ಕೆಲಸನೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅನ್ಸಲ್ವಾ ನಿಮಗೆ? ಎಸ್ ಮೇಡಮ್. ನಾನು ಇಡೀ ದಿವ್ಸ ಲವಲವಿಕೆಯಿಂದ ಇದ್ರೆ, ಮನೇಲಿ ನಾವು ಒಬ್ರು ಖುಷಿಯಿಂದ ಇದ್ರೆ ನಮ್ ಇಡೀ ಫ್ಯಾಮಿಲಿ ಖುಷಿಯಾಗಿರುತ್ತೆ ಅಂತ ಅನ್ಸಲ್ವಾ ನಿಮಗೆ? ಎಸ್ ಮೇಡಮ್. ಅನ್ಸುತ್ತೆ ಅಲ್ಲ. ನಮಗೊಂದ್ ಕೆಲ್ಸ ಮಾಡಕ್ಕೆ ಒಂದ್ 6 ಗಂಟೆ ಕಾಲ ಒಂದ್ ಸ್ಟ್ರೆಚ್ ಬೇಕಾಗಿದೆ ಅಂತ ಇಟ್ಕೊಳ್ಳಿ. ಅದೇ ನಾವು ಫುಲ್ ಆಕ್ಟಿವ್ ಆಗಿದ್ದು ಹೈ ಎನರ್ಜಿಲಿ ಇದ್ರೆ ಆ 6 ಗಂಟೆ ಕಾಲದಲ್ಲಿ ಆಗೋ ಕೆಲ್ಸ ಒಂದು 4 ಗಂಟೆ ಅಥವಾ 3 ಗಂಟೆ ಕಾಲದಲ್ಲಿ ಆಗುತ್ತೆ ಅಂತ ಅನ್ಸಲ್ವಾ ನಿಮಗೆ? ಆಗುತ್ತೆ ಮೇಡಮ್. ಆಗುತ್ತೆ ಅಲ್ವಾ? ಹಾ, ಇದಕ್ಕೆಲ್ಲ ಏನ್ ಮಾಡ್ಬೇಕು ಅಂತಂದ್ರೆ, ಇವತ್ ನಾನಾಗ್ಲಿ ರೂಪಾ ಮೇಡಮ್ ಆಗ್ಲಿ ಇಲ್ಲಿ ಯಾಕೆ ಇವತ್ ನಿಮ್ ಹತ್ರ ಇಷ್ಟೊಂದು ಮಾತಾಡ್ತಾ ಇದೀವಿ, ಇಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ, ಇದನ್ನೆಲ್ಲ ಯಾಕೆ ಹೇಳ್ತಿದೀವಿ ಅಂತಂದ್ರೆ, ನಮಗೆ ಇದನ್ನ ಸ್ಕೂಲ್ ಡೇಸ್ ಅಲ್ಲಿ, ಕಾಲೇಜ್ ಡೇಸ್ ಅಲ್ಲಿ ಯಾರು ಹೇಳ್ಕೊಟ್ಟಿಲ್ಲ. ನಾಟ್ ಇವನ್ ಪೇರೆಂಟ್ಸ್. ನಮ್ ಎಮೋಷನ್ಸ್ ಅನ್ನ ಹೆಂಗ್ ಹ್ಯಾಂಡಲ್ ಮಾಡೋದು, ನಮ್ ಭಾವನೆಗಳನ್ನ ಹೆಂಗ್ ಹ್ಯಾಂಡಲ್ ಮಾಡೋದು, ನಮ್ ಆಂಗ್ಸೈಟಿನ ಹೆಂಗ್ ಮ್ಯಾನೇಜ್ ಮಾಡೋದು, ನಮ್ ಕೋಪನ್ ಹೆಂಗ್ ಮ್ಯಾನೇಜ್ ಮಾಡೋದು, ನಮಗೆಲ್ಲಿ ಯಾರು ಏನು ಹೇಳ್ಕೊಟ್ಟಿಲ್ಲ. ಆದ್ರೆ ಶ್ರೀ ರವಿಶಂಕರ್ ಗುರುದೇವ್ ಅವರು ಸುದರ್ಶನ ಕ್ರಿಯೆ ಅನ್ನುವಂತಹ ಒಂದು ಅದ್ಭುತವಾದ ಪ್ರಕ್ರಿಯೆ ಮೂಲಕ ನಮ್ಮ ಮೈಂಡ್ ಅನ್ನ ಹೆಂಗೆ ಕಂಟ್ರೋಲ್ ಅಲ್ಲಿ ಇಟ್ಕೊಬಹುದು ಅಂತಂದ್ರೆ, ನಮ್ಮಲ್ಲಿ ಆಗುವಂತ ಭಾವನೆಗಳಿಗೆ ನಾವೇ ಕಾರಣ ಅಲ್ವಾ? ಸೊ ಆ ಭಾವನೆಗಳನ್ನ ಹೇಗೆ ಕಂಟ್ರೋಲ್ ಅಲ್ಲಿ ಇಟ್ಕೊಬಹುದು ಅನ್ನೋದಕ್ಕೆ ಈ ಸುದರ್ಶನ ಕ್ರಿಯೆಯನ್ನ ಹೇಳ್ಕೊಟ್ಟಿದ್ದಾರೆ. ಎಷ್ಟು ಅದ್ಭುತವಾದ ಪ್ರೋಗ್ರಾಮ್ ಅಂತಂದ್ರೆ ಇದು. ನನಗೂ ಫಸ್ಟ್ ಯಾರು ಹೇಳಿದಾಗ ಮಾಡಿದ್ರಾಯ್ತು ಬಿಡು ಅಂತ ಹಿಂಗೆ ಮುಂದ್ ಹಾಕಿದವಳು. ಬಟ್ ನಾನ್ ಯಾವಾಗ ಈ ಪ್ರೋಗ್ರಾಮ್ನ ಮಾಡ್ದೆ, ನನಗ್ ಒಂದೇ ಅನ್ಸಿದ್ದು, ಇದನ್ ಯಾಕೆ ನಾನ್ ಮೊದ್ಲೇ ಮಾಡ್ಲಿಲ್ಲ ಅಂತ ಹೇಳಿ ಅಂತ. ಯಾಕೆ ಈ ಆನಂದದ ಅನುಭೂತಿ ಶಿಬಿರ ಅಥವಾ ಈ ಹ್ಯಾಪಿನೆಸ್ ಪ್ರೋಗ್ರಾಮ್ ಅನ್ನೋದನ್ನ ನಾನ್ ಯಾಕೆ ಮೊದಲನೇ ಮಾಡ್ಲಿಲ್ಲ ಅಂತ ಹೇಳಿ ಅಂತ ನನಗ್ ಫೀಲಿಂಗ್ ಬಂದಿದ್ದು. ನಾನ್ ಇವತ್ ಯಾಕೆ ನಿಮ್ಮ ಹತ್ರ ಒಂಚೂರು ಒಂದು ಅವ್ರು ಮಾತಾಡ್ಬೇಕಾ ನಾನೊಂಚೂರು ಇಟ್ಕೊಂಡು ಯಾಕೆ ಮಾತಾಡ್ಬೇಕು ಅಂತ ಅಂತಿದ್ದೀನಿ ಅಂತಂದ್ರೆ, ನನಗ್ ಹೇಗಿತ್ತು ಅಂತಂದ್ರೆ, ತುಂಬಾ ಕೋಪ ಕೈಯಲ್ಲಿ ಏನ್ ಸಿಕ್ತೋ ಅದನ್ನ ಒಡೆದೇ ಹಾಕ್ಬಿಡೋದು. ಒಂದು ಮಾತಾಡ್ಲಿಕ್ಕಿಲ್ಲ ಅದಕ್ಕೆ ವಾಪಸ್ 100 ಮಾತಾಡೋದು.
ಮತ್ತೆ ನಿದ್ದೆ ತುಂಬಾ ಕಮ್ಮಿ. ಮಲಗದಾಗ ಒಂದು 2 ಅವರ್ಸ್ ಬಿಟ್ಟು ಎಚ್ಚರ ಆಯ್ತು ಅಂತಂದ್ರೆ ಬೆಳಗ್ ತನಕ ನಿದ್ದೆ ಬರ್ತಾ ಇರ್ಲಿಲ್ಲ. ಆ ಗ್ಯಾಪ್ ಅಲ್ಲಿ ಬರೀ ನೆಗೆಟಿವ್ ಥಾಟ್ಸೇ ಬರೋದು ತಲೆಗೆ. ನನಗೇನಾರ ಆದ್ರೆ ನನ್ ಮಕ್ಳನ್ನ ಯಾರು ನೋಡ್ತಾರೆ, ನನ್ ಗಂಡಂಗೆ ಏನಾರ ಆದ್ರೆ ನನ್ ಮಕ್ಳನ್ನ ಯಾರು ನೋಡ್ತಾರೆ, ನಾ ಬೆಳಗ್ಗೆ ಆಗ್ಬೇಕಾದ್ರೆ ಏನಾರ ಆಗಿತ್ತು ಅಂತಂದ್ರೆ, ಅಥವಾ ಎಲ್ಲೋ ಮಾರ್ಕೆಟಿಗೆ ಏನೋ ತರಕ್ ಹೋಗಿದ್ದೀನಿ, ನಾ 2 ವೀಲರ್ ಅಲ್ಲಿ ಹೋಗ್ಲಾ ಬೇಡ್ವಾ, ಯಾವ್ದ್ ಸೇಫು, ಏನಾರು ಬಂದ್ ಕುಟ್ರೆ, ಏನಾರು ಬಂದ್ ಹೊಡೆದ್ರೆ, ಬರೀ ಹಿಂಗಿದ್ದೆ. ಪೇರೆಂಟ್ಸ್ ಕಾಲ್ ಬಂತು ಬೆಳಗ್ಗೆ ಮುಂಚೆ ಅಂದ್ರೆ ಅಪ್ಪಂದು ಅಮ್ಮಂದು ಏನೋ ಊರಲ್ಲಿ ಯಾರಿಗೂ ಏನೋ ಆಗಿದೆ, ಅದಕ್ಕೆ ಇವ್ರು ಕಾಲ್ ಮಾಡ್ತಾ ಇದ್ದಾರೆ. ಬರ್ತಾ ಇದ್ದಿದೆ ನೆಗೆಟಿವ್ ಥಾಟ್ಸು, ಇನ್ಸೆಕ್ಯೂರಿಟಿ, ಸಿಟ್ಟು, ಕೋಪ, ಆಂಗ್ಸೈಟಿ. ಇದರಿಂದಾಗಿ ನನಗೆ ಥೈರಾಯ್ಡ್ ಸಹ ಶುರುವಾಯ್ತು. ಇನ್ ಹೆಣ್ಮಕ್ಳಿಗಂತೂ ಗೊತ್ತುಂಟು, ಥೈರಾಯ್ಡ್ ಸ್ಟ್ರೆಸ್ ಇಂದಾನೇ ಬರೋದು. ಅದು ಬಂದ್ರೆ ಮೆನಿಸ್ಟ್ರಲ್ ಸೈಕಲ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. 45 ಡೇಸ್ ಆದ್ರೂ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇರ್ಲಿಲ್ಲ. ಇದರಿಂದ ವೆಯ್ಟ್ ಪುಟ್ ಆನ್ ಆಗ್ತಾ ಇತ್ತು, ಮೂಡ್ ಸ್ವಿಂಗ್ಸ್. ಒಂದ್ ದಿವಸ ಫುಲ್ ಆಕ್ಟಿವ್ ಇದ್ರೆ ಇನ್ನೊಂದ್ ದಿವಸ ಫುಲ್ ಎಬ್ಸಿದ್ರು ಯಾವ ಕೆಲಸ ಮಾಡಕ್ ಬೇಡ, ಹಂಗಿದ್ದವಳು ನಾನು. ಬಟ್ ನಾನು ಯಾವಾಗ ಈ ಸುದರ್ಶನ ಕ್ರಿಯೆ ಕಲ್ತ್ಕೊಂಡೆ, ಯಾವಾಗ ಡೈಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಮಾಡಿದೆ, ಅವಾಗಿಂದ ನಾ ಬೆಳಗ್ಗೆ 6 ಗಂಟೆಯಿಂದ ಎದ್ದು ರಾತ್ರಿ 10 ಗಂಟೆಗೆ ಮಲ್ಗೋ ತನಕನು ಲವಲವಿಕೆಯಿಂದ ಇರ್ತೀನಿ. ಯಾರ್ ಮಾತಾಡಿದ್ರು ಅಟ್ಲೀಸ್ಟ್ ಇಮಿಡಿಯೇಟ್ ರಿಯಾಕ್ಟ್ ಮಾಡಕ್ ಹೋಗಲ್ಲ. ಒಂದ್ ಸ್ವಲ್ಪ ಯೋಚನೆ ಮಾಡಿ ಸಮಾಧಾನದಿಂದ, ಓಕೆ ಇವ್ರು ಯಾಕೆ ಹಿಂಗ್ ಹೇಳ್ತಾ ಇದಾರೆ, ಅವ್ರಿಗೆ ಏನ್ ಅನ್ಸಿದೆ ನನ್ ಬಗ್ಗೆ, ಯಾಕೆ ಈ ತರ ರಿಯಾಕ್ಟ್ ಮಾಡ್ತಾ ಇದಾರೆ ಅಂತ ಅಟ್ಲೀಸ್ಟ್ ಒಂದು ಯೋಚನೆ ಮಾಡೋ ಅಂತ ಒಂದು ಕೆಪಾಸಿಟಿ. ಇನ್ನೊಂದು, ನಿದ್ದೆ ಸೂಪರ್ ಆಗಿದೆ. ನಿದ್ದೆ ನಾ 6 ಅವರ್ಸ್ ಮಲಗ್ಲಿ 8 ಅವರ್ಸ್ ಮಲಗ್ಲಿ, ಮಲಗಿದ ತಕ್ಷಣ ಕಣ್ ತುಂಬಾ ನಿದ್ದೆ ಒಂದು. ಆಮೇಲೆ ಅಟ್ಲೀಸ್ಟ್ ನಾನ್ ದೇವ್ರ ಪೂಜೆನೆ ಮಾಡ್ತಿದ್ರೆ, ನಾ ದೇವ್ರ ಪೂಜೆನೆ ಮಾಡ್ತಾ ಇರ್ತೀನಿ. ಐ ಆಮ್ ಗಿವಿಂಗ್ ಓನ್ಲಿ 100% ಆನ್ ವಾಟ್ ಐ ಆಮ್ ಡೂಯಿಂಗ್. ನನ್ ಮಗಂಗೋಸ್ಕರ ನಾನು ಏನಾದ್ರು ಅಡ್ಗೆ ಮಾಡ್ತಿದ್ದೀನಿ ಅಂತಂದ್ರೆ, ಅವನ್ಗೋಸ್ಕರ ಏನೊಂದು ಸ್ಪೆಷಲ್ ಕುಕ್ ಮಾಡ್ತಿದ್ದೀನಿ ಅಂದ್ರೆ ಅದ್ರ ಮೇಲೆ ಮಾತ್ರ ನನ್ ಕಾನ್ಸಂಟ್ರೇಷನ್ ಇರುತ್ತೆ. ಅಂದ್ರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನಾವ್ ಯಾವ ಕೆಲಸ ಮಾಡ್ತಿದೀವಿ ಅದ್ರ ಮೇಲೆ ಮಾತ್ರ ಆ ಕ್ಷಣಕ್ಕೆ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ, 100% ಕೊಟ್ರೆ ಏನಾಗುತ್ತೆ, ಅದು ಫ್ರೂಟ್ಫುಲ್ ಆಗಿರುತ್ತೆ ಅಲ್ವಾ ಆ ಕೆಲಸ ಮುಗಿಬೇಕಾದ್ರೆ. ಮತ್ತೆ ಫ್ಯಾಮಿಲಿಲೇ ಸಂಬಂಧಗಳು ಚೆನ್ನಾಗಾಯ್ತು. ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಆಡೋದು ಇಲ್ಲ, ಮೆಚುರಿಟಿ ಜಾಸ್ತಿ ಆಯ್ತು. ನನ್ ಗಂಡ ನನ್ ಮಕ್ಳ ನಡುವೆ ಸಂಬಂಧಗಳ ಜಾಸ್ತಿ ಅಂದ್ರೆ ಗಟ್ಟಿ ಆಯ್ತು. ಅಷ್ಟೇ ಅಲ್ಲ, ಇದ್ದೇ ಇರುತ್ತೆ ಯೂಶಲಿ ಮನೆ ಅಂದ್ಮೇಲೆ ಅತ್ತೆ ಸೊಸೆಗೆ ಅಷ್ಟಕ್ಕಷ್ಟೇ, ನಾದ್ನಿಗೆ ಅತ್ತಿಗೆಗೆ ಅಷ್ಟಕ್ಕಷ್ಟೇ, ಅಣ್ಣ ತಂಗಿಗೆ ಅಷ್ಟಕ್ಕಷ್ಟೇ ಎಟ್ ಪ್ರೆಸೆಂಟ್ ಅಲ್ಲಿ. ಹಾಗೆ ಅಕ್ಕ ತಮ್ಮಂಗ ಅಷ್ಟಕ್ಕಷ್ಟೇ. ಯಾಕೆ, ಎಲ್ಲದು ಈಗೋ ಪ್ರಾಬ್ಲಮ್ ಇಂದ, ಸ್ಟ್ರೆಸ್ ಪ್ರಾಬ್ಲಮ್ ಇಂದ, ಆಂಗ್ಸೈಟಿಯಿಂದ ಅಲ್ವಾ. ಬಟ್ ಅದು ಎಲ್ಲದು ನನ್ನ ಜೀವನದಲ್ಲಿ ತುಂಬಾ ಚೆನ್ನಾಗಾಗಿದೆ. ಯಾಕೆ ಅಂತಂದ್ರೆ ನಾನ್ ಇನ್ನೊಬ್ಬ ನೋಡೋ ವ್ಯಕ್ತಿ ಅಂದ್ರೆ ಇನ್ನೊಬ್ಬ ವ್ಯಕ್ತಿ ನೋಡೋ ಪರ್ಸೆಪ್ಷನ್ನೇ ಚೇಂಜ್ ಆಗಿದೆ. ಇವ್ರು ಹಿಂಗ್ ಮಾಡಿದ್ರಲ್ಲ, ಇವ್ರು ಹಂಗ್ ಮಾಡಿದ್ರಲ್ಲ ಅನ್ನೋ ಮನಸ್ಥಿತಿ ಇಲ್ಲ ನನಗಿವಾಗ. ಯಾಕೆ, ನಾನ್ ಖುಷಿಯಾಗಿದ್ದೀನಿ ಅದಕ್ಕೋಸ್ಕರ. ಮತ್ತೆ ಥೈರಾಯ್ಡ್ ಇತ್ತು ನನಗೆ 8 ವರ್ಷ. ನಾನು 50 mcg ಟ್ಯಾಬ್ಲೆಟ್ ತಗೊಂಡಿದ್ದೀನಿ. ಯಾವಾಗ ಈ ಸುದರ್ಶನ ಕ್ರಿಯೆ ಕಲ್ತ್ಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡಿದೆ, ನಾ ಕಲ್ತು 9 months ಅಲ್ಲಿ ನನ್ನ ಫಿಸಿಷಿಯನ್ನೇ ನನಗ್ ನೋಡಿ ಡೋಸೇಜ್ ಕಮ್ಮಿ ಮಾಡ್ತಾ ಮಾಡ್ತಾ ಬಂದು ರೆಗ್ಯುಲರ್ ಆಗಿ ಥೈರಾಯ್ಡ್ ಚೆಕಪ್ ಮಾಡಿಸಿ ಇವಾಗ ನಾನು ಒಂದು ಟ್ಯಾಬ್ಲೆಟ್ ತಗೋತಿಲ್ಲ. ನಂಗೆ ಥೈರಾಯ್ಡ್ ನಾರ್ಮಲ್ ಆಗಿದೆ. ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಹಾಳ್ಬಾಯಿಗೆ ಹಾಕೋಬೇಕಿತ್ತು ಆ ಟ್ಯಾಬ್ಲೆಟ್ನ. ಹಾಫ್ ಎನ್ ಅವರ್ ಬಿಟ್ಟು ನೀರು ಸಹ ಕುಡಿಯೋಕ್ಕೂ ಮುಂಚೆ ಟ್ಯಾಬ್ಲೆಟ್ ತಿನ್ಬೇಕಿತ್ತು. ಟ್ಯಾಬ್ಲೆಟ್ ತಿಂತಾ ಇಲ್ಲ. ವೀಸಿಂಗ್ ಟೆಂಡೆನ್ಸಿ ಇತ್ತು ನನಗೆ. ಆಮೇಲೆ ಅದೇನದು ಏನಂತಾರೆ, ಆ ಪಫ್ ತಗೊಳ್ಳೋದು, ಆಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಮಾಸ್ಕ್ ಹಾಕೊಂಡು ತಗೋತೀವಲ್ಲ, ನೆಬುಲೈಸೇಷನ್, ಎಲ್ಲದನ್ನು ತಗೊಂತಿದ್ದೆ ನಾನು ರೆಗ್ಯುಲರ್ ಆಗಿ. ಇವಾಗ ಅದು ಯಾವ್ದೂ ಇಲ್ಲ. ಆಫ್ಟರ್ ಕೋವಿಡ್ ಈ ಕೆಮ್ಮು ಬಂತು ಅಂತಂದ್ರೆ ತಿಂಗ್ಳುಗಟ್ಲೆ ಹೋಗ್ತಾ ಇರ್ಲಿಲ್ಲ. ಬಟ್ ನಾನ್ ಮಾಡಿದ್ಮೇಲಿಂದ ನನಗೆ ಯಾವ ಸೀಸನ್ನೇ ಇರ್ಲಿ, ನನ್ನ ದೇಹದಲ್ಲಿ ಇಮ್ಯುನಿಟಿ ಜಾಸ್ತಿ ಆಗಿದೆ. ನೀವು ಬೇಕಾದ್ರೆ ಈ ಕ್ಷಣ ಬೇಕಾದ್ರೆ ನೀವು ಗೂಗಲ್ ಸರ್ಚ್ ಮಾಡಿ ನೋಡಿ, ಸುದರ್ಶನ ಕ್ರಿಯೆ ಮಾಡೋದ್ರಿಂದ ಏನ್ ಬೆನಿಫಿಟ್ ಅಂತಂದ್ರೆ, ನಮ್ ದೇಹದಲ್ಲಿ ತನ್ನಿಂತಾನೆ ಏನಾಗುತ್ತೆ, ನ್ಯಾಚುರಲ್ ಕಿಲ್ಲಿಂಗ್ ಸೆಲ್ಸ್ ಉತ್ಪತ್ತಿ ಜಾಸ್ತಿ ಆಗುತ್ತೆ. ನ್ಯಾಚುರಲ್ ಕಿಲ್ಲಿಂಗ್ ಸೆಲ್ಸ್ ಜಾಸ್ತಿ ಆದಾಗ ಏನಾಗುತ್ತೆ, ರೋಗ ನಿರೋಧಕ ಶಕ್ತಿ ನಮ್ ದೇಹದಲ್ಲಿ ತನ್ನಿಂತಾನೆ ಹೆಚ್ಚಾಗುತ್ತೆ. ಮತ್ತೆ ಈ ವೇಗಸ್ ನರ್ವ್ ಅಂತದ್ದು, ನಮ್ಮ ಬ್ರೈನ್ ಒಂದು ಲಾಜಿಕ್ ಆಗಿ ಕೆಲಸ ಮಾಡ್ತಿದೆ ಅಂತಂದ್ರೆ ಗೊತ್ತಲ್ಲ, ರೈಟ್ ಲೆಫ್ಟ್ ಅಂದ್ರೆ ಒಂದು ಬ್ಯಾಲೆನ್ಸ್ ಮಾಡ್ಬೇಕು. ಎರಡು ಕೆಲಸಗಳನ್ನ ಬ್ಯಾಲೆನ್ಸ್ ಮಾಡಿ ಎಲ್ಲ ನಮ್ಮ ಆರ್ಗನ್ನ ಹೆಲ್ತಿಯಾಗಿ ಇಡಕ್ಕೆ ಹೆಲ್ಪ್ ಮಾಡುವಂತದ್ದು ಯಾವುದು, ವೇಗಸ್ ನರ್ವ್. ಸೈಂಟಿಸ್ಟ್ ಗಳಿಗೆ ಆಶ್ಚರ್ಯ ಆಗಿದೆ ಸುದರ್ಶನ ಕ್ರಿಯೆ ಮಾಡೋರಲ್ಲಿ ಹೇಗೆ ಈ ವೇಗಸ್ ನರ್ವ್ ಇಷ್ಟು ಹೆಲ್ತಿ ಆಗಿದೆ, ಅವ್ರಿಗೆ ಹೇಗೆ ಬ್ರೈನ್ ಇಂದ ಟಿಲ್ ಎಂಡ್ ಆಫ್ ದಿ ಟೋಸ್ ತನಕ ಹೇಗೆ ಅವ್ರು ಇಷ್ಟು ಹೆಲ್ತಿ ಇದಾರೆ ಅನ್ನುವಂಥದ್ದು. ಮತ್ತೆ ಇನ್ನೊಂದೇನು ಅಂತಂದ್ರೆ, ಈ ಸ್ಟ್ರೆಸ್ ಹಾರ್ಮೋನ್ ಯಾವ್ದದು, ಕಾರ್ಟಿಸಾಲ್, ಅದು ಗ್ರಾಜುಯಲ್ ಆಗಿ ಕಮ್ಮಿ ಆಗ್ತಾ ಬಂದು ನಮ್ ದೇಹದಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಉತ್ಪತ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ಅಂದಾಗ ನೀವ್ ಮಾಡ್ಬೇಕು ಅಂತ ಅನ್ನಿಸ್ತಾ ಇಲ್ವಾ?
ಎಸ್ ಮೇಡಮ್, ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಅದು ಮರ್ತ್ ಬಿಟ್ಟಿದೀವಿ. ಸುದರ್ಶನ್ ಕ್ರಿಯೆ ಒಂದ್ಸಲ ಅದೊಂಚೂರು ರಿಪೀಟ್ ಮಾಡ್ತೀರಾ? ಅದನ್ನ ನಾವಿಲ್ಲಿ ರಿಪೀಟ್ ಮಾಡಕ್ಕಾಗಲ್ಲ. ರೂಪಾ Okay. ಮೇಡಮ್ ಸದ್ಯದಲ್ಲೇ ಹ್ಯಾಪಿನೆಸ್ ಪ್ರೋಗ್ರಾಮ್ ನ ಆರ್ಗನೈಸ್ ಮಾಡ್ತಾರೆ, ಕೋರ್ಸ್ ಅನ್ನ. ಎಲ್ರು ನೋಡಿ, ನಾನು ಇನ್ ಜಾಸ್ತಿ ತಗೊಳಲ್ಲ, ನಾನು 2 ಮಿನಿಟ್ಸ್ ನಿಮ್ ಟೈಮ್ ತಗೋತೀನಿ, ನಿಮ್ ಪ್ರೀಶಿಯಸ್ ಟೈಮ್ ತಗೋತೀನಿ. ಮನೆಗೆಲ್ಲ ರಿಲೇಟಿವ್ಸ್ ಬಂದಿದ್ದಾರೆ, ತುಂಬಾ ಖುಷಿಯಾಗಿದ್ದೀವಿ. ನಮಗ್ ಬೇಕಾದವ್ರು ಬಂದಿದ್ದಾರೆ ಅಂದಾಗ, ಹೊಸ ರೆಸ್ಟೋರೆಂಟ್ ಆಗಿದೆಯಂತೆ ಅಲ್ಲಿ, ನಡೀರಿ ಎಲ್ರು ಹೋಗೋಣ ಇವತ್ತು ಅಲ್ಲಿ ಡಿನ್ನರ್ಗೆ ಅಂತ ಅಂದಾಗ, ಒಂದು ಸೆಕೆಂಡ್ ಥಾಟ್ ಇಲ್ದೆ ನಾವು ಹೋಗ್ತೀವಿ ಅಲ್ವಾ. ಅಲ್ಲಿ 2,000 ಬಿಲ್ ಆಗ್ಲಿ, 3,000 ಆಗ್ಲಿ, 4,000 ಆಗ್ಲಿ, 5,000 ಆಗ್ಲಿ ಯೋಚನೆ ಮಾಡ್ತೀವ ನಾವು? ಇಲ್ಲ, ಹೋಗ್ತೀವಿ ಅಲ್ಲ. ಈಗೆಲ್ಲೋ ಟ್ರಿಪ್ ಹೋಗ್ಬೇಕು, ಸಡನ್ ಪ್ಲಾನ್ ಆಯ್ತು, ಮನೆಗೆ ಎಲ್ರು ಮಕ್ಳೆಲ್ಲ ಬಂದಿದ್ದಾರೆ, ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಯಾರ್ದೋ ಒಟ್ಟಿಗೆ, ಸರಿ ನಡೀರಿ ಮೈಸೂರು ಟ್ರಿಪ್ ಹೋಗುವ ಇವತ್ತು, ಅಥವಾ ಎಲ್ಲೋ ಗುಜರಾತಿಗೆ ಟ್ರಿಪ್ ಹೋಗೋಣ. ಹೋಗದೆ ತುಂಬಾ ವರ್ಷ ಆಯ್ತು, ನಮಗೆ ಅಲ್ಲಿ ಪ್ಲೇಸ್ ಹೇಗಿದೆ ಗೊತ್ತಿಲ್ಲ, ರೆಸಾರ್ಟ್ ಹೇಗಿದೆ ಗೊತ್ತಿಲ್ಲ, ಸೊ ಫುಡ್ ಹೇಗಿದೆ ಗೊತ್ತಿಲ್ಲ. ಸ್ಟಿಲ್ ನಾವು ಲಕ್ಷಗಟ್ಲೆ ಕೊಟ್ಟು ಎಲ್ಲ ಬುಕ್ ಮಾಡಿ ಅಲ್ವಾ, ಥೌಸಂಡ್ಸ್ ಅಲ್ಲಿ ಕೊಟ್ಟು ಎಲ್ಲ 50K 60K ಕೊಟ್ಟು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಂಡು ನಾವು ಹೋಗ್ತೀವಾ ಇಲ್ವಾ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ, ಶಾರ್ಟ್ ಟರ್ಮ್ ಪ್ಲೆಷರ್ಗೆ? ಹೋಗ್ತೀವಿ ಮೇಡಮ್. ಹೋಗ್ತೀವಿ ಅಲ್ಲ, ಖಂಡಿತ ಹೋಗ್ತೀವಿ ಅಲ್ಲ. ನಾನ್ ನಿಮ್ಗೆ ಏನ್ ಹೇಳ್ತೀನಿ ಅಂತಂದ್ರೆ, ಅಮ್ಮ ಆಗಿ, ಅಕ್ಕ ಆಗಿ, ಅಪ್ಪ ಆಗಿ, ತಮ್ಮ ಆಗಿ, ಅಣ್ಣ ಆಗಿ, ತುಂಬಾ ರೋಲ್ಸ್ ನ ನಾವು ಹುಟ್ಟದಾಗಿಂದ ಇಲ್ಲಿ ತನಕ ಪ್ಲೇ ಮಾಡ್ತಾ ಬಂದಿದೀವಿ. ಅಟ್ಲೀಸ್ಟ್ ನಮಿಗೋಸ್ಕರ, ಯಾರಿಗೋಸ್ಕರ ಅಲ್ಲ, ಫಾರ್ ಅವರ್ ಸೆಲ್ಫ್ಸ್, ನಮಗೋಸ್ಕರ ಅಂತ ಹೇಳಿ ನೀವು ಟೈಮ್ ತೆಗೆದಿಟ್ಟು, ಹಾಗಾದ್ರೆ ಈ ಹ್ಯಾಪಿನೆಸ್ ಪ್ರೋಗ್ರಾಮ್ ಅಂತಂದ್ರೆ ಏನು, ಈ ಆನಂದದ ಅನುಭೂತಿ ಶಿಬಿರ ಅಂತಂದ್ರೆ ಏನು, ಒಂದು ಸಲ ನಾವು ಎಕ್ಸ್ಪೀರಿಯನ್ಸ್ ಮಾಡುವ ಅಂತ ಹೇಳಿ ಅಂತ ನೀವ್ ಈ ಕೋರ್ಸಿಗೆ ಪೇ ಮಾಡಿ ರಿಜಿಸ್ಟರ್ ಆದ್ರೆ ಯಾವ್ದೇ ಕಾರಣಕ್ಕೂ ತಪ್ಪಿಲ್ಲ ಅಂತ ಹೇಳ್ತೀನಿ ನಾನು. ಒಂದು ಲೈಫ್ ಚೇಂಜಿಂಗ್ ಪ್ರೊಸೆಸ್ ಇದು ಅಂತಂದ್ರೆ ಖಂಡಿತ ತಪ್ಪಾಗಲ್ಲ, ನಿಜವಾಗ್ಲೂನು. ಈಗ ನನ್ಗೂನು, ನಾನು ವರ್ಕಿಂಗ್ಗೆ ಆನ್ಲೈನ್ ಟೀಚಿಂಗ್ ಮಾಡ್ತೀನಿ, ನನಗೆ ಬೇರೆ ಕ್ಲಾಸ್ ಇತ್ತು, ಬಟ್ ಅದನ್ನ ಆ ಶೆಡ್ಯೂಲ್ನೆಲ್ಲ ಬದಿಗಿಟ್ಟು ಇವತ್ ನಿಮ್ ಜೊತೆ ಒಂದು ಪ್ರೀಶಿಯಸ್ ಟೈಮ್ ನ ನಾನು ಹಂಚ್ಕೋಬೇಕು ಅಂತ ನಾನು ಇವತ್ತು ರೂಪಾ ಅವ್ರ ಜೊತೆ ಇಲ್ಲಿ ಬಂದಿದ್ದೀನಿ. ರೂಪಾ ಅವ್ರಿಗೂನು ನಾಳೆ ಅವ್ರ ಮನೇಲಿ ದೊಡ್ಡ ಫಂಕ್ಷನ್ ಇದೆ, ಶಿ ಇಸ್ ಹ್ಯಾವಿಂಗ್ ಸೋ ಮಚ್ ವರ್ಕ್ ಟು ಡೂ. ಸೊ ಅದಿದ್ರೂನು ಬದಿಗಿಟ್ಕೊಂಡು, ಇಲ್ಲ ನಿಮ್ ಜೊತೆ ಪ್ರೀಶಿಯಸ್ ಆಗಿ ನಮ್ಮಿಬ್ರಿಗಾಗಿರೋಂತ ಹೆಲ್ಪ್ 500 ಮಿಲಿಯನ್ ಪೀಪಲ್ಗಳಿಗೆ 500 ಮಿಲಿಯನ್ ಪೀಪಲ್ಗಳಿಂದ ಉಪಯೋಗ ಪಡ್ಕೊಂಡಿದ್ದಾರೆ. ತರ ನಮ್ ಕರ್ನಾಟಕದಲ್ಲಿ ನಮ್ಮ ಜನರಿಗೂ ಇದ್ರದ್ದು ಉಪಯೋಗ ಗೊತ್ತಾಗ್ಲಿ, ಕೋರ್ಸ್ ಅನ್ ಮಾಡ್ಲಿ ಅನ್ನೋದಕ್ಕೋಸ್ಕರ ನಾವಿಬ್ರು ಇವತ್ತು ನಿಮ್ ಜೊತೆ ಇದೀವಿ. ಈ ಕೋರ್ಸಿನ ಫೀಸ್ ಬಂದ್ಬಿಟ್ಟು 2500. ಇದನ್ನ ಎಕ್ಸ್ಪೆನ್ಸ್ ಅಂತ ನೋಡ್ಬೇಡಿ, ಇನ್ವೆಸ್ಟ್ಮೆಂಟ್ ಅಂತ ನೋಡಿ. ಲೈಫ್ ಟೈಮ್ ನೀವ್ ಇವತ್ತು ಒಂದ್ಸಲ ಈ ಕೋರ್ಸಿಗೆ ಇನ್ವೆಸ್ಟ್ ಮಾಡಿದ್ರೆ ನಂಬರ್ ಆಫ್ ಟೈಮ್ಸ್ ಇಡೀ ವರ್ಲ್ಡ್ ಅಲ್ಲಿ ನೀವು ಎಲ್ಲೇ ಸಹ ನೀವು ಈ ಕೋರ್ಸ್ ಅನ್ನ ನೀವು ರಿಪೀಟ್ ಮಾಡಿದ್ರೆ ಮತ್ತೆ ರಿಜಿಸ್ಟ್ರೇಷನ್ ಫೀಸ್ ಇರಲ್ಲ. ನೀವು ಕೊಡುವಂತ ಫೀಸು ನನಗಾಗ್ಲಿ ರೂಪಂಗಾಗ್ಲಿ ಸಂಬಳ ಅಂತ ಬರೋದಿಲ್ಲ, ಅಥವಾ ಈ ಕೋರ್ಸ್ ಅನ್ನ ಟೀಚ್ ಮಾಡಕ್ ಬರೋ ಆರ್ಟ್ ಆಫ್ ಲಿವಿಂಗ್ ಟೀಚರ್ಸಿಗೂ ಇದು ಹೋಗೋದಿಲ್ಲ. ಆರ್ಟ್ ಆಫ್ ಲಿವಿಂಗ್ ಇಸ್ ಎ ಹ್ಯುಮ್ಯಾನಿಟೇರಿಯನ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಇದು. ಸೊ 1500ಕ್ಕೂ ಹೆಚ್ಚು ಫ್ರೀ ಸ್ಕೂಲ್ಸ್ ನಡೆಸುತ್ತೆ. ಎಲ್ಲಿ ಅಂತಂದ್ರೆ ತುಂಬಾ ರಿಮೋಟ್ ಪ್ಲೇಸ್ ಅಲ್ಲಿ, ಒಂದು ಬಸ್ಸು ಕಾರು ಹೋಗಕ್ಕೂ ಆಗದೆ ಇರುವಂತ ಜಾಗ, ತುಂಬಾ ಬಡ ಮಕ್ಕಳಿಗೆ ಅವ್ರಿಗೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇರೋ ಸ್ಕೂಲು, ಅವ್ರು ಹಾಕೋ ಯೂನಿಫಾರ್ಮು, ಅವ್ರು ತಿನ್ನೋ ಊಟ, ಅವ್ರು ಓದೋ ಬುಕ್ಕು, ಅವ್ರಿಗೆ ಹೇಳ್ಕೊಡೋ ಟೀಚರ್, ಇದೆಲ್ಲ ನಾವು ಕೊಡುವಂತ 1 ರೂಪಾಯಿನೂ ಅಂತ ಮಕ್ಕಳಿಗೆ ಸದ್ವಿನಿಯೋಗ ಆಗುತ್ತೆ. ಅದು ಬಿಟ್ಟು ರಿವರ್ ರಿಜ್ಯುವಿನೇಷನ್ ಪ್ರಾಜೆಕ್ಟ್ ಇದೆ, 70ಕ್ಕೂ ಹೆಚ್ಚು ರಿವರ್ಗಳಿಗೆ, ನದಿಗಳಿಗೆ ಪುನಶ್ಚೇತನ ಮಾಡಿದ್ದಾರೆ. ನ್ಯಾಚುರಲ್ ಫಾರ್ಮಿಂಗ್ ಇದೆ, ಜೈಲಲ್ಲಿ ಇರುವಂತ ಪ್ರಿಸನ್ಸ್ ಬಂದ್ಬಿಟ್ಟು ಫ್ರೀ ಆಗಿ ಹ್ಯಾಪಿನೆಸ್ ಪ್ರೋಗ್ರಾಮ್ ನ ಗುರುದೇವ್ ಮಾಡ್ತಾ ಇದ್ದಾರೆ. ಸೊ ಅವ್ರದ್ದು ಒಂದೇ ಉದ್ದೇಶ ಏನು ಅಂತಂದ್ರೆ, ಒತ್ತಡ ರಹಿತ ಮನಸ್ಥಿತಿ ಮತ್ತೆ ಒತ್ತಡ ರಹಿತ ಸಮಾಜ ನಿರ್ಮಾಣನ ಮಾಡ್ಬೇಕು ಅಂತ ಹೇಳಿ ಅಂತ. ಸೊ ಒಂದು ಸಲ ಚಾಲೆಂಜ್ ಆಗಿ ತಗೊಂಡು ನಮಗೋಸ್ಕರ ಅಂತ ಟೈಮ್ ಸ್ಪೆಂಡ್ ಮಾಡಿ ಈ ಕೋರ್ಸು ನೀವು ಜಾಯಿನ್ ಆಗಿ, ಬೆಳಗ್ಗೆ ಬ್ಯಾಚಿಗ ಅಥವಾ ಸಂಜೆ ಬ್ಯಾಚಿಗ ನೀವು ಜಾಯಿನ್ ಆಗಿ ಮಾಡಿದ್ರೆ ನಿಜವಾಗ್ಲೂ ಇಟ್ ಈಸ್ ಸೋ ವಂಡರ್ಫುಲ್. ನೀವು ಹೇಳ್ತೀರಾ ನಮ್ಗೆ ಇಷ್ಟು ಲೇಟ್ ಆಗಿ ಯಾಕೆ ಗೊತ್ತಾಯ್ತು ಅಂತ ಹೇಳಿ ಅಂತ. ಇದಕ್ಕೂ ಜಾಸ್ತಿ ನಾನಿನ್ನೇನು ಹೇಳಲ್ಲ. ಸೊ ಎಷ್ಟ್ ದಿನ ಮೇಡಮ್ ಕ್ಲಾಸ್ ಇದು? ಅದು 3 ದಿವಸದ ಕೋರ್ಸ್. ಸುದರ್ಶನ ಕ್ರಿಯೆ ಎಷ್ಟ್ ದಿನ? ಆಫ್ಲೈನ್ ಮಾಡಿದ್ರೆ 3 ದಿವಸ ಇರುತ್ತೆ, ದಿನಕ್ಕೆ 3 hours. ಆನ್ಲೈನ್ ಮಾಡಿದ್ರೆ 4 ದಿವಸ ಇರುತ್ತೆ. ಆನ್ಲೈನ್ದು 3000 rupees ಚಾರ್ಜು. ಇದು ಝೂಮ್ ಮೀಟಿಂಗ್ ಅಲ್ಲಿ ತಗೊಂತಾರೆ, ದಿನಕ್ಕೆ 2.5 ಗಂಟೆ ಹೊತ್ತು, ಅದಕ್ಕೆ 3000 rupees ಚಾರ್ಜ್ ಆಗುತ್ತೆ. ಥ್ಯಾಂಕ್ ಯು. ನೀವು ಕೊಡುವಂತ 1 ರೂಪಾಯಿನೂ ಸದ್ವಿನಿಯೋಗ ಆಗುತ್ತೆ. ಯಾರು ಇದ್ರಲ್ಲಿ ಮಧ್ಯದಲ್ಲಿ ದುಡ್ಡು ಹೊಡಿಯೋದಿಲ್ಲ.
ಎಲ್ಲದಕ್ಕಿಂತ ಹೆಚ್ಚೆ ಲೈಫ್ ಟೈಮ್ ರೇಷ್ಮೆ ಸೀರೆ 5,000 ರೂಪಾಯಿ ಕಮ್ಮಿ ಯಾವ್ದು ಚೆನ್ನಾಗಿರೋದ್ ಬರಲ್ಲ ಇವಾಗ. ಮ್ಯಾಕ್ಸಿಮಮ್ 2 ವರ್ಷ 3 ವರ್ಷ ಉಡ್ತೀರಾ, ಆಮೇಲೆ ತೆಗ್ದು ಬದಿಗಿಡ್ತೀರಾ. 2,000 ರೂಪಾಯಿ ಕೊಟ್ಟು ಹೋಟ್ಲಲ್ಲಿ ಊಟ ಮಾಡಿದ್ರೆ ಮ್ಯಾಕ್ಸಿಮಮ್ 24 ಅವರ್ಸ್ ಉಡಿಬಹುದು ನಮ್ ಹೊಟ್ಟೆಯಲ್ಲಿ, ಮತ್ತದು ಹೊರಟೋಗೆ ಹೋಗುತ್ತೆ. ಆದ್ರೆ ಇದು ನೀವ್ ಈ ಸುದರ್ಶನ ಕ್ರಿಯೆ ಉಸಿರಾಟದ ಪ್ರಕ್ರಿಯೆಯನ್ನ ಕಲ್ತ್ಕೊಂಡ್ರೆ ನಾವು ಉಸಿರು ಬಿಡೋ ತನಕ ನಮ್ ಜೊತೆ ಇರುತ್ತೆ, ನಾವು ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ. ಸೊ ಉಳಿದಿರುವಂತ ನಮ್ಮ ಜೀವನನ ಇನ್ನೂ ಸುಂದರವಾಗಿಸ್ಕೊಳ್ಳೋದಕ್ಕೆ ಈ ಕೋರ್ಸ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ನಾನು. ಸುದರ್ಶನ್ ಕ್ರಿಯೆಯಿಂದ ಪ್ರಾಣಶಕ್ತಿನೂ ಜಾಸ್ತಿ ಆಗುತ್ತೆ. ಯಾವಾಗ ಪ್ರಾಣಶಕ್ತಿ ಜಾಸ್ತಿ ಆಗುತ್ತೋ ನಮಗ್ ಬರೋ ಲೈಫಲ್ಲಿ ಬರೋ ಸಿಚುವೇಶನ್ಸ್ ಸರ್ಕಮ್ಸ್ಟೆನ್ಸಸ್ ಎಲ್ಲ ಚೇಂಜ್ ಆಗುತ್ತೆ. ನಾವು ಕಾಮ್ ಆಗಿದ್ರೆ ಅದು ಹ್ಯಾಂಡಲ್ ಮಾಡೋದು ಅದು ಒಂದ್ ಬದಿಗೆ ಇಟ್ರೆ, ಇನ್ನೊಂದೇನು ಅಂತಂದ್ರೆ ನಮಗೆ ಬರೋ ಸಿಚುವೇಶನ್ಸೇ ಚೇಂಜ್ ಹಾಕೊಂಡು ನಮಗೆ ಚೆನ್ನಾಗಿ ಬರ್ತಾ ಇರುತ್ತೆ. ಸೊ ಕಾನ್ಫ್ಲಿಕ್ಟ್ ಇರೋದಿಲ್ಲ ನಮಗೆ. ನಮ್ಮ ಮನಸ್ಸಿಗೆ ಎಂತ ಪರಿಸ್ಥಿತಿಗಳು ಬೇಕು ಅಂತ ಅನ್ಸುತ್ತೋ ಜೀವನದಲ್ಲಿ, ಅದಕ್ಕೆ ಮತ್ತೆ ಜೀವನದಲ್ಲಿ ನಮ್ಗೆ ಆಕ್ಚುಲ್ ಆಗಿ ಎಂತ ಪರಿಸ್ಥಿತಿ ಬರ್ತಿದೆ ಅನ್ನೋದ್ರಲ್ಲಿ ಡಿಫ್ರೆನ್ಸ್ ಇರುತ್ತಲ್ವಾ, ಅದು ಕಡಿಮೆ ಆಗ್ತಾ ಹೋಗುತ್ತೆ ಪ್ರಾಣಶಕ್ತಿ ಜಾಸ್ತಿ ಆದ್ರೆ. ಮತ್ತೆ ನನ್ನ ಲೈಫಲ್ಲಿ ಸುದರ್ಶನ್ ಕ್ರಿಯಾ ಯಾವ ತರ ಹೆಲ್ಪ್ ಆಯ್ತು ಅಂದ್ರೆ, ನನಗೆ ತುಂಬಾ ಅಲರ್ಜಿಕ್ ಇಶ್ಯೂಸ್ ಇತ್ತು, ತುಂಬಾ ನೆಗಡಿ ಎತ್ತಿದ್ರೆ ಒಂದ್ 20 ಸತಿ 15-20 ಸತಿ ಸೀನ್ತಿದ್ದೆ. ಏನೇ ಒಂದು ಶುಗರ್ ತಿಂತಿರ್ಲಿಲ್ಲ, ಒಂದ್ ಫ್ರೂಟ್ಸ್ ಬಿಟ್ಬಿಟ್ಟಿದ್ದೆ ತಿನ್ನೋದು, ಸೌತೆಕಾಯಿ ತಿನ್ಬೇಡ ಅಂತ ಹೇಳಿದ್ರು ಅದು ತಿಂತಿರ್ಲಿಲ್ಲ, ಸ್ಟ್ರಿಕ್ಟ್ ಡಯಟ್ ಅಲ್ಲಿ ಇರ್ತಿದ್ದೆ. ಏನ್ ತಿಂದ್ರು ನೆಗಡಿ, ಸಾಲ್ಟ್ ತಿಂದ್ರೆ ನೆಗಡಿ. ಅದಕ್ಕೆ ಬಯೋ ಸಾಲ್ಟ್ ಅಂತ ಅನ್ಬಿಟ್ಟು, ಬಯೋ ಅವೈಲಬಲ್ ಸಾಲ್ಟ್ ಅಂತ ಅನ್ಬಿಟ್ಟು ಅದನ್ನ ಬೇರೆ ಮಾಡ್ಕೊಂತಿದ್ದೆ. ಅದನ್ನ ತಿಂದ್ರೆ ಸ್ವಲ್ಪ ಬೆಟರ್ ಇರ್ತಿತ್ತು. ಮತ್ತೆ ವಾಪಸ್ ಎಷ್ಟು ಸ್ಟ್ರಿಕ್ಟ್ ಡಯಟ್ ಇದ್ದೆ. ಒಂದ್ ದಿವಸ ಫಂಕ್ಷನ್ ಹೋಗ್ಬಿಟ್ಟು ಒಂದ್ ಸ್ವೀಟ್ ಒಂದ್ ಏನಾದ್ರು ಬೇರೆ ಆಚೆ ಈಚೆ ತಿಂದ ತಕ್ಷಣ ನನಗೆ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು ನೆಗಡಿದು. ಮತ್ತೆ ಅದಕ್ಕೆ ಮತ್ತೆ ಸುದರ್ಶನ್ ಕ್ರಿಯಾ ನಾನ್ ಕಲಿಬೇಕು ಅಂತ ಕಲ್ತಿಲ್ಲ. ಸುದರ್ಶನ್ ಕ್ರಿಯಾ ಆಕ್ಸಿಡೆಂಟ್ ಅಲ್ಲಿ ಸುಮ್ನೆ ಹೋಗಿದ್ದು ಕಲ್ತಿದ್ದು. ಅದು ಬೇರೆ ಯಾವ್ದೋ ಕಾರಣಕ್ಕೆ ನನ್ ಮಗಳನ್ನ ಯಾವ್ದೋ ಯೋಗಕ್ಕೆ ಸೇರ್ಸ್ಬೇಕು ಅಂತ ಅನ್ಬಿಟ್ಟು ಆರ್ಟ್ ಆಫ್ ಲಿವಿಂಗ್ ಇಂಟರ್ನ್ಯಾಷನಲ್ ಸೆಂಟರ್ಗೆ ಹೋಗಿ ಅವಳನ್ನ ಯೋಗಕ್ಕೆ ಸೇರ್ಸಿದಿ. ನಾನ್ ಅವಳ ಜೊತೆ ಇದ್ದು ಏನ್ ಮಾಡೋದು, ಸುದರ್ಶನ್ ಕ್ರಿಯಾ ಕಲ್ಯಾಣ ಅಂತ ಹೋಗಿ ಕಲ್ತಿದ್ದು. ಆಕ್ಚುಲಿ ನಾನ್ ಮುಂಚೆನೆ ಬೇರೆ ಪ್ರಾಣಾಯಾಮ, ಯೋಗ, ಮೆಡಿಟೇಷನ್ ಎಲ್ಲಾ ಮಾಡ್ಕೊಂತಿದ್ದೆ. ಮತ್ತೆ ಸ್ಟ್ರಿಕ್ಟ್ ಲೈಫ್ ಸ್ಟೈಲು, ನ್ಯಾಚುರೋಪತಿ, ಆಯುರ್ವೇದ, ಹೋಮಿಯೋಪತಿ ಎಲ್ಲಾ ಕಡೆ ತೋರ್ಸ್ಕೊಂಡು ನಾನು ಹೆಲ್ತ್ ಇಂಪ್ರೂವ್ ಮಾಡ್ಕೊಂಡು, ನಾನು ಸಾಫ್ಟ್ವೇರ್ ಕೆಲ್ಸದಲ್ಲಿ ಇದ್ದೆ, ನಾನು ಚೆನ್ನಾಗೆ ದುಡಿತಿದ್ದೆ. ಫಸ್ಟ್ ಹೆಲ್ತ್ ಸರಿ ಮಾಡ್ಕೊಳ್ಳೋಣ, ಆಮೇಲೆ ಮತ್ತೆ ಜಾಬ್ ಜಾಯಿನ್ ಆಗೋಣ ಅಂತ ಅನ್ಕೊಂಡು ಡಾಕ್ಟ್ರಿಂದ ಡಾಕ್ಟರ್ಗೆ, ಒಂದು ಟ್ರೀಟ್ಮೆಂಟ್ ಇಂದ ಇನ್ನೊಂದು ಟ್ರೀಟ್ಮೆಂಟ್ಗೆ, ಯಾರು ಎಲ್ಲಿ ಹೇಳಿದ್ರು ಅಲ್ಲಿ ಓಡ್ತಿದ್ದೆ ನಾನು ಟ್ರೀಟ್ಮೆಂಟ್ಸ್ಗೆ. ಆ ತರ ಇದ್ದಿದ್ದು ನನ್ನ ಲೈಫು. ಅಂತದ್ದು ಸುದರ್ಶನ್ ಕ್ರಿಯಾ ಕಲ್ತೆ. ನನ್ ಮಗಳನ್ನ ಯೋಗಕ್ಕೆ ಜಾಯಿನ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಹೋಗಿ ನಾನು ಸುಮ್ನೆ ಕುತ್ಕೊಂಡು ಏನ್ ಮಾಡ್ಲಿ ಅಲ್ಲಿ ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಅಂತ ಹೇಳಿ ಕಲ್ತಿದ್ದು ನಾನು ಸುದರ್ಶನ್ ಕ್ರಿಯಾ. ಸುದರ್ಶನ್ ಕ್ರಿಯಾ ಕಲ್ತು ಜಸ್ಟ್ ನಾನು ಫಸ್ಟ್ ವೀಕೆ ನನಗೆ ಬಹಳ ಡಿಫ್ರೆನ್ಸ್ ಕಾಣಿಸ್ತು ಮಾಡ್ತಿದ್ರೆ ಈ ಅಲರ್ಜಿಕ್ ಇಶ್ಯೂಸ್ ಅಲ್ಲೆಲ್ಲ. ಮತ್ತೆ ನನಗೂ ಥೈರಾಯ್ಡ್ ಸಮಸ್ಯೆ ಸ್ಟಾರ್ಟ್ ಆಗಿತ್ತು, ಅದು ಆಟೋಮೆಟಿಕ್ಲಿ ಹಂಗೆ ಕಡಿಮೆ ಆಗೋಯ್ತು ವಿತೌಟ್ ಮೆಡಿಸಿನ್ಸ್. ಮತ್ತೆ ಈ ಕಿಟಕಿನಲ್ಲಿ ಗಾಳಿ ಬರುತ್ತಲ್ವಾ, ಸ್ವಲ್ಪ ತಣ್ಣಗ್ ಗಾಳಿ ಬರ್ತಿದ್ರೆ ಆ ಗಾಳಿನ ಹೀರ್ಕೊಳಕ್ ಆಗ್ತಿರ್ಲಿಲ್ಲ ನನ್ಗೆ. ಸೀನ್ತಿದ್ದೆ ಬೇಗ. ಅದು ಕೋವಿಡ್ ಟೈಮ್ ನಲ್ಲಿ ಲಾಕ್ ಡೌನ್ ಹೇಳಿದ್ರಲ್ಲ ಒಂದು 2-3 ಮಂತ್ಸ್, ಯಾವಾಗ್ಲೂ ಆ ಟೈಮ್ ನಲ್ಲಿ ಮಾತ್ರ, ಆ ಸಮ್ಮರ್ ಟೈಮ್ ನಲ್ಲಿ ಮಾತ್ರ ಕಿಟಕಿ ಮುಂದೆ ನಿಂತ್ಕೊಂಡು ಗಾಳಿ ಬರ್ತಿದ್ರೆ ಚೆನ್ನಾಗಿ ಉಸಿರಾಡ್ತಿದ್ದೆ. ಹಬ್ಬ ಎಷ್ಟ್ ಚೆನ್ನಾಗಿದೆ ಗಾಳಿ ಉಸಿರಾಡೋದಿಕ್ಕೆ ಅಂತ. ಮತ್ತೆ ಲಾಕ್ ಡೌನ್ ತೆಗೆದ್ಮೇಲೆ ಮತ್ತೆ ವಾಪಸ್ ಪೊಲ್ಯೂಷನ್, ವೆಹಿಕಲ್ಸ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಮತ್ತೆ ಸ್ಟಾರ್ಟ್. ನಾನ್ ಕಿಟಕಿ ಹಾಕೊಂಡೇ ಕುತ್ಕೋಬೇಕಾಗ್ತಿತ್ತು, ಅಂತ ಪರಿಸ್ಥಿತಿ ನನ್ಗಿದ್ದಿದ್ದು. ಸುದರ್ಶನ್ ಕ್ರಿಯಾ ಮಾಡಿದ್ಮೇಲೆ ನನಗೆ ಫಸ್ಟ್ ವೀಕ್ ಇಂದ ಡಿಫ್ರೆನ್ಸ್ ಗೊತ್ತಾಗ್ತಾ ಬಂತು. ಹೇಗೆ ಅದು ಅಲರ್ಜೀಸ್ ಎಲ್ಲ ಕಡಿಮೆ ಆಗ್ತಾ ಬಂತು, ನಿದ್ರೆ ಇನ್ಕ್ರೀಸ್ ಆಗ್ತಾ ಇದೆ, ಸ್ಲೀಪು ಚೆನ್ನಾಗ್ ಆಗ್ತಾ ಬಂತು, ಆಂಗ್ಸೈಟಿ ಇಶ್ಯೂಸ್ ಇತ್ತು, ಡಿಪ್ರೆಷನ್ ಇತ್ತು. ಯಾವಾಗ ಹೆಲ್ತ್ ಕೆಟ್ಟ ಹೋಗುತ್ತೋ ಅವಾಗ ನಮ್ಗೆ ಆಂಗ್ಸೈಟಿ, ಡಿಪ್ರೆಷನ್ ಸಹಜವಾಗಿ ಬಂದ್ಬಿಡುತ್ತೆ. ಅದು ಎಲ್ಲ ಕಡಿಮೆ ಆಗೋಯ್ತು. ಮತ್ತೆ ಮೈಕೈ ನೋವಿತ್ತು, ತುಂಬಾ ಮೈಕೈ ನೋವಿತ್ತು, ಅದನ್ನು ತುಂಬಾನೇ ಕಡಿಮೆ ಆಗ್ಬಿಟ್ಟಿದೆ. ಆಮೇಲೆ ಈ ತರ ಜನಗಳ ಮುಂದೆ ಮಾತಾಡೋದಕ್ಕೆ ಆಗ್ತಾ ಇರ್ಲಿಲ್ಲ, ನನಗೆ ಆಂಗ್ಸೈಟಿ ತುಂಬಾ ಇತ್ತು. ಅಂತದ್ದು ಇವಾಗ ನಾನು ಸುದರ್ಶನ್ ಕ್ರಿಯಾ ಇವಾಗ 1.5 year ಇಂದ ಮಾಡ್ತಾ ಇದ್ದೀನಿ. ಒಂದ್ ದಿವಸನೂ ನನಗೆ ಅದನ್ನ ಬಿಡ್ಬೇಕು ಅಂತ ಅನ್ಸಿಲ್ಲ. ಯಾವಾಗಾದ್ರೂ ಬೆಳಗ್ಗೆ 4 ಗಂಟೆಗೆ ಎದ್ದು ಊರ್ಗ್ ಹೋಗ್ಬೇಕು ಅಂತ ಅಂದ್ರೆ 3 ಗಂಟೆಗೆ ಎದ್ದೋಳೋಣ ಅಂತ ಅಲಾರಾಮ್ ಇಟ್ಕೊಳಕ್ ಮನೇಲಿ ಡಿಸೈಡ್ ಆದ್ರೆ ನಾನ್ 2:30ಗೆ ಎದ್ದು ಸುದರ್ಶನ್ ಕ್ರಿಯಾ ಮಾಡ್ಕೊಂಡೆ ಊರ್ಗ್ ಹೋಗೋದು. 3 ಗಂಟೆಗೆ ಹೊರಡ್ತಿದ್ದೆ. ಆ ತರ ನಾನು 1.5 ವರ್ಷದಲ್ಲಿ ಒಂದ್ ದಿವಸನೂ ಬಿಟ್ಟಿಲ್ಲ. 2023 ಡಿಸೆಂಬರ್ ಅಲ್ಲಿ ನಾನು ಸುದರ್ಶನ್ ಕ್ರಿಯಾ ಮಾಡಿದ್ದು. ಇದ್ರಲ್ಲಿ ಇಷ್ಟು ಬೆನಿಫಿಟ್ ಇದೆ. ಮತ್ತೆ ನನಗೆ ನಾನು ಎಷ್ಟೊಂದು ಕಷ್ಟಪಟ್ಟಿದ್ದೀನಿ, ಎಷ್ಟೊಂದು ಪಂಚಕರ್ಮ ಟ್ರೀಟ್ಮೆಂಟ್ ಎಲ್ಲ ತಗೊಂಡು, ಹೋಮಿಯೋಪತಿ ಡಾಕ್ಟರ್ ಹತ್ರ ಹೋಗಿ, ಆಮೇಲೆ ಮೇರು ಚಿಕಿತ್ಸಾನಂತೆ, ಮರ್ಮಾನಂತೆ, ಹಿಪ್ನೋಥೆರಪಿನಂತೆ, ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿನಂತೆ, ಸಿಕ್ಕಿದ ಕಡೆ ಎಲ್ಲ ಹೋಗಿದ್ದೀನಿ ಟ್ರೀಟ್ಮೆಂಟ್ಸ್ಗೆ. ಅಂತದ್ರಲ್ಲಿ ನನಗೆ ಇದು ಅಲರ್ಜಿಕ್ ಇಶ್ಯೂಸ್ ಎಲ್ಲ ಸುದರ್ಶನ್ ಕ್ರಿಯಾದಲ್ಲಿ ಹೀಲ್ ಆಯ್ತು.
ಅದಕ್ಕೆ ನನಗೆ ಇದನ್ನ ಯಾಕೆ ಜನಗಳಿಗೆ ಹೇಳ್ಬಾರ್ದು ಅನ್ನೋ ಉದ್ದೇಶದಿಂದ ನಾನು ಇವಾಗ ಬೇಕಾದ್ರೆ ಹೋಗ್ಬೋದು ವಾಪಸ್ಸು ಜಾಬ್ ಮಾಡ್ಕೊಂಡು ನನ್ನ ಸಂಪಾದನೆ ನಾನು ಮಾಡ್ಕೋಬಹುದು. ಆದ್ರೆ ನನಗೇನು ಗೊತ್ತಾಗಿದೆ, ಪ್ರಾಣಶಕ್ತಿ ಒಂದು ಚೆನ್ನಾಗಿದ್ರೆ ನಮ್ಗೆ ನಮ್ ಲೈಫ್ ಸಲೀಸಾಗಿ ಆಗ್ತಾ ಇರುತ್ತೆ. ನಮ್ ಜೀವನದಲ್ಲಿ ಏನ್ ಬೇಕೋ ಅದು ಸಿಗ್ತಾ ಹೋಗುತ್ತೆ. ಅಂದ್ರೆ ಜೀವನ ಚೆನ್ನಾಗ್ ಆಗ್ತಾ ಇರುತ್ತೆ. ಅಂತದ್ರಲ್ಲಿ ನಾನು ಹೋಗಿ ತುಂಬಾ ಫುಲ್ ಅವರ್ಸ್ ಟುಗೆದರ್ ದುಡಿಯೋದಕ್ಕಿಂತ ಇವಾಗ ಜನಗಳಿಗೆ ಇದ್ರ ಬಗ್ಗೆ ತಿಳಿಸಿದ್ರೆ ಅವ್ರಿಗೂ ಹೆಲ್ಪ್ ಆಗುತ್ತಲ್ವಾ. ಆಕ್ಚುಲಿ ಇದ್ರಲ್ಲಿ ಹೆಲ್ಪ್ ಆದ್ರೆ ನಮಗೂನು ಪ್ರಾಣಶಕ್ತಿ ಇನ್ಕ್ರೀಸ್ ಆಗುತ್ತೆ. ಇದೊಂದು ಸೇವೆ ಅಂತ ನಾವು ಮಾಡ್ತಾ ಇರೋದು. ನಾನಾಗ್ಲಿ ಇಲ್ಲ ಅಪರ್ಣ ಆಗ್ಲಿ, ನಮಗಿದು ಬೆನಿಫಿಟ್ ಆಗಿದೆ, ಇನ್ನೊಬ್ರಿಗೆ ಬೆನಿಫಿಟ್ ಆಗ್ಲಿ ಅಂತ ನಾವು ಟೈಮ್ ಸ್ಪೆಂಡ್ ಮಾಡಿ ಎಲ್ಲಾರ್ಗು ಹೇಳ್ತಾ ಇರೋದು. ಇದು ಒಂದು ಸೇವೆ ಅಂತ ಮಾಡ್ತಾ ಇರೋದು. ನಮ್ ಲೈಫ್ ಇದ್ರಿಂದಾನು ಇಂಪ್ರೂವ್ ಆಗ್ತಾ ಬರುತ್ತೆ ಜನಗಳ ಸೇವೆ ಮಾಡ್ತಾ ಇದ್ರೆ. ಅದಕ್ಕೋಸ್ಕರ ನಾವು ಇದ್ರ ಬಗ್ಗೆ ಹೇಳ್ತಾ ಇದೀವಿ. ಯಾರಾದ್ರೂ ಆಸಕ್ತಿ ಇರೋರಿದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಬೇಕಿದ್ರೆ ನಾನು ಫೋನ್ ನಂಬರ್ ಕೊಡ್ತೀನಿ. ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ನಾನು ಸುದರ್ಶನ್ ಕ್ರಿಯಾ ಆರ್ಗನೈಸ್ ಮಾಡ್ತಾ ಇದ್ದೀನಿ, ಅಟೆಂಡ್ ಮಾಡಬಹುದು. ಇಷ್ಟು ಮಾತನ್ನ ಎಲ್ರು ಖಂಡಿತವಾಗಿ ಒಂದ್ ಚಾನ್ಸ್ ಕೊಟ್ಟು ಮಾಡಿ ಅಂತ ಒಂದ್ಸಲ ಲಾಸ್ಟ್ ನ ನಿಮ್ಮೆಲ್ಲರ ಹತ್ರ ಕೇಳ್ಕೊತೀನಿ. ಮಾಡ್ ನೋಡಿ ಹೌದಾ ಅಂತ. ನೀವೇ ನಮ್ಮನ್ನ ಕರ್ದು ಹೇಳ್ತೀರಾ ಕಾಲ್ ಮಾಡಿ, ತುಂಬಾ ಥ್ಯಾಂಕ್ಸ್ ನೀವು ಸುದರ್ಶನ ಕ್ರಿಯೆ ಕೋರ್ಸಿಗೆ ಹೋಗಿ ಅಂತ ಹೇಳಿದ್ದಕ್ಕೆ ಅಂತ. ಹೌದು, ಅದ್ ಮಾತ್ರ ಖಂಡಿತ. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಎವ್ರಿವನ್. ರೂಪಾ ಮೇಡಮ್, ಅದು ಸುದರ್ಶನ ಕ್ರಿಯೆ ಯಾವ ಟೈಮ್ಗೆ ಏನು ಅಂತ? ಸುದರ್ಶನ್ ಕ್ರಿಯಾ ಟೈಮಿಂಗ್ಸ್ ನಾವು ಮಾತಾಡ್ಕೋಬಹುದು ಬೇಕಿದ್ರೆ. ನಾನು ಹೇಳ್ತೀನಿ ನಿಮ್ಗೆ. ಡೈಲಿ 1 ಟೈಮ್ 2 ಟೈಮ್ಸ್? ಡೈಲಿ 1 ಟೈಮು, 2.5 ಆನ್ಲೈನ್ ಮಾಡಿದ್ರೆ 2.5 ಅವರ್ಸ್ ದಿನಕ್ಕೆ. ಅಲ್ಲಿ ಮನೆ ಹತ್ರ ಯಾವ್ದಾದ್ರು ಆರ್ಟ್ ಆಫ್ ಲಿವಿಂಗ್ ಟೀಚರ್ ಸೆಂಟರ್ ಇದ್ರೆ ಅವ್ರ ಹತ್ರ ಹೋಗಿ ಮಾಡಿದ್ರೆ 3 ಅವರ್ಸ್ ಪರ್ ಡೇ. ಒಂದ್ ಕೆಲ್ಸ ಮಾಡಿ, ನೀವು ನಿಮ್ ನಂಬರ್ನ ರೂಪಾ ಮೇಡಮ್ ನಿಮ್ ನಂಬರ್ ಹೇಳ್ಬಿಡಿ, ಎಲ್ರು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ವಿ ಕ್ಯಾನ್ ಕಂಡಕ್ಟ್ ಆನ್ಲೈನ್ ಆಸ್ ವೆಲ್ ಆಸ್ ಆಫ್ಲೈನ್. ನಾವು ನಂಬರ್ ನೋಟ್ ಮಾಡ್ಕೊಳ್ಳಿ. 9999114185. ಇನ್ನೊಂದ್ಸಲ ಹೇಳ್ಬಿಡಿ, ಇಲ್ಲಾರೆ ಚಾಟ್ ಅಲ್ಲಿ ಒಂದ್ಸಲ ಹಾಕಿ. ಚಾಟ್ ಅಲ್ಲಿ ಹಾಕಿದೀನಿ 9900114185 ಅಂತ. ನನ್ಗೊಂದ್ ಮೆಸೇಜ್ ಹಾಕಿ ಇಲ್ಲ ಫೋನ್ ಮಾಡಿ, ಪರವಾಗಿಲ್ಲ. ಅವರೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕಳಿಸ್ತಾರೆ ನಿಮಗೆ, ಆನ್ಲೈನ್ ಮತ್ತೆ ಹತ್ರ ಇರುವಂತದ್ದು ಸೆಂಟರ್ ಇದ್ರೆ. ಇಲ್ಲ ನೀವೆಲ್ಲರೂ ಅವ್ರ ಮನೆ ಹತ್ರನೇ ಇದ್ರೆ ಸೊ ಆಫ್ಲೈನ್ ಸಹ ಕಂಡಕ್ಟ್ ಮಾಡ್ತಾರೆ ಅವರು ಸದ್ಯದಲ್ಲೇ ರೀಸೆಂಟ್ ಆಗಿ. ಸೊ ಅವ್ರ ಹತ್ರ ಟಚ್ ಅಲ್ಲಿ ಇದ್ದು ಖಂಡಿತ ಕೋರ್ಸ್ ನ ಮಾಡ್ಕೊಳ್ಳಿ ಎಲ್ರು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ಗೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ಯಾ? ಏನಾದ್ರು ಇಷ್ಟೊತ್ತು ಹೇಳಿದ್ರಲ್ಲ ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಅನಿಸಿಕೆ ಅಥವಾ ಅಭಿಪ್ರಾಯಗಳು? ಟೈಮ್ ಮುಗಿತಾ ಇದೆ. ತುಂಬಾ ಚೆನ್ನಾಗಿತ್ತು ಮೇಡಮ್, ತುಂಬಾ ಚೆನ್ನಾಗಿತ್ತು. ಲಾಸ್ಟಿಗೆ ಹೇಳ್ತೀನಿ ಅಂದ್ರು, ಈ ತುಂಬಾ ಏಜ್ ಆದವ್ರಿಗೆಲ್ಲ ನಿದ್ದೆ ಸ್ವಲ್ಪ ಕಮ್ಮಿ ಬರುತ್ತಲ್ವಾ, ಅವರು ಹೇಗೆ ಉಸಿರಾಟ ಮಾಡ್ಬೇಕು, ಹೇಗೆ ನಿದ್ದೆ ಮಾಡ್ಬೇಕು ಅಂತ ಹೇಳ್ತೀನಿ ಅಂತಂದ್ರು. ಅದೊಂದು ವಿಚಾರ ತಿಳಿಸಿಲ್ಲ ಅವರು. ಮೇಡಮ್, ಸುದರ್ಶನ್ ಕ್ರಿಯಾ ಮಾಡೋದ್ರಿಂದ ನಿಮ್ಮ ಸ್ಲೀಪ್ ಪ್ರಾಬ್ಲಮ್ ಸಹ ಹೋಗುತ್ತೆ. ನನಗೂ ಇನ್ಸೋಮ್ನಿಯಾ ಇತ್ತು. ನಾನು ಸುಮಾರು ಎಷ್ಟೋ ವರ್ಷಗಳು ನಿದ್ದೆ ಮಾಡಿಲ್ಲ. ಹೇಳ್ಬೇಕು ಅಂದ್ರೆ ಎಂಟೈರ್ 24 hours ಅಲ್ಲಿ 1 hour ನಿದ್ದೆ, ನನಗೆ 1 hour ನಿದ್ದೆ ಬಂದ್ರೆ ಹೆಚ್ಚು. ಇಡೀ ರಾತ್ರಿ ಎದ್ದಿರ್ತಿದ್ದೆ. ನಂಗೆ ನೆಗಡಿ, ಮೂಗ್ ಕಟ್ಟೋದು, ಇಲ್ಲ ಮೈಕೈ ನೋವು ಎಲ್ಲದ್ರಿಂದಾನು ಅದೆಲ್ಲ ಸ್ವಲ್ಪ ಫುಡ್ ಚೇಂಜಸ್ ಮಾಡ್ಕೊಂಡು ಅದೆಲ್ಲ ಕಮ್ಮಿ ಆದ್ರೂನು ಯಾವ್ದ್ ರೀಸನೇ ಇಲ್ದಿರ ನಿದ್ದೆ ಬರ್ತಿರ್ಲಿಲ್ಲ, ಕಾರಣನೇ ಇಲ್ದಿರ ನಿದ್ದೆ ಬರ್ತಿರ್ಲಿಲ್ಲ. ಆ ತರ ಇದ್ದಿದ್ದು. ನಾವು ಸುದರ್ಶನ್ ಕ್ರಿಯಾ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಡೇ ಟೈಮ್ ನಲ್ಲಿ ಫುಲ್ಲು ಅಲರ್ಟ್ ಆಗಿರ್ತೀವಿ. ನಮ್ಗೆ ಆಕ್ಸಿಜನ್ ಸಪ್ಲೈ ಚೆನ್ನಾಗಿ ಹೋಗುತ್ತೆ ಬಾಡಿಗೆ. ಡೇ ಟೈಮ್ ನಲ್ಲಿ ಫುಲ್ಲು ನಮ್ಮ ಆಕ್ಚುಲಿ ಲಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ನಮ್ ಲಂಗ್ಸ್ಗೆ 30% ನಾವು 30% ಆಫ್ ಲಂಗ್ ಕೆಪಾಸಿಟಿ ಅಷ್ಟೇ ಯೂಸ್ ಮಾಡೋದು. ಸುದರ್ಶನ್ ಕ್ರಿಯಾ ಮಾಡೋದ್ರಿಂದ ನಮ್ ಲಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ. ಯಾವಾಗ ಲಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೋ ಆಟೋಮೆಟಿಕ್ಲಿ ನಾವು ದೀರ್ಘವಾಗಿ ಉಸಿರಾಡ್ತಾ ಇರ್ತೀವಿ. ನಾವು ಯಾವ್ದೇ ಪ್ರಾಣಾಯಾಮ ಕುತ್ಕೊಳ್ದಿರಾನು ದೀರ್ಘವಾಗಿ ದಿನ ಪೂರ್ತಿ ದೀರ್ಘವಾಗಿ ಉಸಿರಾಡ್ತಾ ಇರ್ತೀವಿ. ಆಮೇಲೆ ನಾವು ಕೋಪ ಬಂದಾಗ ಎಲ್ಲ ನೋಡಿದ್ವಲ್ಲ ಯಾವ ತರ ಉಸಿರಾಡ್ತೀವಿ ಅಂತ, ಫಾಸ್ಟ್ ಆಗಿ ಉಸಿರಾಡ್ತೀವಿ. ನಮ್ಮ ಉಸಿರು ಸ್ಮೂತ್ ಆಗಿರೋದಿಲ್ಲ,
ಒಂಥರ ಎರಾಟಿಕ್ ಬ್ರೀತಿಂಗ್ ಇರುತ್ತೆ, ಸ್ಮೂತ್ ಆಗಿ ಇಲ್ದಿರಾ ಒಂಥರ ಶೇಕ್ ಆಗ್ತಾ ಇರುತ್ತೆ ನಮ್ಮ ಉಸಿರು. ಈ ಉಸಿರಾಟದ ಕರೆಕ್ಷನ್ ಆಗುತ್ತೆ ಸುದರ್ಶನ್ ಕ್ರಿಯೆ ಮಾಡೋದ್ರಿಂದ. ಯಾವಾಗ ಉಸಿರಾಟದ ಕರೆಕ್ಷನ್ ಆಗುತ್ತೋ ಆವಾಗ ಉಸಿರಾಟ ಸ್ಮೂತ್ ಆಗುತ್ತೋ ಆವಾಗ ದೀರ್ಘವಾಗಿ ಆಗುತ್ತೆ, ಉಸಿರಾಟ ಸ್ಮೂತ್ ಆಗಿ ಆಗುತ್ತೆ. ಆವಾಗ ಆಟೋಮೆಟಿಕ್ಲಿ ನಮ್ಗೆ ಬಾಡಿನಲ್ಲಿ ಸ್ಟ್ರೆಸ್ ಲೆವೆಲ್ಸ್ ಕಮ್ಮಿ ಆಗುತ್ತೆ, ನಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ, ಕಾಮ್ ಡೌನ್ ಆಗುತ್ತೆ. ಯಾವಾಗ ಮನ್ಸ್ ಕಾಮ್ ಡೌನ್ ಆಗುತ್ತೋ ನಮ್ಮ ಪಂಚೇಂದ್ರಿಯಗಳು ಚೆನ್ನಾಗಿ ಕೆಲಸ ಮಾಡ್ತವೆ. ಮನ್ಸು ಕಾಮ್ ಡೌನ್ ಆದಾಗ ನಾವು ಗ್ರಹಿಸೋದು ಜಾಸ್ತಿ ಇರುತ್ತೆ. ಅಂದ್ರೆ ಡೇ ಟೈಮ್ ತುಂಬಾ ಅಲರ್ಟ್ ಆಗಿರ್ತೀವಿ. ಯಾವಾಗ ಡೇ ಟೈಮ್ ಫುಲ್ ಅಲರ್ಟ್ ಆಗಿ ಆಕ್ಟಿವ್ ಆಗಿ ಎಲ್ಲ ಇರ್ತೀವೋ ಅವಾಗ ರಾತ್ರಿ ಹೊತ್ತು ಆಟೋಮೆಟಿಕ್ಲಿ ನಿದ್ದೆ ಬಂದ್ಬಿಡುತ್ತೆ ನಮ್ಗೆ. ನನಗಿವಾಗ ಒಂದು ಪ್ಲೇಸ್ ಚೇಂಜ್ ಆದ್ರೂನು, ಇವಾಗ ಇಲ್ಲಿಂದ ಬೇರೆ ಊರಿಗೆ ಹೋದೆ, ಕೆಲವ್ರಿಗೆ ನಿದ್ದೆ ಬರೋದಿಲ್ಲ ಬೇರೆ ಊರುಗಳಿಗೆ ಹೋದ್ರೆ, ಇಲ್ಲ ಜಾಗ ಚೇಂಜ್ ಮಾಡಿದ್ರೆ. ನನಗೆ ಆತರ ಈ ಪ್ರಾಬ್ಲಮೇ ಇಲ್ಲ ಸುದರ್ಶನ್ ಕ್ರಿಯೆ ಮಾಡೋದ್ರಿಂದ. ಮನೆಯಲ್ಲೂ ಮಲಗ್ತೀನಿ, ಬೇರೆ ಊರಿಗೆ ಹೋದ್ರೂನು ಮಲಗ್ತೀನಿ, ಚೆನ್ನಾಗಿ ನಿದ್ದೆ ಬರುತ್ತೆ. ಮುಂಚೆ ನಾನು 24 hours ಅಲ್ಲಿ 1 hour ನಿದ್ದೆ ಮಾಡಿದ್ರೇನೆ ಹೆಚ್ಚು, ಆ ತರ ಇದ್ದಿದ್ ನನ್ನ ಪರಿಸ್ಥಿತಿ. ಅಂತದ್ದು ಇವಾಗ ನಾನು ಆರಾಮಾಗಿ ಮಲಗ್ತೀನಿ. ಇವಾಗ ನಾನು 5 hours ಮಲಗಿದ್ರೂ ಪರವಾಗಿಲ್ಲ. ಇವಾಗ ಕೆಲಸ ಜಾಸ್ತಿ ಆಗಿ ನೆನ್ನೆ ನಾನು 5 hours ಅಷ್ಟೇ ಮಲಗಿದ್ದು, 5 or 4.5 hours ಅಷ್ಟೇ. ಅಂದ್ರೂ ಬೆಳಗಿಂದ ಸಂಜೆ ತನಕ ನಾನು ಮಧ್ಯಾಹ್ನ, ಇವತ್ತು ಒಂದು ಫಂಕ್ಷನ್ ಇತ್ತು, ಮಧ್ಯಾಹ್ನ ಮಲಗ್ಬೇಕು ಅಂತಾನೂ ಅನ್ಸಿಲ್ಲ, ನಿದ್ದೆನೂ ಮಾಡ್ಲಿಲ್ಲ. ಅದೇ ರಾತ್ರಿ ಇವಾಗ ಹೋಗಿ ಮಲಗಿದ್ರೆ ಇಮಿಡಿಯೇಟ್ ಆಗಿ ಕಣ್ ತುಂಬಾ ನಿದ್ದೆ ಬರುತ್ತೆ, ಚೆನ್ನಾಗಿ ನಿದ್ದೆ ಬಂದ್ಬಿಡುತ್ತೆ. ಆಮೇಲೆ ಬೆಳಗ್ಗೆ ಆಟೋಮೆಟಿಕ್ ಆಗಿ ಫ್ರೆಶ್ ಆಗಿ ಎದ್ದೊಳ್ತೀನಿ. ಡೀಪ್ ಸ್ಲೀಪ್ ಅಂತೂ ಹಾಗೆ ಆಗುತ್ತೆ. ಒಂದ್ ದಿವಸ ಸ್ಲೀಪ್ ಕಾಂಪ್ರಮೈಸ್ ಆದ್ರೂನು ಅದರಿಂದ ಇವತ್ತು 1 ದಿವಸ 2 ದಿವಸ ಕಾಂಪ್ರಮೈಸ್ ಆದ್ರೂನು ಡೇ ಟೈಮ್ ನಲ್ಲಿ ಸುಸ್ತು ಅಂತ ಅನ್ಸೋದಿಲ್ಲ, ನಿದ್ದೆ ಕಮ್ಮಿ ಆಯ್ತು ಅಂತ ಅನ್ಬಿಟ್ಟು. ಅದೇ ಎಕ್ಸ್ಪೀರಿಯನ್ಸ್ ನ ನನ್ ಮಗಳೂನು ಮಾಡಿದಾಳೆ. ನನ್ ಮಗಳಿಗೆ, ನನ್ಗೆ ಟೀನೇಜ್ ಮಗಳಿದ್ದಾಳೆ, ಅವಳು ಸುದರ್ಶನ್ ಕ್ರಿಯಾ ಕಲ್ತಿದ್ದಾಳೆ. ಮಕ್ಕಳಿಗೂ ಸಹ ಕೋರ್ಸ್ ಇದಾವೆ, 8 ವರ್ಷದ ಮಕ್ಕಳಿಂದ 18 ವರ್ಷದ ಮಕ್ಳ ತನಕ. ಅವ್ರಿಗೆ ಬೇರೆ ತರ ಹೇಳ್ಕೊಡ್ತಾರೆ, ಸ್ವಲ್ಪ ಚಿಕ್ಕದಾಗಿ ಹೇಳ್ಕೊಡ್ತಾರೆ. ಅದನ್ನ ಅವಳು ಮಾಡಿದಾಳೆ. ಅವಳು ಹಾಗೆ ಎಕ್ಸಾಮ್ ಟೈಮ್ ನಲ್ಲಿ ಮುಂಚೆ ಒಂದು 9 o'clock ದಾಟ್ಬಿಟ್ಟು ಒಂದ್ ಸ್ವಲ್ಪ ಎದ್ದಿದ್ರೆ ರಾತ್ರಿ ತುಂಬಾ ಸ್ಟ್ರೆಸ್ ಫೀಲ್ ಆಗ್ತಿದ್ಲು. ಬೆಳಗ್ಗೆ ಸ್ಕೂಲ್ಗೆ ಹೋಗಿ ಬಂದ ತಕ್ಷಣ ನಿದ್ದೆ ಮಾಡ್ಬೇಕಮ್ಮ, ಇಲ್ಲಾಂದ್ರೆ ನಿದ್ದೆ ಸಾಕಾಗಿಲ್ಲ ಅಂತ ಡಲ್ ಮೂಡು ಹಂಗೆಲ್ಲ ಇರ್ತಿತ್ತು. ಇವಾಗ ಹಾಗೆಲ್ಲ ಏನಿಲ್ಲ. ರಾತ್ರಿ ಒಂದು 11 o'clock ಒಂದ್ಸತಿ 2 o'clock ಮಲಗಿದಾಳೆ ಎಕ್ಸಾಮ್ ಟೈಮ್ ನಲ್ಲಿ ಓದ್ಕೊಂತ ಕುತ್ಕೊಂಡು. ಮತ್ತೆ ಬೆಳಗ್ಗೆ ಎದ್ದಿದ್ದಾಳೆ. 5 hours 6 hours ಏನೋ ಅಷ್ಟೇ ನಿದ್ದೆ ಮಾಡಿದ್ದವಳು. ಹೋಗಿ ಎಕ್ಸಾಮ್ ಬರೆದ್ಲು. ಆಮೇಲೆ ಆ ಸ್ಕೂಲಿಂದ ಬಂದ್ಮೇಲೂ ಮಲಗ್ಬೇಕು ಅಂತ ಏನ್ ಹೇಳಿಲ್ಲ. ಒಂದೇ ಸತಿ ರಾತ್ರಿ ಸ್ವಲ್ಪ ಬೇಗ, ಅಂದ್ರೆ 8:30 9 ಗಂಟೆಗೆ ಮಲಗ್ಬಿಟ್ಲು, ಸರಿ ಹೋಯ್ತು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಮೇಡಮ್, ಸುದರ್ಶನ್ ಕ್ರಿಯೆ ಇದು ಎಷ್ಟೊತ್ತಾಗುತ್ತೆ ಮಾಡೋದ್ ಪ್ರೊಸೆಸ್? ಡೈಲಿ ಮಾಡ್ತಿರಲ್ಲ ನೀವು? ಡೈಲಿ ಒಂದ್ 20 ನಿಮಿಷ, ಡೈಲಿ 20 ನಿಮಿಷ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಇದು ವಂದನಾರ್ಪಣೆ ಮಾಡೋ ಸಮಯ ಈಗ. ತುಂಬಾ ಒಳ್ಳೊಳ್ಳೆ ವಿಷಯಗಳನ್ನ ಹೇಳಿದ್ರಿ. ನಾವು ಚಟುವಟಿಕೆಯಿಂದ ಆರೋಗ್ಯವಾಗಿರ್ಬೇಕಾದ್ರೆ ಊಟ, ಉಸಿರಾಟ, ನಿದ್ರೆ ತುಂಬಾ ಮುಖ್ಯ. ನೀರು, ಗಾಳಿ, ಬೆಳಕು ದೇಹಕ್ಕೆ ಅವಶ್ಯಕ. ನಮಗೆ ಪ್ರಾಣಶಕ್ತಿ ಚೆನ್ನಾಗಿರ್ಬೇಕಾದ್ರೆ ಮುಖ್ಯವಾಗಿ ಮನಸ್ಸಿನ ಚಿಂತನೆಗಳು ಕ್ರಮಬದ್ಧವಾಗಿರ್ಬೇಕು. ಮನಸ್ಸಿನ ನಿಯಂತ್ರಣಕ್ಕೆ ಉಸಿರಾಟದಿಂದ ನಾವು ಸರಿ ಮಾಡ್ಬೋದು. ನಮ್ಮ ಭಾವನೆಗಳನ್ನ ಹೇಗೆ ನಿಯಂತ್ರಿಸ್ಬೋದು, ಇದು ಸುದರ್ಶನ ಕ್ರಿಯೆಯಿಂದ ಸಾಧ್ಯ ಅನ್ನೋದನ್ನ ಹೇಳಿದ್ರಿ. ಮತ್ತೆ ನಿಮ್ಮ ವೈಯಕ್ತಿಕ ಇವಾಗಿ ನಿಮ್ಮ ಮೊದಲು ಹೇಗಿದ್ರೆ ಏನು, ಇವ್ರು ಅಪರ್ಣಾ ಮೇಡಮ್ ಅವರು ನಿದ್ರೆ ಅಭಾವ, ಥೈರಾಯ್ಡ್, ನಕಾರಾತ್ಮಕ ಆಲೋಚನೆ ಇವೆಲ್ಲಾನು ಮೊದ್ಲಿತ್ತು, ಈಗ ಎಲ್ಲ ಸರಿ ಮಾಡ್ಕೊಂಡಿದ್ದಾರೆ. ಈಗ ಮನಃಶಾಂತಿ, ಸಂತೋಷ, ರೋಗ ನಿರೋಧಕ ಶಕ್ತಿ ಎಲ್ಲ ಜಾಸ್ತಿಯಾಗಿ ಒತ್ತಡ ನಿವಾರಣೆ ಆಗಿದೆ ಅನ್ನೋದನ್ನ ಅವರು ಹೇಳಿದ್ರು. ಮತ್ತೆ ರೂಪಾ ಮೇಡಮ್ ಅವರು ಅಷ್ಟೇ, ನಿದ್ರೆ ಇಲ್ದೆ ತುಂಬಾ ಒದ್ದಾಡ್ತಿದ್ರಿ. ಅವಾಗ ಅಲರ್ಜಿ ಇತ್ತು, ಆತಂಕ ಇತ್ತು, ನೆಗಡಿ, ಮೈಕೈ ನೋವು ಇವೆಲ್ಲಾನು ಇತ್ತು. ಈಗ ಅದೆಲ್ಲ ಕಡಿಮೆ ಆಗಿ ಸುದರ್ಶನ ಕ್ರಿಯೆಯಿಂದ ನಮ್ಗೆ ಪ್ರಾಣಶಕ್ತಿ ಚೆನ್ನಾಗಿದೆ, ಉತ್ತಮ ಸ್ಥಿತಿಲಿ ಇದ್ದೀವಿ. ಈ ತರಬೇತಿ ಪಡೆದು ಎಲ್ರೂ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನೋ ಒಂದು ವಿಷಯನ ನೀವು ಎಲ್ರಿಗೂ ಮನಮುಟ್ಟುವಂತೆ ಹೇಳಿದ್ದೀರಾ. ಯಾರು ಆಸಕ್ತಿ ಇರೋರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಇದನ್ನ ಸದುಪಯೋಗ ಪಡಿಸ್ಕೊಬಹುದು ಅಂತ ನಾನು ಹೇಳ್ತೀನಿ. ಮತ್ತೆ ತುಂಬಾ ಚೆನ್ನಾಗಿತ್ತು. ಅಪರ್ಣಾ ಮೇಡಮ್ ಆಗ್ಲಿ, ರೂಪಾ ಮೇಡಮ್ ಆಗ್ಲಿ, ಇಬ್ರು ಅಷ್ಟೇ ಒಳ್ಳೊಳ್ಳೆ ವಿಷಯಗಳನ್ನ ಹೇಳಿದ್ದೀರಾ. ತುಂಬಾ ಉಪಯುಕ್ತವಾದ ವಿಷಯಗಳು. ಇದರಿಂದ ಮನಸ್ಸಿಗೆ ಒಂದು ಶಾಂತಿ, ಸಮಾಧಾನ, ಮತ್ತೆ ಪ್ರಾಣಶಕ್ತಿ, ಈ ಇದು ಒತ್ತಡಗಳು ಅವೆಲ್ಲಾನು ಕಡಿಮೆ ಆಗಿ ಆರಾಮಾಗಿ ಜೀವನ ಮಾಡ್ಬೋದು. ನೀವು ಕೆಲ್ಸನೇ ಬಿಟ್ಟು ನೀವು ದುಡ್ಡನ್ನ, ಈಗ ನೀವು IT ನಲ್ಲಿ ಇದ್ದೆ ಅಂದ್ರೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದು. ಅಂಥದನ್ನ ಬಿಟ್ಟು ನೀವು ಈ ಇದ್ರಲ್ಲಿ ಬಂದಿದ್ದೀರಾ ಅಂದ್ರೆ ನಿಮ್ಗೆ ಎಷ್ಟು ಇದರಿಂದ ಪ್ರಯೋಜನ ಆಗಿದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಅವರು ಅಷ್ಟೇ ಲೆಕ್ಚರರ್ ಆಗಿ ಅವರು ಅಷ್ಟೇ ಆ ಕೆಲಸ ಬಿಟ್ಟು ಈ
ಈ ಸೇವೆನಲ್ಲಿ ನೀವು ತೊಡಗಿದ್ದೀರಾ ಅಂದ್ರೆ ಇದ್ರ ಉಪಯೋಗ ನಿಮ್ಗೆ ಗೊತ್ತಿದ್ದು ಅದನ್ನ ನೀವು ಬೇರೆಯವ್ರಿಗೂ ತಿಳಿಸ್ತಿದ್ದೀರಾ. ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಇದರ ಸದುಪಯೋಗ ನೀವು ಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಭಾಗವಹಿಸಿದವ್ರಿಗೂ ಅಷ್ಟೇ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಥ್ಯಾಂಕ್ ಯು. ಯು ಮೇಡಮ್. ನಮಸ್ತೆ ಮ್ಯಾಮ್, ತುಂಬಾ Thank you. ಚೆನ್ನಾಗಿತ್ತು. ತುಂಬಾ you. ಚೆನ್ನಾಗಿತ್ತು. ಒಳ್ಳೆ ಇದನ್ನ ಕೊಟ್ರಿ. ನಾವು ಆಶ್ರಮದ ಹತ್ರನೇ ಇದ್ದೇವೆ, ಓ, ಹಾಗಾಗಿ ನಮ್ಮ ಮನೆಯಲ್ಲಿ ಎಲ್ರು ಕಲ್ತಿದ್ದಾರೆ. ಹಾ, ಸೊ ಥ್ಯಾಂಕ್ ಯು. thank ನಿಮ್ಮ you. ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕೆ ಮತ್ತೆ ನಿಮ್ಮ ಸೇವಾ ಮನೋಭಾವ ನೋಡಿ ನನ್ಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಅಷ್ಟ ಅವ್ರೆ. ಲೀವ್ ಮಾಡ್ಲಾ ಮೇಡಮ್? ಹಾ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.